ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಮ್ಮ ಎಲ್ಲ ಡಿ ಪಿ ಪಾರ್ಟ್ನರ್ಸ್ಗೂ ಕೂಡ ವೆಲ್ಕಮ್. ಸೊ ಎಲ್ಲ ಹೊಸ ಡಿ ಪಿ ಪಾರ್ಟ್ನರ್ಸ್ ಯಾರೆಲ್ಲ ತಗೊಂಡಿದಾರ ಅವ್ರಿಗೆ ವೆಲ್ಕಮ್. ಸೊ ಹೋಪ್ಫುಲಿ ಎಲ್ಲರೂ ಊಟ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತಿದ್ದೀರ ಅನ್ಕೊಂಡಿದೀನಿ. ಸೊ ಅಕಸ್ಮಾತ್ ಯಾರಾದ್ರೂ ಪ್ರಾಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಕಸ್ಟಮರ್ಸ್ ಕನ್ಸಲ್ಟೆಂಟ್ ಬೇರೆ ಒಂದು ಡಿ ಪಿ ಪ್ರಪೋಸಲ್ ಬೇರೆಯವ್ರಿಗೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ತಗೋಬೇಕು ಅನ್ನೋ ಆಗಿದ್ರೆ ಅವ್ರಿಗೂ ಕೂಡ ವೆಲ್ಕಮ್. ಸೊ ಈ ಒಂದು ಸೆಷನ್ ಬೇಸಿಕಲಿ ಡಿಪಿ ಟ್ರೈನಿಂಗ್, ಡಿಪಿ ಹೇಗೆ ಆಪರೇಷನ್ ಮಾಡಬೇಕು, ಡಿಪಿಗೆ ಬೇಕಾಗಿರುವಂತ ಫೆಸಿಲಿಟೀಸ್, ಹಾಗೇನೆ ಡಿಪಿಗೆ ನಮ್ಮ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಕವರ್ ಮಾಡೋ ಸೆಷನ್ ಇದು. ಸೊ ಇದು ಟಿಲ್ 4 o'clock ತನಕ ಇರುತ್ತೆ. ಸೊ 4 o'clock ತನಕ ನಮಗೆ ಏನೆಲ್ಲ ಕವರ್ ಮಾಡಬೇಕು ಇದರಲ್ಲಿ ನಾವು ಕವರ್ ಮಾಡ್ತಿದೀವಿ. ಸೊ ಇದರಲ್ಲಿ ನಾವು ಕವರ್ ಮಾಡೋದು ಎಂಟೈರ್ ಡಿಪಿ ರಿಲೇಟೆಡ್ ಆಪರೇಷನ್ಸ್. ಹೊಸ ಡಿಪಿ ತಗೊಂಡಾದ್ಮೇಲೆ ಹೇಗೆ ವರ್ಕ್ ಮಾಡಬೇಕು, ಹಾಗೇನೆ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಅಕಸ್ಮಾತ್ ಏನಾದ್ರೂ ಇಶ್ಯೂಸ್ ಆದಾಗ ಏನೇನು ಮಾಡಬೇಕು ಎಲ್ಲಾನು ಕೂಡ ಈ ಒಂದು ಟ್ರೈನಿಂಗ್ ಅಲ್ಲಿ, ಈ ಸೆಷನ್ ಅಲ್ಲಿ ನಿಮಗೆ ಕವರ್ ಆಗುತ್ತೆ. ಸೊ ಈ ಅಟ್ಲೀಸ್ಟ್ ಮೊಬೈಲ್ ಏನಾದ್ರು ನೀವೇನಾದ್ರೂ ಇಟ್ಕೊಂಡಿದ್ರೆ ಈ ಮೊಬೈಲ್ ನ ಅಟ್ಲೀಸ್ಟ್ ಈ ತರ ಇಟ್ಕೊಳ್ಳಿ. ಅವಾಗ ನಿಮ್ಮ ಒಂದು ಪ್ರೆಸೆಂಟೇಶನ್ ಕ್ಲೀನ್ ಆಗಿ ಬರುತ್ತೆ, ಕ್ಲೀನ್ ಆಗಿ ಕಾಣುತ್ತೆ. ಓಕೆ, ಸೊ ಅದೊಂದು ನೋಡ್ಕೊಳ್ಳಿ. ಸೊ ಈ ಒಂದು ಸೆಷನ್ ಅಕಸ್ಮಾತ್ ನಾನು ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡಾದ್ಮೇಲೆ ನಿಮಗೆ ಏನಾದ್ರು ಡೌಟ್ಸ್ ಬಂದ್ರೆ ಕಂಪ್ಲೀಟ್ ಸೆಷನ್ ಮುಗಿದಾದ್ಮೇಲೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಹಾಕಿ. ಇನ್ ಬಿಟ್ವೀನ್ ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಜಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕೋದ್ ಬೇಡ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಸೆಕ್ಷನ್ ಅಲ್ಲಿ ಮೋಸ್ಟ್ ಆಫ್ ಯುವರ್ ಪಾಯಿಂಟ್ಸ್ ಇದರಲ್ಲಿ ಖಂಡಿತ ಕವರ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಕೇಳ್ಕೊಂಡಾದ್ಮೇಲೆ ನಿಮ್ಮ ಒಂದು ಡೌಟ್ಸ್ ನ ಕೇಳಿ. ಓಕೆ, ಸೊ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಇದು ಎವ್ರಿ ಮಂತ್ ನಡಿಬೇಕಾಗಿರುವಂತ ಒಂದು ಡಿಪಿ ಟ್ರೈನಿಂಗ್. ಲಾಸ್ಟ್ ಮಂತ್ ಬೈ ಚಾನ್ಸ್ ನಡೆದಿಲ್ಲ, ಆದ್ರೆ ಈ ಮಂತ್ ನಿಮಗೆ ಎವ್ರಿ ಮಂತ್ ಇದು ಸೆಕೆಂಡ್ ಟ್ಯೂಸ್ಡೇ ಅಂಡ್ 4th ಟ್ಯೂಸ್ಡೇ ಇದು ಎಲ್ಲಾ ಡಿಪಿ ಪಾರ್ಟ್ನರ್ಸ್ಗೂ ಕೊಡುವಂತ ಒಂದು ಸೆಷನ್ ಇದು. ಸೊ ಇದು ಈ ಪ್ರೋಗ್ರಾಮ್ ಮತ್ತೆ ನಿಮಗೆ 4th ಟ್ಯೂಸ್ಡೇ ಈ ಮಂತ್ ಮತ್ತೆ ನಿಮಗೆ ನಡೆಯುತ್ತೆ, ಅಂದ್ರೆ 23rd ಫೆಬ್ರವರಿ. ಓಕೆ, ಸೊ ಯಾರಿಗೆಲ್ಲ ನನ್ನ ಪರಿಚಯ ಇಲ್ಲ, ನನ್ನ ಹೆಸರು ಮಂಜುನಾಥ್. ಸೊ ಒನ್ ಆಫ್ ದಿ ಏರಿಯಾ ಸೇಲ್ಸ್ ಮ್ಯಾನೇಜರ್. ಸೊ ನನ್ನ ಜೊತೆಗೆ ನಮ್ಮ ಪಾರ್ಟ್ನರ್ಸ್ ಆಗಿ, ಅಂದ್ರೆ ನನ್ನ ಕೊಲೀಗ್ ಪಾರ್ಟ್ನರ್ಸ್ ಆಗಿ ಭಾಸ್ಕರ್, ಆಮೇಲೆ ಡಿಪಿ ಪಾರ್ಟ್ನರ್ಸ್ ಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಡೇವಿಡ್, ಆಮೇಲೆ ವೈಷ್ಣವ್. ನಾವು 4 ಜನ ಆಕ್ಚುಲಿ ಇದ್ದೀವಿ. ಸೊ ಲೆಟ್ ಮಿ ಸಿ ಮಿಸ್ಟರ್ ಡೇವಿಡ್. ಎಸ್, ಡೇವಿಡ್ ಅವರು ಕೂಡ ಒಂದು ಸೆಷನ್ ಅಲ್ಲಿ ಇದ್ದಾರೆ. ಓಕೆ, ಸೊ ಓಕೆ, ಡಿಪಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹಾಗೇನೆ ಏನಾದ್ರು ಇಶ್ಯೂಸ್ ಆದಾಗ ಏನ್ ಮಾಡಬೇಕು ಎಲ್ಲಾನು ಕೂಡ ನಿಮಗೆ ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲಿ ಒಳ್ಳೆ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲೂ ಕೂಡ ಓಡಾಡೋದು ಬೇಡ, ಇಲ್ಲಾಂದ್ರೆ ನೆಟ್ವರ್ಕ್ ಇಶ್ಯೂಸ್ ಗ್ಯಾರಂಟಿ ಆಗಿ ಬರುತ್ತೆ. ಹಾಗೇನೆ ಅಟ್ಲೀಸ್ಟ್ ಆದಷ್ಟು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮೊಬೈಲ್ ನ ಇಟ್ಟು ಆಮೇಲೆ ಇದನ್ನ ಕೇಳಿ. ಸೊ ಇದು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು, ಎಲ್ಲಾನು ಕೂಡ ನಿಮಗೆ ಲೈವ್ ಇರುತ್ತೆ. ವೆಬ್ಸೈಟ್ ಅಲ್ಲೂ ಕೂಡ ಏನಿದೆ ಅದು ಲೈವ್ ಆಗಿ ನಿಮ್ಗೆ ತೋರಿಸ್ತೀವಿ. ಅದಕ್ಕೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು, ಇದರಲ್ಲಿ ಏನು ಕೂಡ ನೋಟ್ ಮಾಡ್ಕೊಳ್ಳೋದು ಅದು ಇದು ಏನು ಇಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು. ಸೊ ಲೆಟ್ ಸ್ಟಾರ್ಟ್. ಐ ವಿಲ್ ಬಿ ಟೇಕಿಂಗ್ ಅಟ್ ಲೀಸ್ಟ್ 70 minutes ಆಫ್ ಟೈಮ್. ಎಂಟೈರ್ ಸೆಷನ್ ಕವರ್ ಮಾಡೋದಕ್ಕೆ 70 minutes ಆಗುತ್ತೆ. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಸೊ ಡಿಪಿ ಟ್ರೈನಿಂಗ್ ಇಲ್ಲ ಆಪರೇಷನ್ಗೆ ಡೈರೆಕ್ಟ್ ಆಗಿ ಹೋಗೋದಕ್ಕಿಂತ ಮುಂಚೆ ಡಿಪಿ ತಗೊಂಡಿದ್ರೆ, ಡಿಪಿ ತಗೊಂಡು ಅಪ್ಲೈ ಮಾಡ್ಬೇಕಾದ್ರೆ ಸೊ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲರೂ ಕೂಡ 13% ಅಂತ ಹೇಳಿರ್ತೀವಿ. ಯಾರೆಲ್ಲ ಡಿಪಿ ಆಲ್ರೆಡಿ ತಗೊಂಡಿದ್ರೆ ನಿಮ್ಮ KYC, ಪ್ಯಾನ್ ಕಾರ್ಡ್, ಆಮೇಲೆ ನೆಫ್ಟ್ ಆಲ್ರೆಡಿ ಅಪ್ಡೇಟ್ ಆಗಿರ್ಬೇಕು. ಅವಾಗ್ಲೇ ಕೂಡ ಡಿಪಿ ಪ್ರೋಸೆಸ್ ಸ್ಟಾರ್ಟ್ ಆಗುದು. ಹಾಗೇನೆ ಇದಕ್ಕೆ ಬೇಕಾಗಿರೋದು ಕಂಪ್ಲೀಟ್ ನಮ್ಮ ಡಿಪಿ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಆಗೋದು 2 lakh rupees. 2 lakh ಅಲ್ಲಿ 25,000 ಸೆಕ್ಯೂರಿಟಿ ಡಿಪಾಸಿಟ್. ಅದಾದ್ಮೇಲೆ ಸ್ಟಾಕ್ಗೆ ಅಂತ 1,75,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ 25,000 ಸೆಕ್ಯೂರಿಟಿ ಡಿಪಾಸಿಟ್ ನೀವೇನ್ ಕೊಟ್ಟಿದ್ರ, ಈ ಒಂದು 25,000 ಸೆಕ್ಯೂರಿಟಿ ಡಿಪಾಸಿಟ್ಗೆ
ನಿಮಗೆ 7% ಇಂಟ್ರೆಸ್ಟ್ ಪರ್ ಆನಮ್ ಸಿಗುತ್ತೆ. 1,75,000 ಸ್ಟಾಕ್ ಏನ್ ತಗೊಂಡಿದ್ರ ಅದು ನೀವೇನ್ ಬಿಲ್ಲಿಂಗ್ ಮಾಡ್ತೀರಾ ಆ ಬಿಲ್ಲಿಂಗ್ ಮೇಲೆ ನಿಮಗೆ ಡಿಪಿ ಕಮಿಷನ್ ಸಿಗುತ್ತೆ. ಓಕೆ, ಸೊ ಡಿಪಿ ಕಮಿಷನ್ ಬಂದು ನಿಮಗೆ ಅಗ್ರಿಕಲ್ಚರ್ ಆಮೇಲೆ ಲಾಂಡ್ರಿ ಕೇರ್ ಪ್ರಾಡಕ್ಟ್ ಮೇಲೆ ನಿಮಗೆ 3% ಕಮಿಷನ್, ಮಿಕ್ಕಿದ ಎಲ್ಲಾ ಪ್ರಾಡಕ್ಟ್ಸ್ಗೆ ನಿಮಗೆ 4% ಕಮಿಷನ್. ಓಕೆ, ಸೊ ಇದು ನಿಮ್ಮ ಒಂದು ಕಮಿಷನ್ ಸ್ಟ್ರಕ್ಚರು. ನಿಮ್ಮ ಡಿಪಿ ಇನ್ಕಮ್ ಅಂತ ಹೇಳಿದ್ರೆ ನಿಮಗೆ ಈ ತರ 2 ತರ ಇನ್ಕಮ್, ಒಂದು ಡಿಪಿ ಬಿಲ್ಲಿಂಗ್ ಮೇಲೆ ಸಿಗುವಂತ ಒಂದು ಇನ್ಕಮ್, ಇನ್ನೊಂದು ನೀವು ಕೊಟ್ಟಿರುವಂತಹ ಸೆಕ್ಯೂರಿಟಿ ಡಿಪಾಸಿಟ್ಗೆ ಸಿಗುವಂತ 7% ಇಂಟ್ರೆಸ್ಟ್. ಇವೆರಡೇ ನಿಮಗೆ ಸಿಗುವಂತ ಒಂದು ಡಿಪಿ ಇನ್ಕಮ್. ಸೊ ಡಿಪಿ ಆಪರೇಷನ್ ನೀವು ಕೆಲವರು ಮನೆಯಿಂದಾನು ಕೂಡ ಮಾಡ್ತಾರೆ, ಕೆಲವರು ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ತಗೊಂಡಿರ್ತಾರೆ. ಸೊ ಮನೆಯಲ್ಲಿ ಮಾಡೋ ಹಾಗಿದ್ರೆ ನಮಗೆ ರಿಕ್ವೈರ್ಡ್ ಸ್ಪೇಸ್ ಮಿನಿಮಮ್ 50 ಸ್ಕ್ವೇರ್ ಫೀಟ್ ಏರಿಯಾ, ಡಿಸ್ಪ್ಲೇಗೆ ಜೊತೆಗೆ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಚೇರ್ ಇಲ್ಲ ಅಂತ ಹೇಳಿದ್ರೆ ಟೇಬಲ್ ಕಂಪಲ್ಸರಿ. ಕಮರ್ಷಿಯಲ್ ಪ್ಲೇಸ್ ಆಯ್ತು ಅಂತ ಹೇಳಿದ್ರೆ ಮಿನಿಮಮ್ 100 ಸ್ಕ್ವೇರ್ ಫೀಟ್ ಏರಿಯಾ. ಸೊ ಜಾಸ್ತಿ ಎಷ್ಟಾದ್ರೂ ಇಟ್ಕೋಬಹುದು, ಮಿನಿಮಮ್ ಇದು ನಮ್ಮ ರಿಕ್ವೈರ್ಮೆಂಟ್. ಸೊ ಡಿಸ್ಪ್ಲೇ ರ್ಯಾಕ್ ಇರಬೇಕು, ಟೇಬಲ್ ಆಮೇಲೆ ಚೇರ್, ಅಟ್ಲೀಸ್ಟ್ ಒಂದು 3-4 ಜನ ಕುತ್ಕೊಳ್ಳೋಷ್ಟು ಸ್ಪೇಸ್ ವಿತ್ ಚೇರ್ ಕಂಪಲ್ಸರಿ. ಸೊ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಸಿಸ್ಟಮ್ ಇದ್ರೆ ತುಂಬಾ ಒಳ್ಳೇದು. ಕೆಲವರು ಮೊಬೈಲ್ ಅಲ್ಲಿ ಮಾಡ್ತಾರೆ, ವಿಚ್ ಇಸ್ ನಾಟ್ ಕನ್ವೀನಿಯಂಟ್. ಆಪರೇಟ್ ಮಾಡೋದಕ್ಕೂ ಕೂಡ ಬೇರೆಯವರಿಗೆ ಈವನ್ ಕನ್ವೀನಿಯಂಟ್ ಕಾಣಲ್ಲ, ಅದು ಪ್ರೊಫೆಷನಲ್ ಆಗಿ ಕಾಣಲ್ಲ. ಸೊ ಆದಷ್ಟು ಕೂಡ ಅಟ್ಲೀಸ್ಟ್ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಡೆಸ್ಕ್ಟಾಪ್ ಸಿಸ್ಟಮ್ ನ ಇಟ್ಕೊಂಡು ಬಿಲ್ ಮಾಡೋದಕ್ಕೆ ನೋಡಿ. ಹಾಗೇನೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ತುಂಬಾ ಒಳ್ಳೇದು, ಒಳ್ಳೆ ನೆಟ್ವರ್ಕ್ ಸಿಗುವಂತ ಇಂಟರ್ನೆಟ್ ಕನೆಕ್ಷನ್. ಪ್ರಿಂಟರ್ ಇದ್ರೆ ಒಂದು ಅಡ್ವಾಂಟೇಜ್, ಪ್ರಿಂಟರ್ ಇಲ್ಲ ಅಂದ್ರೆ ನಡೀತಾ, ಆದ್ರೆ ಇದ್ರೆ ಅಡ್ವಾಂಟೇಜ್. ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲಾದ್ರೂ ಅಷ್ಟೇ ಒಬ್ಬ ಕಸ್ಟಮರ್ಗೆ ಒಂದು ಗ್ಯಾರಂಟಿ ಆಗಿ ಬಿಲ್ ಆಗಿದೆ ಅಂತ ಪ್ರೂಫ್ ತೋರ್ಸೋದೆ ಬಿಲ್ ಪ್ರಿಂಟ್ ಆಗಿ ಕೊಡೋದು. ಸೊ ಅದು ರಿಯಲ್ ಪ್ರೊಫೆಷನಲ್ ಡಿಪಿ ಆಪರೇಷನ್ ಟೆಕ್ನಿಕ್. ಸೊ ಇದು ಈ ತರ ಮಾಡಬೇಕು. ಸೊ ಇದಿಷ್ಟು ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎ ಡಿಪಿ. ಸೆಕ್ಯೂರಿಟಿ ಡಿಪಾಸಿಟ್ 25,000 ಗಿಂತ ಜಾಸ್ತಿ ಹೋಗೋದಿಲ್ಲ. ಆದ್ರೆ 1,75,000 ಟ್ರೇಡ್ ಡಿಪಾಸಿಟ್ ಇಲ್ಲ ಅಂದ್ರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಡಿಪಿ ಅವರು ಎಷ್ಟಾದ್ರೂ ಇಟ್ಕೋಬಹುದು. ಇದಕ್ಕೆ 0 BV ಸ್ಟಾಕ್ ಅಂತಾನು ಕೂಡ ಹೇಳ್ತೀವಿ. ಈ 0 BV ಸ್ಟಾಕ್ಗೆ ಲಿಮಿಟ್ ಏನು ಇಲ್ಲ, ಮಿನಿಮಮ್ ಈಸ್ 1,75,000. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಸರಿ ಡಿಪಿ ಸ್ಟಾಕ್ ಇಲ್ಲ 0 BV ಸ್ಟಾಕ್ ಅಂತ ಏನಿದೆ ಎಷ್ಟಾದ್ರೂ ಕೂಡ ಇಟ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ, ಬೇಸಿಕಲಿ ನಿಮಗೆ ಸರ್ವಿಸ್ ಕೊಡೋದಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಎಲ್ಲಿ ಸೇಲ್ಸ್ ಜಾಸ್ತಿ ಇದೆ ಅವಾಗ ಅವರ ಒಂದು ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಇದರಲ್ಲಿ ಬೇರೆ ತರನು ಕೂಡ ಇನ್ವೆಸ್ಟ್ ಮಾಡ್ತಾರೆ, ಆದ್ರೆ ಅದನ್ನ ಮುಂದೆ ನೋಡೋಣ ಯಾವ ತರ ಅಂತ. ಸೊ ಫಸ್ಟ್ ಆಫ್ ಆಲ್ ಇದೆಲ್ಲ ಡಿಪಿ ಪಾರ್ಟ್ನರ್ಸ್ ಯಾರೆಲ್ಲ ಆಲ್ರೆಡಿ ನಮ್ ಜೊತೆ ಕೈ ಜೋಡಿಸಿದಾರೆ ನಮ್ಮ ಡಿಪಿ ಪಾರ್ಟ್ನರ್ ಆಗಿ, ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ ಕಂಪ್ನಿ ಮೇಲೆ ಜೊತೆಗೆ ನಿಮ್ಮ ಪ್ರೋಗ್ರೆಸ್ಗೆ ಅಂತ ನೀವು ನಮ್ಮನ್ನ ಒಂದು ನಂಬಿಕೆಯಿಂದ ನೀವು ಇನ್ವೆಸ್ಟ್ ಮಾಡಿದ್ರ. ಡಿಪಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಅಟ್ಲೀಸ್ಟ್ ಕಮರ್ಷಿಯಲ್ ಪ್ಲೇಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಡಿಷನಲ್ ಎಕ್ಸ್ಪೆನ್ಸಸ್ ಕೂಡ ನೀವು ಇನ್ವೆಸ್ಟ್ ಮಾಡಿದ್ರ. ಸೊ ಇದನ್ನೆಲ್ಲ ನೋಡಿ ಅಟ್ಲೀಸ್ಟ್ ಈ ತರ ಇರಬೇಕಾದ್ರೆ ನಿಮ್ಮ ಒಂದು ಪ್ರೋಗ್ರೆಸ್ಗೆ ನಾವು ಅಟ್ಲೀಸ್ಟ್ ಒಂದು ಡೈರೆಕ್ಷನ್ ತೋರಿಸ್ಬೇಕು. ಸೊ ಡೈರೆಕ್ಷನ್ ಏನು ಅಂತ ಹೇಳಿದ್ರೆ ನೀವು ತಗೊಂಡಿರುವಂತ ಇನ್ವೆಸ್ಟ್ಮೆಂಟ್ ಹಾಕಿರುವಂತ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ 2 lakh rupees ಅಲಾಂಗ್ ವಿತ್ ಅಡಿಷನಲ್ ಎಕ್ಸ್ಪೆನ್ಸಸ್ ಏನಿದೆ ಆ ಒಂದು ಎಂಟೈರ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳೋ ಹಾಗಿದ್ರೆ ಲೆಟ್ಸ್ ಸೇ ಅರೌಂಡ್ 2.5 lakh rupees to 3 lakh rupees ಇನ್ವೆಸ್ಟ್ಮೆಂಟ್ ಏನ್ ಮಾಡಿದ್ರ ಇದನ್ನ 1 ವರ್ಷದಲ್ಲಿ ಅಟ್ಲೀಸ್ಟ್ ರಿಟರ್ನ್ ತಗೊಳ್ಳೋದಕ್ಕೆ ಒಂದು ಡೈರೆಕ್ಷನ್ ಫಸ್ಟ್ ನಿಮ್ಗೆ ತೋರಿಸಿ ಆಮೇಲೆ ನಾನು ಆಪರೇಷನ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಗೆ ಹೋಗ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ 2 ರಿಂದ 3 ಲಕ್ಷ ಇನ್ವೆಸ್ಟ್ಮೆಂಟ್ ಏನು ಕಂಪ್ನಿ ಕೊಟ್ಟಿದ್ರ, ಜೊತೆಗೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಿದ್ರ, ಇದಕ್ಕೆ 2.5 ಲಕ್ಷ 3 ಲಕ್ಷ ಒಂದೇ ವರ್ಷದಲ್ಲಿ ತಗೊಳ್ಳೋದು ಹೇಗೆ, ರಿಟರ್ನ್ಸ್ ತಗೊಳ್ಳೋದು ಹೇಗೆ ನೋಡೋಣ. ಸೊ ಎಲ್ಲಾ ಡಿಪಿ ಪಾರ್ಟ್ನರ್ಸ್ ತಗೊಂಡಾದ್ಮೇಲೆ ಒಂದು 3 months to 6 months ಟೈಮ್ ಅಲ್ಲಿ 200 ಲಾಯಲ್ಟಿ ಕಸ್ಟಮರ್ಸ್ ನ ಬಿಲ್ಡ್ ಮಾಡೋದಕ್ಕೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಈ 200 ಲಾಯಲ್ಟಿ ಕಸ್ಟಮರ್ಸ್ ಅಂತ ಹೇಳಿದಾಗ ಬೇಸಿಕಲಿ 200 ಜನನು ನಿಮ್ಮ ಓನ್ ಡೌನ್ಲೈನ್ಸ್ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಡಿಪಿ ಅಂತ ಹೇಳಿದ ತಕ್ಷಣ ನಿಮ್ಮ ಟೀಮ್ ಜೊತೆಗೆ ನಿಮ್ಮ ಅಪ್ಲೈನ್ ಟೀಮ್ ಜೊತೆಗೆ ಬೇರೆ ಎಂಟೈರ್ ಕರ್ನಾಟಕದಲ್ಲಿ ಇರುವಂತಹ ಎಂಟೈರ್ ಲೀಡರ್ಸ್ ನಿಮಗೆ ಬಿಲ್ಲಿಂಗ್ ಗೆ ಅವರ ಟೀಮ್ ನ ಕಳಿಸ್ತಾರೆ. ಸೊ ಕಸ್ಟಮರ್ಸ್ ಅಂದಾಗ ನಿಮ್ಮ ಓನ್ ಕಸ್ಟಮರ್ಸ್ ಅಲ್ಲ, ನಿಮ್ಮ ಅಪ್ಲೈನ್ ಕಸ್ಟಮರ್ಸ್, ನಿಮ್ಮ ಲೀಡರ್ಸ್ ಕಸ್ಟಮರ್ಸ್, ಬೇರೆ ಲೀಡರ್ಸ್ ಕಸ್ಟಮರ್ಸ್ ಎಲ್ಲಾರನ್ನೂ ಸೇರಿಸಿ ಅಟ್ಲೀಸ್ಟ್ ಒಂದು 200 ಲಾಯಲ್ಟಿ ಕಸ್ಟಮರ್ಸ್ಗೆ ಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡೋಣ. ಸೊ ಇದಕ್ಕೆ ಬೇಕು ಅಂದ್ರೆ ನಿಮ್ಮ ಅಪ್ಲೈನ್ ಸಪೋರ್ಟ್ಸ್ ತಗೊಳ್ಳಿ, ಲೀಡರ್ ಸಪೋರ್ಟ್ ಕೂಡ ತಗೊಳ್ಳಿ. ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಇದು ಟಾರ್ಗೆಟ್ ಇಟ್ಕೊಳ್ಳಿ 3 months to 6 months ಟೈಮ್ ಅಲ್ಲಿ. ಸೊ ಅಟ್ಲೀಸ್ಟ್ 6 months ಟೈಮ್ ಅಂತ ತಗೊಂಡಾಗ 200 ಲಾಯಲ್ಟಿ ಕಸ್ಟಮರ್ಸ್
ಲಾಯಲ್ಟಿ ಕಸ್ಟಮರ್ಸ್ ಯಾಕೆ ಅಂತ ಹೇಳಿದ್ರೆ ಎವ್ರಿ ಮಂತ್ ಕನ್ಸಿಸ್ಟೆಂಟ್ ಆಗಿ ಬಿಲ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಬೆನಿಫಿಟ್, ನಿಮ್ಗೂ ಕೂಡ ಬೆನಿಫಿಟ್ ಲಾಯಲ್ಟಿ ಕಸ್ಟಮರ್ಸ್ ನ ಬಿಲ್ಡ್ ಮಾಡಿದ್ರೆ. ಅದಕ್ಕೆ ಲಾಯಲ್ಟಿ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡೋಣ. ಇನ್ನು ಬೇಕಾದಷ್ಟು ಕಸ್ಟಮರ್ಸ್ ಇರ್ತಾರೆ, ನಮ್ ಟಾರ್ಗೆಟ್ ಲಾಯಲ್ಟಿ ಕಸ್ಟಮರ್ಸ್. ಸೊ ಯಾವಾಗ್ಲೂ ಕೂಡ ಡಿಪಿ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಒಂದು ಡಿಪಿ ಓಪನಿಂಗ್ ಸೆರೆಮನಿ ಮಾಡಿ. ಡಿಪಿ ಓಪನಿಂಗ್ ಸೆರೆಮನಿ ಮಾಡಿದಾಗ ನಿಮಗೆ ಗೊತ್ತಿರುವಂತ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಇಲ್ಲ ನೈಬರ್ಸ್ ಏನಿದೆ ಇವ್ರನ್ನ ಇನ್ವೈಟ್ ಮಾಡಿ. ಈ ಒಂದು ಡಿಪಿ ಓಪನಿಂಗ್ ಸೆರೆಮನಿಯಲ್ಲಿ ಯಾವ ತರ ಕರೀತು, ಯಾವುದೇ ಕಾರಣಕ್ಕೂ ಮೋದಿ ಕೇರ್ ಇಲ್ಲ ಅಂತ ಹೇಳಿದ್ರೆ ಡಿಪಿ ತೆಗೆದಿದ್ದೀನಿ ಅದೆಲ್ಲ ಬಂದು ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಬಂದು ಆಶೀರ್ವಾದ ಮಾಡಿ ಅಂತ ಹೇಳಿ ಒಂದು ಚಿಕ್ಕ ಡಿಪಿ ಓಪನಿಂಗ್ ಸೆರೆಮನಿ ಮಾಡಿ. ಸೊ ಅದೊಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್ ಇದ್ರೆ ಸಾಕು. ಮುಗ್ದಾದ್ಮೇಲೆ ನೀವೇನಾದ್ರು ಟೈಮ್ ಪಾಸ್ ಮಾಡ್ಕೊಳ್ಳಿ. ಆದ್ರೆ ಡಿಪಿ ಓಪನಿಂಗ್ ಸೆರೆಮನಿ ಒಂದು ಚಿಕ್ಕ BOM ತರ ಇರುತ್ತೆ, ಪರಿವರ್ತನೆ ಅಂತ ಏನ್ ಹೇಳ್ತೀವಿ ಅದೇ ತರ. ಸೊ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಮೋದಿ ಕೇರ್ ಅಲ್ಲಿ ಇರುವಂತ ಒಂದು ಆಪರ್ಚುನಿಟಿ, ಪ್ರಾಡಕ್ಟ್ ಕ್ವಾಲಿಟಿ ಎರಡನ್ನ ತೋರಿಸಿ ಟೆಸ್ಟಿಮೋನಿ ಕೊಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. 20 to 30 ಮಿನಿಟ್ಸ್ ಮ್ಯಾಕ್ಸ್. ಸೊ ಇದು ನಿಮ್ಮ ಒಂದು ಸ್ಟಾರ್ಟ್ ಮಾಡೋದು ಹೇಗೆ. ಸೊ ಒಂದು 50 ಜನ 100 ಜನ ಆದ್ರೂ ಒಂದು ಡಿಪಿ ಓಪನಿಂಗ್ ಸೆರೆಮನಿಗೆ ಕರೆದು ಈ ತರ ವರ್ಕ್ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಇವಾಗ ಹೇಗಿದ್ರು ನಾವು ಆಫ್ಲೈನ್ ಟ್ರೈನಿಂಗ್ ಆನ್ಲೈನ್ ಟ್ರೈನಿಂಗ್ ಎರಡೂ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ, ಆಲ್ರೆಡಿ ನಡೀತಾ ಇದೆ. ಸೊ ನೀವು ಕೂಡ ಡಿಪಿ ಡೆವಲಪ್ಮೆಂಟ್ಗೆ ಅಂತ ತಿಂಗಳಿಗೆ ಒಂದು 3-4 ಆಫ್ಲೈನ್ ಟ್ರೈನಿಂಗ್, ಅಂದ್ರೆ ವಾರಕ್ಕೆ ಒಂದಾದ್ರೂ ಸರಿ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನ ಕನೆಕ್ಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬಂದಿರುವಂತ ಕಸ್ಟಮರ್ಸ್ ಮತ್ತೆ ಅವರು ಪ್ರೋಗ್ರೆಸ್ ಆಗೋದಕ್ಕೆ ಏನಾದ್ರು ಒಂದು ಡೈರೆಕ್ಷನ್ ಇರಬೇಕು. ಅದಕ್ಕೆ ಅಂತ ಒಂದು ಪ್ರೋಗ್ರಾಮ್ ನಿಮಗೆ ಮಾಡಕ್ ಗೊತ್ತಿದ್ರೆ ನೀವೇ ಮಾಡಿ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೊಂಡು, ಲೀಡರ್ ಸಪೋರ್ಟ್ ತಗೊಂಡು ಈ ತರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಯಾವ್ದಾದ್ರು ಸರಿ ಅರೇಂಜ್ ಮಾಡಿ. ಸೊ ಇದಕ್ಕೆ ವಾರಕ್ಕೆ ಒಂದು, ಅದಕ್ಕಿಂತ ಜಾಸ್ತಿ ಆದ್ರೆ ಇನ್ನೂ ಒಳ್ಳೇದು. ಅಟ್ಲೀಸ್ಟ್ 3-4 ತಿಂಗಳಿಗೆ ಮಿನಿಮಮ್ ಮಾಡಿ. ಇಲ್ಲಾಂದ್ರೆ 8ರಿಂದ 10 ಮಾಡ್ತೀರಾ ಇನ್ನೂ ಕೂಡ ಒಳ್ಳೇದು, ನಿಮಗೆ ಒಳ್ಳೇದಾಗತ್ತೆ. ಹಾಗೇನೆ ಆನ್ಲೈನ್ ಟ್ರೈನಿಂಗು ಕೂಡ ನೀವು ಅಟ್ಲೀಸ್ಟ್ 3-4 ಒಂದು ವಾರಕ್ಕೆ ಮಾಡಿ. ಯಾವತ್ತೂ ಕೂಡ ಜನ ಜಾಸ್ತಿ ಬರಲ್ಲ ಅಂತ ಯಾವತ್ತೂ ತಲೆ ಕೆಡ್ಸ್ಕೊಬಿಡಿ. 2-3 ಜನದಿಂದನೇ ಸ್ಟಾರ್ಟ್ ಮಾಡಿ. 3-4 ಜನ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ಆಮೇಲೆ ಸ್ಲೋಲಿ ಪಿಕಪ್ ಆಗುತ್ತೆ. ಓಕೆ, ಸೊ ಇದನ್ನ ಫಸ್ಟ್ ಈ ತರ ಸ್ಟಾರ್ಟ್ ಮಾಡೋಣ. ಸೊ ಇದೆಲ್ಲ ಒಂದು ಪ್ಲಾನ್ ಔಟ್ ಮಾಡ್ಕೊಳ್ಳಿ. ಲೀಡರ್ಸ್ ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಪ್ಲಾನ್ ಔಟ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಅಟ್ಲೀಸ್ಟ್ ರಿಟೇಲಿಂಗು ಕೂಡ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಡಿಪಿ ತಗೊಂಡ್ಮೇಲೆ ಅಟ್ಲೀಸ್ಟ್ ನೀವು ರಿಟೇಲಿಂಗ್ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಬರುತ್ತೆ. 15 to 20% ಅಷ್ಟು ರಿಟೇಲ್ ಪ್ರಾಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇದರಲ್ಲೂ ಕೂಡ ನಾನು ಸುಮಾರು ಡಿಪಿಗೆ ಟಾರ್ಗೆಟ್ ಕೂಡ ಆಗಿದ್ರೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು 40,000 to 50,000 rupees ಅಷ್ಟು ರಿಟೇಲ್ ಮಾಡಕ್ಕಾಗತ್ತ ಅಂತ ನೋಡಿ ಅಂತ ಹೇಳ್ತೀವಿ. ಯಾತಕ್ಕೆ 50,000 ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 500 rupees ಪರ್ ಡೇ, 500 ಇಲ್ಲ 1000 rupees ಇಷ್ಟೇ ಸಾಕು, ಜಾಸ್ತಿ ಏನ್ ಬೇಡ. ಸ್ಟಾರ್ಟ್ ಮಾಡೋದಕ್ಕೆ ಒಂದು 500 rupees 1000 rupees ಅಷ್ಟು ಒಂದು ರಿಟೇಲಿಂಗ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 50,000 ಅಷ್ಟು ನೀವೇನಾದ್ರು ರಿಟೇಲಿಂಗ್ ಮಾಡ್ತು ಅಂತ ಹೇಳಿದ್ರೆ ಓವರ್ ಆಲ್ ಒಂದು 50,000ಕ್ಕೆ ನಿಮ್ಮ ಕಂಪ್ಲೀಟ್ ಬೆನಿಫಿಟ್ ಒಂದು 10,000 ರೂಪಾಯಿ ತನಕ ಸಿಗುತ್ತೆ. ಓಕೆ, ಅದು ಹೇಗೆ ಅಂತ ಬೇಕಾದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಒಳ್ಳೇದು. ರಿಟೇಲ್ ಪ್ರಾಫಿಟ್, BV ಇನ್ಕಮ್, ಕಂಪ್ನಿ ಆಫರ್ಸ್, ಲಾಯಲ್ಟಿನೂ ಬಿಟ್ಟು ಕೂಡ ನಾನು ಹೇಳ್ತೀನಿ. ಲಾಯಲ್ಟಿ ಬಿಟ್ಟೆ ಬೇಕಾದ್ರೆ ನಿಮಗೆ 50,000 ರೂಪಾಯಿ ರಿಟೇಲಿಂಗ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ತನಕ ಒಂದೇ ತಿಂಗಳಿಗೆ ಆಫರ್ಸು, ಆಮೇಲೆ ನಿಮ್ಮ BV ಇನ್ಕಮ್ ಜೊತೆಗೆ ನಿಮ್ಮ ಒಂದು ಡೈರೆಕ್ಟ್ ರಿಟೇಲ್ ಇನ್ಕಮ್ ಏನಿದೆ ಇದೆಲ್ಲ ಸೇರಿಸಿದಾಗ ನಿಮಗೆ 50,000 ರೂಪಾಯಿಗೆ 10,000 ರೂಪಾಯಿ ತನಕ ಪರ್ ಮಂತ್ ಓನ್ಲಿ ರಿಟೇಲಿಂಗ್ ಇನ್ಕಮ್ ಮಾಡ್ಕೋಬಹುದು. ಸೊ ಇನ್ನೊಂದು ಟಾರ್ಗೆಟ್, ನೀವು ಈ 6 ತಿಂಗಳಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 10 ಜನ ನಿಮ್ಮ ಟೀಮ್ ಬಿಲ್ಡ್ ಮಾಡೋದಕ್ಕೂ ಇಲ್ಲ ನಿಮ್ಮ ಓನ್ ಡೌನ್ಲೈನ್ ಡೆವಲಪ್ ಮಾಡೋದಕ್ಕೂ ಟಾರ್ಗೆಟ್ ಇರಬೇಕು. ಎಲ್ಲ ಬೇರೆ ಟೀಮ್ ಅವರೇ ಬರ್ತಾ ಇದ್ರೆ ನಿಮ್ ಪ್ರೋಗ್ರೆಸ್ ತುಂಬಾ ಕಡಿಮೆ ಇರುತ್ತೆ. ಸೊ ನೀವು ಕೂಡ ಬೇರೆಯವ್ರ ತರ ಬೆಳಿಬೇಕು ಅನ್ನೋ ಆಗಿದ್ರೆ 200 ಲಾಯಲ್ಟಿ ಕಸ್ಟಮರ್ಸ್ ಅಲ್ಲಿ 50 ಜನ ಆದ್ರೂ ನಿಮ್ಮ ಓನ್ ಟೀಮ್ ಅಲ್ಲಿ ಇರುವಂತವ್ರನ್ನ ನೀವು ಡೆವಲಪ್ ಮಾಡೋದಕ್ಕೆ ನಿಮ್ಮ ಅಪ್ಲೈನ್ ಸಪೋರ್ಟ್ ನ ತಗೊಂಡು ವರ್ಕ್ ಮಾಡಿ. ತಿಂಗಳಿಗೆ 10. ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈಸಿಲಿ ಹೇಳಿದ್ರೆ 3 ದಿನಕ್ಕೆ ಒಬ್ಬ ಕಸ್ಟಮರ್ ಡೌನ್ಲೈನ್ ಆಗಿ ಕನ್ವರ್ಟ್ ಮಾಡಿ. ಸೊ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತಿಂಗಳಿಗೆ 10 ಜನ ಕಸ್ಟಮರ್ಸ್ ನ ಆಡ್ ಮಾಡಿದಾಗ 6 ತಿಂಗಳಿಗೆ ನಿಮಗೆ ಮಿನಿಮಮ್ ಒಂದು 50 ಜನ ಕಸ್ಟಮರ್ಸ್ ಆದ್ರೂ ಲಾಯಲ್ಟಿಗೆ ನಿಮ್ಮ ಡೌನ್ಲೈನ್ಸ್ ಆಗಿ ಇರಬೇಕು. ಇದರಿಂದ ಏನಾಗುತ್ತೆ, ಸೊ ಲೆಟ್ಸ್ ಸೇ ಅಟ್ಲೀಸ್ಟ್ ಈ ತರ ಪ್ರೋಗ್ರೆಸ್ ಆದಾಗ ನೀವೊಂದು ಈ 50 ಜನ ಕಸ್ಟಮರ್ಸ್ ನಿಮ್ಮ ಡೌನ್ಲೈನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು 3 months ಆದ್ರೂ ತಗೊಳ್ಳಿ, 6 months ಆದ್ರೂ ತಗೊಳ್ಳಿ. ಸೊ ಅಟ್ಲೀಸ್ಟ್ ನೀವು ಡೈರೆಕ್ಟರ್ ಲೆವೆಲ್ಗೆ ರೀಚ್ ಆಗ್ತೀರಾ.
30,000 35,000 ಆಗ್ತಾ ಆಗ್ತಾ ಥರ್ಡ್ ಮಂತ್ ಆರ್ ಫೋರ್ತ್ ಮಂತ್ ನಿಮ್ಮ ಲೆವೆಲ್ ಡೈರೆಕ್ಟರ್ ಲೆವೆಲ್ ಹೋಗಿರುತ್ತೆ. ಸೊ ಇವಾಗ ಹೇಗಿದ್ರು 1,08,000 ಅಲ್ಲಿ ಆಲ್ರೆಡಿ ನೀವು 32,000 ಕ್ರಾಸ್ ಮಾಡ್ಕೊಂಡ್ಬಿಟ್ಟಿದ್ರ. ಇನ್ನು ಬೇಕಾಗಿರೋದು ಅಪ್ರಾಕ್ಸಿಮೇಟ್ಲಿ ಅನದರ್ 70 or 75,000 ಅಲ್ಲಿ ನಿಮ್ಮ ಡೈರೆಕ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು 70 to 75,000 ನೀವು 3 ಮಂತ್ಸ್ ಅಂತ ತಗೊಂಡ್ರು ಕೂಡ ನೀವು ಡೈರೆಕ್ಟರ್ ಲೆವೆಲ್ಗೆ ಹೋಗ್ತೀರಾ. ಸೊ ಡೈರೆಕ್ಟರ್ ಲೆವೆಲ್ಗೆ ಹೋಗೋದಿಲ್ದ್ರ ನೀವು 50 ಜನ ಕಸ್ಟಮರ್ಸ್ ನ ಬಿಲ್ಡ್ ಮಾಡಿದ್ರೆ ನಿಮ್ಮ ಡೈರೆಕ್ಟರ್ ಟೈಟಲ್ ಮೇಂಟೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ತರ ನಿಮ್ಮ ಒಂದು ಪ್ರೋಗ್ರೆಸ್ ಪ್ಲಾನ್ ಅಲ್ಲೂ ಕೂಡ ಆಗುತ್ತೆ, ನಿಮ್ಮ ಇನ್ಕಮ್ ಅಲ್ಲೂ ಕೂಡ ನಿಮ್ಮ ಪ್ರೋಗ್ರೆಸ್ ಆಗುತ್ತೆ. ಸೊ 40,000 PGBV ನಾವು ಯಾವಾಗ್ಲೂ ಹೇಳ್ತೀವಿ ಪ್ಲಾನ್ ಅಲ್ಲಿ 40,000 PGBV ನಾವು ಮೇಂಟೈನ್ ಮಾಡಬೇಕು ಅಂತ. ಸೊ ಇದು ನಮ್ಮ DP ಪಾರ್ಟ್ನರ್ಸ್ಗೆ ಒಂದು ಡೈರೆಕ್ಷನ್. ಸೊ ಎವ್ರಿ ಮಂತ್ ಈ ತರ ಒಂದು ಕಸ್ಟಮರ್ಸ್ ನ ಬಿಲ್ಡ್ ಮಾಡ್ಕೊಂಡಾಗ ನಿಮ್ಮ ಒಂದು ಟೀಮ್ ಡೆವಲಪ್ಮೆಂಟ್, DP ಡೆವಲಪ್ಮೆಂಟ್ ಎರಡೂ ಕೂಡ ಆಗುತ್ತೆ. ಸೊ ಇಷ್ಟೆಲ್ಲ ಆಯ್ತು. ಇವಾಗ ನಮಗೆ ರಿಟರ್ನ್ಸ್ ಏನ್ ಸಿಗುತ್ತೆ ನೋಡೋಣ. ಓಕೆ, ಸೊ ಫೈನಲಿ ಅಟ್ಲೀಸ್ಟ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ದುಡ್ಡು ಬರ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ? ಸೊ ಕಸ್ಟಮರ್ಸ್ ರೆಡಿ ಆದ್ರು, ಕಸ್ಟಮರ್ಸ್ ಬಿಸ್ನೆಸ್ ಕೊಡ್ತಾ ಇದಾರೆ, ಬಿಸ್ನೆಸ್ ಇಂದ ಫೈನಲಿ ರಿಟರ್ನ್ಸ್ ಏನಿದೆ, ಫಸ್ಟ್ 6 ಮಂತ್ಸ್ ನೀವು ಡೆವಲಪ್ಮೆಂಟ್ಗೆ ಅಂತ ವರ್ಕ್ ಮಾಡ್ತಾ ಇದ್ದೀರಾ. ಫಸ್ಟ್ 6 ಮಂತ್ಸ್ ಅಲ್ಲಿ 20 ಲಕ್ಷ ರೂಪಾಯಿ ಬಿಸ್ನೆಸ್ ಆದ್ರೂ ಬಂದಿದೆ ಅಂತ ನಾನು ಮೈಂಡ್ ಅಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಯಾವ್ದೇ ಒಂದು DP ಒಂದು 2 ಲಕ್ಷ ಆದ್ರೂ ಪರ್ ಮಂತ್ ಬಿಲ್ಲಿಂಗ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕಷ್ಟ ಆಪರೇಷನ್. ಸೊ ಅಂತವ್ರು ಯಾರಾದ್ರೂ ಇಲ್ಲಿ ಇದ್ರೆ ಆಕ್ಚುಲಿ ಒಳ್ಳೇದಲ್ಲ. ಹೇಗೆ ಮಾಡ್ಬೇಕು 2 ಲಕ್ಷ ಇನ್ಕಮ್, 2 ಲಕ್ಷ ಬಿಲ್ಲಿಂಗ್ ಕ್ರಾಸ್ ಮಾಡ್ಬೇಕು ತಿಳ್ಕೊಳ್ಳಿ. ಸೊ ಅಕಸ್ಮಾತ್ ನಿಮ್ಮ ಅಪ್ಲೈನ್ಸ್ ಇಲ್ಲ ಅಂದ್ರೆ ಲೀಡರ್ಸ್ ಹತ್ರ ಅದಕ್ಕೆ ಡೈರೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ನನಗಾದ್ರೂ ಸರಿ ಇಲ್ಲ ಭಾಸ್ಕರ್ಗಾದ್ರೂ ಸರಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಬೇಕಾದ್ರೆ ಪ್ಲಾನ್ ಔಟ್ ಮಾಡ್ಕೋಬಹುದು. ಬಿಲೋ 2 lakh ಬಿಲ್ಲಿಂಗ್ ನಡೀತಾ ಇದ್ರೆ ಅಂದ್ರೆ ಮಾತ್ರ. ಸೊ ಅಕಸ್ಮಾತ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ 2 ರಿಂದ 3 ಲಕ್ಷ ಬಿಲ್ಲಿಂಗ್ ಪರ್ ಮಂತ್ ಆಗ್ತಾ ಇದೆ ಅಂದಾಗ 6 ತಿಂಗಳಲ್ಲಿ 20 ಲಕ್ಷ ಬಿಲ್ಲಿಂಗ್ ಆಗುತ್ತೆ ಅಂತ ಅನ್ಕೊಳ್ಳೋಣ. 20 ಲಕ್ಷ ಬಿಲ್ಲಿಂಗ್ಗೆ ನಿಮಗೆ DP ಕಮಿಷನ್ 4% ಲೆಕ್ಕದಲ್ಲಿ ತಗೊಳ್ಳೋ ಆಗಿದ್ರೆ 80,000 ರೂಪಾಯಿ ಇನ್ಕಮ್ ಬಂತು, ಓನ್ಲಿ DP ಕಮಿಷನ್. ಸೊ ಹಾಗೇನೆ 6 ತಿಂಗಳಲ್ಲಿ ನಾವು ಟಾರ್ಗೆಟ್ ಮಾಡಿರುವಂತ 200 ಲಾಯಲ್ಟಿ ಕಸ್ಟಮರ್ಸ್ ಅವರು ಕೂಡ ನಿಜವಾಗ್ಲೂ ಬಿಲ್ಡ್ ಮಾಡಿದ್ರೆ, ಓಕೆ ಮಾಡಿದ್ರೆ 200 ಲಾಯಲ್ಟಿ ಕಸ್ಟಮರ್ಸ್ ನ ನೀವು ಕರೆಕ್ಟ್ ಆಗಿ ನೀವು ನಿಮ್ಮ ಅಪ್ಲೈನ್ ಸಪೋರ್ಟ್ ಇಬ್ರು ತಗೊಂಡು ವರ್ಕ್ ಮಾಡೋ ಆಗಿದ್ರೆ 200 ಲಾಯಲ್ಟಿ ಕಸ್ಟಮರ್ಸ್ 6 ತಿಂಗಳಲ್ಲಿ. ಸೊ ಇವಾಗ ನಿಮಗೆ ಪರ್ ಮಂತ್ 5 ಲಕ್ಷ ರೂಪಾಯಿ ಬಿಲ್ಲಿಂಗ್ ಆಗುತ್ತೆ. ಸೊ 200 into 2,500 rupees ಜಾಸ್ತಿನೂ ಕೂಡ ಆಗ್ಬೋದು. ನಾ ತಗೊಳ್ಳೋದು ನಮಗೆ ಎಷ್ಟು ಸಾಕು ಅಂತ ಜಾಸ್ತಿನೇ ಆಗ್ಬೇಕು ಆಕ್ಚುಲಿ. ಸೊ ಈ ತರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಓನ್ಲಿ ಫ್ರಮ್ ಲಾಯಲ್ಟಿ ಕಸ್ಟಮರ್ಸ್ 5 ಲಕ್ಷ ರೂಪಾಯಿ ಬಿಲ್ಲಿಂಗ್ ಆಗುತ್ತೆ. 5 ಲಕ್ಷ ರೂಪಾಯಿ 6 ತಿಂಗಳಿಗೆ ಅಂತ ಹೇಳಿದ್ರೆ 30 ಲಕ್ಷ ರೂಪಾಯಿ ಆಯ್ತು. 30 ಲಕ್ಷ ರೂಪಾಯಿ 6 ತಿಂಗಳಿಗೆ ಅಂತ ಹೇಳಿದ್ರೆ DP ಕಮಿಷನ್ 4% ಲೆಕ್ಕದಲ್ಲಿ ನಿಮಗೆ 1,20,000 rupees ಆಗುತ್ತೆ. ಓಕೆ, ಇದು 7th ಮಂತ್ ಇಂದ 12th ಮಂತ್ ತನಕ ಸಿಗುವಂತ ಇನ್ಕಮ್. ಫಸ್ಟ್ 6 ಮಂತ್ಸ್ 80,000, ನೆಕ್ಸ್ಟ್ 6 ಮಂತ್ಸ್ 1,20,000. ಇದು ನಮ್ಮ ಡೈರೆಕ್ಷನ್. ಸೊ ಈ ತರ ನೀವು 12 ಮಂತ್ಸ್ ಅಲ್ಲಿ ನೀವು 2 ಲಕ್ಷ ರೂಪಾಯಿ ನೀವು ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಿ ರಿಟರ್ನ್ಸ್ ಆಗಿ ತಗೋಬಹುದು. ಫಸ್ಟ್ 6 ಮಂತ್ಸ್ ಅಲ್ಲಿ 80,000, ಸೆಕೆಂಡ್ 6 ಮಂತ್ಸ್ ಅಲ್ಲಿ ಅಂದ್ರೆ 7th ಮಂತ್ ಇಂದ 12th ಮಂತ್ ತನಕ ಅನೇದರ್ 1,20,000. ಎರಡನ್ನು ಆಡ್ ಮಾಡಿದಾಗ ನಮಗೆ 2 lakh rupees ಸಿಕ್ತು. ಸೊ ಇದು ನಮ್ಮ ಒಂದು ಡೈರೆಕ್ಷನ್. ಸೊ ಇದಕ್ಕೆ ನೀವು 6 ತಿಂಗಳು ತಗೊಳ್ತೀರಾ, 3 ತಿಂಗಳು ತಗೊಳ್ತೀರಾ, ಇಲ್ಲ 12 ಮಂತ್ಸೇ ತಗೋತೀರಾ, ನಿಮ್ಮ ಕೈಲಿದೆ. ಆದ್ರೆ ಈ ತರ ಡೈರೆಕ್ಷನ್ ಇಟ್ಕೊಳ್ಳಿ. ಸೊ DP ಅಂದಾಗ ಕಸ್ಟಮರ್ಸ್ ನ ಬಿಲ್ಡ್ ಮಾಡ್ಲೇಬೇಕು. ಸೊ ಕಸ್ಟಮರ್ಸ್ ನ ಬಿಲ್ಡ್ ಮಾಡೋದಕ್ಕೆ ಯಾವ ತರ ಒಂದು ವರ್ಕ್ ಮಾಡಬೇಕು, ಟೈಮ್ ಕೊಡಬೇಕು, ಕೊಟ್ರೆ ಮಾತ್ರ ಇನ್ಕಮ್. ನಿಮ್ಮ ಅಪ್ಲೈನ್ ವರ್ಕ್ ಮಾಡ್ತಾರೆ ಇಲ್ಲ ಡೌನ್ಲೈನ್ ವರ್ಕ್ ಮಾಡ್ತಾರೆ, ಅದು ಯಾವತ್ತೂ ಕೂಡ ನಡೆಯಲ್ಲ. ಸೊ ಬೇರೆಯವರು ವರ್ಕ್ ಮಾಡಿ ನಿಮಗೆ ದುಡ್ಡು ಯಾರು ತಾನೇ ಕೊಡ್ತಾರೆ? ಸಿಗೋದಿಲ್ಲ, ಕರೆಕ್ಟ್? ಸೊ ದುಡ್ಡು ನೀವೇ ಹಾಕಿದ್ರೆ ನೀವು ಕೂಡ ಕರೆಕ್ಟ್ ಆಗಿ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋಣ. ಸೊ ಇದು DP ಕಮಿಷನ್ ಆಯ್ತು. ಹಾಗೇನೆ ನಾವು 50 ನಿಮ್ಮ ಡೌನ್ಲೈನ್ಸ್ ಕೂಡ ನೀವು ಕ್ರಿಯೇಟ್ ಮಾಡಿದ್ರೆ ಅಲ್ಲಿಂದನೂ ಕೂಡ ಪ್ಲಾನ್ ನಲ್ಲೂ ಕೂಡ ನಿಮ್ಗೆ ಇನ್ಕಮ್ ಸಿಗುತ್ತೆ. ನಾನು ವರ್ಸ್ಟ್ ಕೇಸ್ ಅಲ್ಲಿ ನಾವು ತಗೊಳ್ತಾ ಇರೋದು ಫಸ್ಟ್ 6 ಮಂತ್ಸ್ ಅಲ್ಲಿ ಓನ್ಲಿ 20,000 ರೂಪಾಯಿ ಪ್ಲಾನ್ ಅಲ್ಲಿ ಇನ್ಕಮ್ ತಗೋತೀರಾ ಅಂತ. ಇಟ್ ಹ್ಯಾಸ್ ಟು ಬಿ ಬೆಟರ್. ಯಾಕಂತ ಹೇಳಿದ್ರೆ ಒಂದು 20 ರಿಂದ 30,000 BV ಕೊಡ್ತೀನಿ ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗಿ ಇದು ಇನ್ನೂ ಜಾಸ್ತಿ ಆಗುತ್ತೆ. ಸೊ 12 ಮಂತ್ಸ್ ಅಲ್ಲಿ 60,000 rupees ನೀವು ಪ್ಲಾನ್ ಅಲ್ಲಿ ಇನ್ಕಮ್ ಮಾಡಿದ್ರು ಕೂಡ 50 to 60,000 ಅಂತ ತಗೊಂಡ್ರು DP ಕಮಿಷನ್ ಪ್ಲಸ್ ಪ್ಲಾನ್ ಕಮಿಷನ್ ಎರಡನ್ನೂ ಆಡ್ ಮಾಡಿ ಹೇಳೋ ಆಗಿದ್ರೆ ನಮಗೆ ಟೋಟಲ್ ಇನ್ಕಮ್ ಬರೋದು 2,60,000.
ಸೊ ಇನ್ನು ಜಾಸ್ತಿನೇ ಆಗ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಡಿಪಿಗೆ ಹಾಕಿರುವಂತ ಮನೆ ಇಲ್ಲಾಂದ್ರೆ ಕಮರ್ಷಿಯಲ್ ಪ್ಲೇಸ್ ಹೇಗಾದ್ರೂ ಸರಿ, ನಿಮಗೆ ಟೋಟಲಿ ನಿಮ್ಮ 2.5 lakh rupees to 3 lakh rupees ಏನು ಇನ್ವೆಸ್ಟ್ಮೆಂಟ್ ಆಗಿದೆ, ಅದು 1 ವರ್ಷದಲ್ಲಿ ನೀವು ಈ ತರ ರಿಟರ್ನ್ ತಗೋಬಹುದು. ಸೊ ಈ ತರ ನಿಮ್ಮ 2.5 ಲಕ್ಷ 1 ವರ್ಷದಲ್ಲಿ ನೀವು ಇನ್ಕಮ್ ಮಾಡ್ಕೋಬಹುದು. 2.5 ಇಂದ 3 ಲಕ್ಷ ರೂಪಾಯಿ ಪರ್ ಆನಮ್ ಇನ್ಕಮ್ ಅನ್ನು ಆಗಿದ್ರೆ ದೆನ್ ನಿಮಗೆ ಇದು 25,000 ರೂಪಾಯಿಯಿಂದ 30,000 ರೂಪಾಯಿ ತನಕ ಪರ್ ಮಂತ್ ಇನ್ಕಮ್ ಆಗುತ್ತೆ. ಇದಕ್ಕೆ 1 ವರ್ಷ ನಾವು ಟೈಮ್ ತಗೋತಾ ಇದೀವಿ. ಸೊ ಇದು ನಮ್ಮ ಒಂದು ಪ್ರೋಗ್ರೆಸ್, ಇದು ಒಂದು ನಮ್ಮ ಡೈರೆಕ್ಷನ್. ಡಿಪಿ ತಗೊಂಡಾದ್ಮೇಲೆ ನಿಮ್ಮ ವರ್ಕಿಂಗ್ ಡೈರೆಕ್ಷನ್ ನಾವು ತಿಳಿಸ್ತಾ ಇರೋದು, ಪ್ಲೀಸ್ ವರ್ಕ್ ಟು ಬಿಲ್ಡ್ 200 ಲಾಯಲ್ಟಿ ಕಸ್ಟಮರ್ಸ್. ನಿಮ್ಮ ಸರೌಂಡಿಂಗೇ ಬೇಕು, ದೂರದಿಂದ ಯಾರು ಕೂಡ ನಿಮ್ಮನ್ನ ಹುಡ್ಕೊಂಡ್ ಬರಲ್ಲ. ಸೊ ನಿಮ್ಮ ಸರೌಂಡಿಂಗ್ ಅಲ್ಲಿ 200 ಲಾಯಲ್ಟಿ ಕಸ್ಟಮರ್ಸ್ ನ ಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡೋಣ. ಸೊ ಇದು 1 ವರ್ಷದ ಪ್ಲಾನ್. ಅದಾದ್ಮೇಲೆ ಏನು 12 ತಿಂಗಳಲ್ಲಿ ಈ ತರ ಒಂದು ಪ್ರೋಗ್ರೆಸ್, ಇಲ್ಲ 6 ತಿಂಗಳಲ್ಲೇ ಮಾಡ್ತೀರಾ ತೊಂದರೆ ಇಲ್ಲ. ಸೊ ಇದಾದ್ಮೇಲೆ ಏನು 1 ವರ್ಷದಲ್ಲಿ 2,50,000 ಇಲ್ಲ 3 lakh rupees ಇನ್ಕಮ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಡೈರೆಕ್ಷನ್ ನೆಕ್ಸ್ಟ್ ಇಯರ್ ನಿಮ್ಮ ಪ್ಲಾನ್ ಆಗಿರ್ಬೇಕಾಗಿರೋದು. ಇಲ್ಲಾಂದ್ರೆ ಎನಿ ಟೈಮ್ ನೀವು ಇವಾಗಲೇ ಸ್ಟಾರ್ಟ್ ಮಾಡ್ತೀರಾ, ಇವಾಗಲೂ ಕೂಡ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಯಾವಾಗಾದ್ರೂ ಸರಿ. ನಿಮಗೆ ಒಂದ್ಸತಿ ಅರ್ಥ ಆದ್ಮೇಲೆ, ವರ್ಕಿಂಗ್ ಡೈರೆಕ್ಷನ್ ನಿಜವಾಗ್ಲೂ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಗೊತ್ತಾದ್ಮೇಲೆ ನಿಮ್ಮ ವರ್ಕಿಂಗ್ ಇದೇ 2,50,000 rupees ಪರ್ ಮಂತ್ ಹೇಗೆ ಮಾಡೋದು ಆ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದು. 1 ವರ್ಷಕ್ಕೆ ಮಾಡುವಂತ ಒಂದು ಇನ್ಕಮ್ 1 ತಿಂಗಳಿಗೆ ಮಾಡಬಹುದಾ, ಇದಕ್ಕೆ ಏನ್ ಡೈರೆಕ್ಷನ್ ಇದೆ, ಇದು ನಾವು ತೋರಿಸುವಂತ ಒಂದು ಡಿಪಿಲಿ ಮಾಡುವಂತ ಒಂದು ಇನ್ಕಮ್. ಸೊ ಫಸ್ಟ್ ನೀವು ಇಲ್ಲಿ ಡಿಪಿ ತಗೊಂಡಿದ್ದೀರಾ. ಸೊ ಡಿಪಿ ಅವರು ಅಟ್ಲೀಸ್ಟ್ 2 lakh ಮೇಲೆ ಇನ್ಕಮ್ ತಗೊಳ್ಳಾಗಿದ್ರೆ 4 ಲೆಕ್ಕದಲ್ಲಿ ಡಿಪಿ ಹಾಕೋಣ. 4 ಲೆಕ್ಕದಲ್ಲಿ ಡಿಪಿ ಹಾಕಿ ಅವನು ಕೂಡ ಡೆವಲಪ್ ಮಾಡ್ತಾ, ಸೊ ಈ ತರ ಒಂದು ಪ್ರೋಗ್ರೆಸ್ ನೀವು ಮಾಡಬಹುದು. ಸೊ ಬೇಸಿಕಲಿ ನೀವು ಮಾಡ್ಬೇಕಾಗಿರೋದು 4 ಲೆಕ್ಕಲ್ಲೂ ಒಂದೊಂದು ಡಿಪಿ ನಿಮ್ಮ ಡೂಪ್ಲಿಕೇಶನ್ ಇನ್ನೊಂದು 4 ಲೆಕ್ಕಲ್ಲಿ ಹಾಕೋ ಆಗಿದ್ರೆ ಅವರು ಕೂಡ ಇದೇ ಡೈರೆಕ್ಷನ್ ವರ್ಕ್ ಮಾಡಿದ್ರೆ, ಅಂದ್ರೆ 200 ಲಾಯಲ್ಟಿ ಕಸ್ಟಮರ್ಸ್ ಇದೇ ತರ ಅವರು ಕೂಡ ವರ್ಕ್ ಮಾಡೋ ಆಗಿದ್ರೆ ದೆನ್ ನಿಮ್ಮ ಒಂದು 12 months ಅಲ್ಲಿ ಎಷ್ಟಾದ್ರೂ ಸರಿ ನಿಮ್ಗೆ ಬೇಕಾಗಿರೋ ನಿಮ್ಮ ಒಂದು ಕನ್ವೀನಿಯಂಟ್ ಟೈಮ್ ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅದ್ರ ಪ್ರಕಾರ ನಿಮಗೆ ಸಿಗೋದು ಒಂದು 12 ಲಕ್ಷ GBV 4 ಲೆಕ್ಕದಲ್ಲಿ ಏನಾದ್ರು ಡೆವಲಪ್ ಆಗಿದ್ರೆ, ಅವಾಗ ಪ್ಲಾನ್ ಪ್ರಕಾರ ನಿಮಗೆ ಓನ್ಲಿ ಪ್ಲಾನ್ ಅಲ್ಲೇ ಸಿಗುವಂತ ಒಂದು ಇನ್ಕಮ್ ಮೋರ್ ದೆನ್ 2 lakh rupees. ಸೊ 2 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಒಂದೇ ತಿಂಗಳಿಗೆ ಮಾಡ್ಕೊಂಡು ಹೋಗ್ಬೋದು. ಪರ್ ಮಂತ್ ಇನ್ಕಮ್ 2 lakh ಮೇಲೆ ಮಾಡಬಹುದು. ಸೊ ಇದು ವರ್ಕಿಂಗ್ ಮೆಥಡ್. ಸೊ ಇದೆಲ್ಲ ನಾವು ಪ್ಲಾನ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಇದು ನಮ್ಮ ಒಂದು ಡೈರೆಕ್ಷನ್ ಡಿಪಿ ಡೆವಲಪ್ಮೆಂಟ್ಗೆ ಹೇಗೆ ಇನ್ಕಮ್ ಜಾಸ್ತಿ ಮಾಡ್ಕೋಬಹುದು. ಡಿಪಿ ಪಾರ್ಟ್ನರ್ಸ್ ಕೂಡ ಬರೀ ಲೀಡರ್ಸ್ ಕನ್ಸಲ್ಟೆಂಟ್ ಮಾತ್ರ ದುಡ್ಡು ಮಾಡ್ತಾರೆ, ಡಿಪಿ ಪಾರ್ಟ್ನರ್ಸ್ ದುಡ್ಡು ಮಾಡಲ್ಲ. ಅದೆಲ್ಲ ಹಳೆ ಕಾಲದ ಪುರಾಣ. ಸೊ ಇವಾಗ ಮೋಸ್ಟ್ ಆಫ್ ದಿ ಡಿಪಿಸ್ ನಮ್ಮ ಕರ್ನಾಟಕದಲ್ಲಿ 50 ಇಲ್ಲ 100 ಇರ್ಬೋದು, ನಾನು ಎಕ್ಸಾಕ್ಟ್ ಡೇಟಾ ನೋಡಿಲ್ಲ. ಆಲ್ರೆಡಿ ನನ್ನ ನವೆಂಬರ್ ಡೇಟಾ ಪ್ರಕಾರ ಮೋರ್ ದೆನ್ 60 DPs ಆಲ್ರೆಡಿ ಅರ್ನಿಂಗ್ ಮೋರ್ ದೆನ್ 1 lakh, ಕೆಲವು DPs ಮೋರ್ ದೆನ್ 2 lakh rupees ಇನ್ಕಮ್ ಪರ್ ಮಂತ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ಡಿಪಿ ಪ್ರೋಗ್ರೆಸ್. ಇವರೆಲ್ಲಾರು ಮಾಡ್ತಾ ಇರೋದು ಇಷ್ಟೇ, ಬರೀ ಡಿಪಿ ಕಮಿಷನ್ ಮಾತ್ರ ವರ್ಕ್ ಮಾಡ್ತಾ ಇಲ್ಲ, ಇವನ್ ಪ್ಲಾನ್ ಪ್ರಕಾರ ಇನ್ಕಮ್ ಹೇಗೆ ತಗೊಳ್ಳೋದು ಅದಕ್ಕೆ ವರ್ಕ್ ಮಾಡ್ತಾ ಇದ್ರೆ ಅದಕ್ಕೆ ಇನ್ಕಮ್ 1 ಲಕ್ಷ ಕ್ರಾಸ್ ಆಗ್ತಾ ಇದೆ. ಓಕೆ, ಸೊ ಡಿಪಿಗೆ ರಿಕ್ವೈರ್ಮೆಂಟ್. ಸೊ ಇಲ್ಲಿ ಇನ್ನೊಂದು ಕ್ರೈಟೀರಿಯಾ ಕೂಡ ನಿಮಗೆ ಹೇಳ್ತೀನಿ. ಇದಿಷ್ಟು ನಿಮ್ಮ ವರ್ಕಿಂಗ್ ಮೆಥಡ್ ಆಯ್ತು. ಇವಾಗ ನಮ್ಮ ಡಿಪಿ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಕೊಡೋ ಆಗಿದ್ರೆ, ಯಾವುದೇ ಒಂದು ಡಿಪಿ ನಿಮಗೆ ಒಂದ್ಸತಿ ಅಪ್ರೂವಲ್ ಕೊಟ್ಟಾದ್ಮೇಲೆ ನೀವೇನಾದ್ರೂ ಡಿಪಿ ನಾವು 1 ಕಿಲೋಮೀಟರ್ ಡಿಸ್ಟೆನ್ಸ್ ಬ್ಯಾಂಗ್ಳೂರ್ ಸಿಟಿಲಿ ಬೇರೆ ಡಿಪಿ ಅಪ್ರೂವಲ್ ಕೊಡೋದಿಲ್ಲ. ಆಕ್ಟಿವ್ ಡಿಪಿಎಸ್ ಇಂದ ಬ್ಯಾಂಗ್ಳೂರ್ ಸಿಟಿಲಿ ಆಕ್ಟಿವ್ ಡಿಪಿಎಸ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಡಿಪಿ ಅಪ್ರೂವಲ್ ನಮ್ಮ ಕಡೆಯಿಂದ ಸಿಗೋದಿಲ್ಲ. ಹಾಗೇನೆ ಬೇರೆ ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಇಲ್ಲಾಂದ್ರೆ ತಾಲೂಕಾಸ್ ಇಲ್ಲಾಂದ್ರೆ ವಿಲೇಜಸ್ ಯಾವ್ದಾದ್ರು ಸರಿ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಒಂದು ಡಿಪಿ ಕೊಡೋದಿಲ್ಲ. ಇದಕ್ಕೆ ಒಂದೇ ಒಂದು ಎಕ್ಸೆಪ್ಷನ್ ಇದೆ, ಆಕ್ಟಿವ್ ಡಿಪಿಸ್ ಅಂತ. ಅದೇನದು ಆಕ್ಟಿವ್ ಡಿಪಿಸ್, ಇದು ನಿಮ್ಮ 2ನೇ ಬಾಕ್ಸ್ ಅಲ್ಲಿ ಇದೆ. ಬೇಕಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಇದನ್ನ ನಾನು ಅವಾಗ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇರ್ತೀನಿ. ವಾಟ್ ಈಸ್ ಆಕ್ಟಿವ್ ಡಿಪಿ? ಆಕ್ಟಿವ್ ಡಿಪಿ ಅಂತ ಹೇಳಿದ್ರೆ ಪರ್ ಮಂತ್ ಮೋರ್ ದೆನ್ 25,000 rupees ಬಿಲ್ಲಿಂಗ್ ಮಾಡಬೇಕು. 25,000 ಮಿನಿಮಮ್ ಬಿಲ್ಲಿಂಗ್ ಇರಬೇಕು ಆಕ್ಟಿವ್ ಅಂತ ಕನ್ಸಿಡರ್ ಮಾಡೋದಕ್ಕೆ. ಜೊತೆಗೆ 3 ತಿಂಗಳು ಟೋಟಲ್ ಬಿಲ್ಲಿಂಗ್ 1.5 lakh rupees, 1,50,000 rupees
3 ತಿಂಗಳು ಬಿಲ್ಲಿಂಗ್ ಇರಬೇಕು. ಸೊ ಟೋಟಲ್ 3 ತಿಂಗಳು. ಅದಲ್ದಿರ ಝೀರೋ ಬಿ ವಿ ಸ್ಟಾಕ್ ಅಂದ್ರೆ ಟ್ರೇಡ್ ಸ್ಟಾಕ್ ಇಲ್ಲ ಡಿಪಿ ಸ್ಟಾಕ್ ಅಂತ ನಾನೇನು ಮೊದಲೇ ಹೇಳಿದೆ, ಅದು 1,75,000 ನೀವೇನು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಅದನ್ನ ನೀವು ಅನದರ್ 50,000 ತನಕ ನೀವು ಡೌನ್ ಮಾಡ್ಕೋಬಹುದು. ಡೌನ್ ಮಾಡ್ಕೊಂಡ್ರೆ ನಿಮ್ಗೆ ಇಶ್ಯೂ ಆಗುತ್ತೆ. ಆದ್ರೆ ಕಂಪ್ನಿ ಜಸ್ಟ್ ಇನ್ ಕೇಸ್ ಏನಾದ್ರೂ ಮಂತ್ ಎಂಡ್ಗೆ ಇಲ್ಲ ಏನಾದ್ರು ತೊಂದರೆ ಆದಾಗ ಅಂತ ಹೇಳ್ತಾ 1,75,000 50,000 ಸ್ಟಾಕ್ ತನಕ ಲೆಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ಸ್ಟಿಲ್ ವಿ ಕನ್ಸಿಡರ್ ಆಕ್ಟಿವ್. ಆದ್ರೆ ಯಾವಾಗ ಈ 3 ಪಾಯಿಂಟ್ ಪರ್ ಮಂತ್ 25,000 ರೂಪಾಯಿ ಬಿಲ್ಲಿಂಗ್ ಆಗ್ತಾ ಇಲ್ಲ, 3 ತಿಂಗಳು ಟೋಟಲ್ ಬಿಲ್ಲಿಂಗ್ 1,50,000 ಕ್ರಾಸ್ ಆಗಿಲ್ಲ, ಹಾಗೇನೆ ಝೀರೋ ಬಿ ವಿ ಸ್ಟಾಕ್ ಇಲ್ಲ ಡಿ ಪಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರೇಡ್ ಸ್ಟಾಕ್ ಏನಾದ್ರು ಇದು 50,000 ರೂಪಾಯಿಗಿಂತ ಕಡಿಮೆ ಹೋದಾಗ ಆ ಡಿ ಪಿ ಇನ್ಆಕ್ಟಿವ್ ಅಂತ ಕನ್ಸಿಡರ್ ಮಾಡಿ ಬೇರೆ ಡಿ ಪಿ ವಿತ್ ಇನ್ ಈ ಒಂದು ಡಿಸ್ಟೆನ್ಸ್ ಕ್ರೈಟೀರಿಯಾ ಏನಿದೆ 1 ಕಿಲೋಮೀಟರ್ ಆರ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಕ್ರೈಟೀರಿಯಾದಲ್ಲಿ ನಾವು ಅಪ್ರೂವಲ್ ಕೊಡ್ತೀವಿ. ಓಕೆ, ಸೊ ಎಲ್ಲಾ ಡಿ ಪಿನೂ ನಾವು ಆನ್ಲೈನ್ ಅಲ್ಲೇ ನಾವು ಅಪ್ಲೈ ಮಾಡಕ್ ಹೇಳ್ತಾ ಇರೋದು. ಸೊ ಇವಾಗ ಯಾವ್ದು ಫಿಸಿಕಲ್ ಆಗಿ ನಾವು ತಗೋತಾ ಇಲ್ಲ. ಡಿ ಪಿ ಸ್ಟಾಕ್ ಅಂತ ಇವಾಗ ಏನ್ ಹೇಳ್ತಾ ಇದ್ದಾರೆ, ಟ್ರೇಡ್ ಸ್ಟಾಕ್ ಅಂತ ಏನ್ ಹೇಳ್ತಾ ಇದೆ, ಅದಕ್ಕೂ ಪರ್ಸನಲ್ ಸ್ಟಾಕ್ ಅಂದ್ರೆ ಪರ್ಸನಲ್ ಅಂತ ಹೇಳಿದ್ರೆ ನೀವೇನ್ ಬಿಲ್ಲಿಂಗ್ ಮಾಡ್ತೀರಾ, ಇನ್ವಾಯ್ಸ್ ಮಾಡ್ತೀರಾ, ಅದಕ್ಕೆ ಸಿಗುವಂತ ಸ್ಟಾಕ್ ಬೇಸಿಕ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಎಲ್ಲಾರು ಕೂಡ ಟೆಂಪ್ಟ್ ಆಗ್ತಾರೆ ಪರ್ಸನಲ್ ಬಿ ವಿ ಮಾಡ್ಕೊಳ್ಳೋದಕ್ಕೆ. ಯಾಕೆಂದ್ರೆ ಬಿ ವಿ ಸಿಗುತ್ತೆ, ಇನ್ಕಮ್ ಸಿಗುತ್ತೆ, ಇಲ್ಲ ಏನಾದ್ರು ಅಚೀವ್ಮೆಂಟ್ ಮಾಡ್ಕೊಳ್ಳೋದು ಈಸಿ. 2 ಲಕ್ಷ ಸ್ಟಾಕ್ ಇಲ್ಲೇ ಇದೆ, ಹೆಂಗಿದ್ರು ನನ್ ಮುಂದೆ ಇದೆಯಲ್ಲ ಅಂತೇಳಿ ಸುಮಾರು ಜನ ಬಿಲ್ಲಿಂಗ್ ಮಾಡ್ಕೊಳ್ತಾರೆ. ಇಟ್ಸ್ ಎ ವೆರಿ ರಾಂಗ್ ಪ್ರಾಕ್ಟೀಸ್. ಕಂಪನಿ ಯಾವುದೇ ಕಾರಣಕ್ಕೂ ಅದಕ್ಕೆ ಎನ್ಕರೇಜ್ ಮಾಡೋದಿಲ್ಲ. ಹಾಗೇನೆ ಅದು ಒಂದು ಬ್ಯಾಡ್ ಹ್ಯಾಬಿಟ್, ಅದನ್ನ ಕಲ್ಟಿವೇಟ್ ಮಾಡ್ಕೋಬೇಡಿ. ನಮ್ಮ ಎಲ್ಲಾ ಡಿ ಪಿ ಪಾರ್ಟ್ನರ್ಸ್ಗೂ ಕೂಡ ನಾವು ಯಾವಾಗ್ಲೂ ಇದೇ ಹೇಳೋದು. ಸೊ ಝೀರೋ ಬಿ ವಿ ಸ್ಟಾಕ್ ಬಿಲ್ಲಿಂಗು ನೀವು ಕಂಪ್ನಿಯಿಂದಾನೇ ಮಾಡ್ಕೋಬೇಕು. ಆನ್ಲೈನ್ ಅಲ್ಲೂ ಕೂಡ ಮಾಡ್ಬೋದು, ಆದ್ರೆ ಡೈರೆಕ್ಟ್ ಆಗಿ ಕಂಪ್ನಿಯಿಂದಾನೇ ಬರುತ್ತೆ. ಇದಕ್ಕೆ ಬಿ ವಿ ಸಿಗೋದಿಲ್ಲ ಝೀರೋ, ಆದ್ರೆ ಇದಕ್ಕೆ ಆಫರ್ಸು ಕೂಡ ಸಿಗೋದಿಲ್ಲ. ಇದನ್ನ ನೀವು MS ಅಲ್ಲೂ ಬಿಲ್ ಮಾಡಬಹುದು, ಇಲ್ಲ ವೆಬ್ಸೈಟ್ ಅಲ್ಲೂ ಕೂಡ ಬಿಲ್ ಮಾಡಬಹುದು. ಮಿನಿಮಮ್ 6,000 ರೂಪಾಯಿ ಬಿಲ್ಲಿಂಗ್ ಝೀರೋ ಬಿ ವಿ ಸ್ಟಾಕ್ ಮಾಡ್ಕೋಬೇಕು. 1,75,000 ಆದ್ಮೇಲೆ ನಾವೇನಾದ್ರೂ ಎಕ್ಸೆಸ್ ಸ್ಟಾಕ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ 6,000 ಬಿಲ್ಲಿಂಗ್ ಆಗಬೇಕು. ಅದಕ್ಕಿಂತ ಕಡಿಮೆ ಝೀರೋ ಬಿ ವಿ ಸ್ಟಾಕ್ ತಗೋತೀನಿ ಅಂದ್ರೆ ಸಿಸ್ಟಮ್ ಅಲೋ ಮಾಡೋದಿಲ್ಲ. ಓಕೆ, ಸೊ ಇದು ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಝೀರೋ ಬಿ ವಿ ಸ್ಟಾಕ್ ಇಲ್ಲ ಡಿ ಪಿ ಸ್ಟಾಕ್ ಅಂತ ನಾವೇನ್ ಹೇಳ್ತಿದೀವಿ, ಜಸ್ಟ್ ಇನ್ ಕೇಸ್ ಫ್ಯೂಚರ್ ಇದನ್ನ ಆಗೋದ್ ಬೇಡ, ಆದ್ರೆ ಜಸ್ಟ್ ಇನ್ ಕೇಸ್ ಎನಿ ಟೈಮ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಡಿ ಪಿ ಕ್ಲೋಸ್ ಮಾಡ್ತೀನಿ ಅಂದಾಗ ಈ ಒಂದು ಝೀರೋ ಬಿ ವಿ ಸ್ಟಾಕ್ ನ ನಾವು ವಾಪಸ್ ತಗೋತೀವಿ. ಇದು ಬಿಲ್ಲಿಂಗ್ ಆಗಿದ್ರೆ ತಗೊಳ್ಳೋದಿಲ್ಲ, ಆದ್ರೆ ಝೀರೋ ಬಿ ವಿ ಸ್ಟಾಕ್ ನ ನಾವು ವಾಪಸ್ ತಗೋತೀವಿ. ಆದ್ರೆ ಸೇಲೆಬಲ್ ಕಂಡೀಷನ್ ಅಲ್ಲಿ ಇರಬೇಕು. ಎಕ್ಸ್ಪೈರಿ ಹಾಗೇನೆ ಸೇಲೆಬಲ್ ಕಂಡೀಷನ್, ಪ್ಯಾಕಿಂಗ್ ಚೆನ್ನಾಗಿರ್ಬೇಕು. ಸೊ ಎಕ್ಸ್ಪೈರಿ ಡೇಟ್ ಅಟ್ಲೀಸ್ಟ್ 6 months ಡ್ಯೂರೇಷನ್, ಫುಡ್ ಅಂಡ್ ಬ್ಯೂರೇಜಸ್ ಅಲ್ಲಿ 3 months ಇರಬೇಕು. ಸೊ ಫುಡ್ ಅಂಡ್ ಬ್ಯೂರೇಜಸ್ ಅಲ್ಲಿ ಮಿನಿಮಮ್ 3 months ಗಿಂತ ಜಾಸ್ತಿ ಇರಬೇಕು. ಬೇರೆ ಎಲ್ಲಾ ಪ್ರಾಡಕ್ಟ್ ಮೋರ್ ದೆನ್ 6 months ಎಕ್ಸ್ಪೈರಿ ಡೇಟ್ ಇರಬೇಕು. ಸೊ ಇದು ನಮ್ಮ ಝೀರೋ ಬಿ ವಿ ಸ್ಟಾಕ್ ಅಲ್ಲಿ ಸಿಗುವಂತ ಅಡ್ವಾಂಟೇಜ್. ಓಕೆ, ಸೊ ಎಷ್ಟೇ ಸ್ಟಾಕ್ ಇದ್ರು ಸರಿ, ಅಕಸ್ಮಾತ್ ಡಿ ಪಿ ಕ್ಲೋಸಿಂಗ್ ವಿತ್ ಇನ್ ಎ ಇಯರ್ ಆಫ್ ಓಪನಿಂಗ್ ಮಾಡಿ ಒಂದೇ ವರ್ಷದಲ್ಲೇ ಕ್ಲೋಸ್ ಮಾಡೋಗಿದ್ರೆ GST ಕೂಡ ಕಟ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಅಮೌಂಟ್ ರಿಫಂಡ್ ಆಗುತ್ತೆ. 1 ವರ್ಷ ಆದ್ಮೇಲೆ ಯಾವ್ದಾದ್ರು ಡಿ ಪಿ ಕ್ಲೋಸ್ ಮಾಡಿದ್ರೆ ಯಾವ ಪ್ರಾಡಕ್ಟ್ಗೆ ಎಷ್ಟು GST ಅಪ್ಲಿಕೇಬಲ್ ಇದೆ ಅಷ್ಟು GST ಲೆಸ್ ಮಾಡಿ ಪ್ರಾಡಕ್ಟ್ ನ ನಾವು ರಿಫಂಡ್ ತಗೊಂಡು ಅಮೌಂಟ್ ರಿಫಂಡ್ ಆಗುತ್ತೆ. ಸಾರಿ, ಪ್ರಾಡಕ್ಟ್ ನ ರಿಟರ್ನ್ ತಗೊಂಡು ಪ್ರಾಡಕ್ಟ್ ಅಮೌಂಟ್ ರಿಫಂಡ್ ಆಗುತ್ತೆ. ಓಕೆ, ಸೊ ಇದು ಝೀರೋ ಬಿ ವಿ ಸಿಗುವಂತ ಒಂದು ಅಡ್ವಾಂಟೇಜ್ ಇನ್ ಕೇಸ್ ಆಫ್ ಕ್ಲೋಸರ್. ಅದೇ ಒಂದು ಡಿಸ್ಅಡ್ವಾಂಟೇಜ್ ಪರ್ಸನಲ್ ಬಿ ವಿ ಸ್ಟಾಕ್ ಅಲ್ಲಿ. ಪರ್ಸನಲ್ ಆಗಿ ನೀವೇನಾದ್ರೂ ಬಿ ವಿ ಮಾಡ್ಕೊಂಡ್ರೆ ನಿಮ್ಗೆ ಆಫರ್ ಸಿಗುತ್ತೆ ಖಂಡಿತ, ಪ್ಲಾನ್ ಅಲ್ಲಿ ಸಿಗುವಂತ ಇನ್ಕಮ್ ಸಿಗುತ್ತೆ ಖಂಡಿತ. ಸೊ ಇದನ್ನ ನೀವೇ ಬಿಲ್ ಮಾಡ್ಕೋಬೇಕು. ಯಾರು ಬೇಕೋ ಬಿಲ್ಲಿಂಗ್ ಮಾಡ್ಕೊಳ್ಳಿ, ಡಿ ಪಿ ಕಮಿಷನ್ ಕೂಡ ಸಿಗುತ್ತೆ, ತೊಂದರೆ ಇಲ್ಲ. ಆದ್ರೆ ಇದು ಸ್ಟಾಕ್ ನ ಕಂಪ್ನಿ ವಾಪಸ್ ತಗೊಳ್ಳೋದಿಲ್ಲ, ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಇದನ್ನ ರಿಟೇಲ್ ಮಾಡೇ ನೀವು ಖಾಲಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಕನ್ಸಲ್ಟೆಂಟ್ ಗೆ ಬಿಲ್ ಮಾಡಿ ಆ ಸ್ಟಾಕ್ ನ ಕೊಟ್ಟಾಗ ಅದು ಕಂಪ್ನಿಯಿಂದ ಮತ್ತೆ ವಾಪಸ್ ಬರುತ್ತೆ, ರೊಟೇಷನ್ ಆಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಹತ್ರ 50,000 ಪೇಯ್ಡ್ ಸ್ಟಾಕ್ ಅಂದ್ರೆ ಬಿ ವಿ ಸ್ಟಾಕ್ ಇದ್ರೆ, ಸೊ ಅದನ್ನೇ ನೀವು ರೊಟೇಷನ್ ಮಾಡ್ತಾ ಇದ್ರೆ ಆ 50,000 ಹಾಗೆ ಇರುತ್ತೆ ಹೊರತು ರಿಟೇಲ್ ಮಾಡ್ಲಿಲ್ಲ ಅಂದ್ರೆ ಖಾಲಿ ಆಗಲ್ಲ. ಸೊ ಇದಕ್ಕೆ ಒಂದೇ ಒಂದು ದಾರಿ, ರಿಟೇಲಿಂಗ್ ಅಲ್ಲೇ ಈ ಸ್ಟಾಕ್ ನ ಖಾಲಿ ಮಾಡಬೇಕು. ಬಿ ವಿ ಸ್ಟಾಕ್ ನೀವು ಡಿ ಪಿ ಇಟ್ಕೊಂಡ್ರೆ, ಅದಕ್ಕೆ ಅದನ್ನ ಮಾಡಬೇಡಿ. ಈ ಸ್ಟಾಕ್ ನ ಕಂಪ್ನಿ ಕೂಡ ವಾಪಸ್ ತಗೊಳ್ಳೋದಿಲ್ಲ. ಇನ್ ಕೇಸ್ ಆಫ್ ಕ್ಲೋಸರ್ ಡಿ ಪಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಇದನ್ನ ವಾಪಸ್ ಕೂಡ ತಗೊಳ್ಳೋದಿಲ್ಲ. ಎಲ್ಲ ನಿಮ್ಮ ಹೆಡ್ ಮೇಲೆ ಬರುತ್ತೆ, ತಲೆ ಮೇಲೆ ಬರುತ್ತೆ, ಇದನ್ನ ಹಾಕೋಬಿಡಿ. ಸೊ ಇದು ಬೇಕಾದಷ್ಟು ಕೇಸಸ್ ಈ ತರ ಆಗಿದೆ. ಇವನ್ ನಿನ್ನೆನೂ ಕೂಡ ಯಾರೋ ಒಬ್ರು ಬಾಗಲಕೋಟೆಯಿಂದ ಬಂದು ತಗೊಂಬಂದಿದ್ರು. ಅವ್ರು 76,000 ಸ್ಟಾಕು
ಬಿಲ್ಲಿಂಗ್ ಮಾಡ್ಕೊಂಡು ವಾಪಸ್ ತಗೊಂಡಿದ್ರು, ನಾವು ವಾಪಸ್ ತಗೊಳ್ಳಿಲ್ಲ. ಸೊ ಅವರು ತಗೊಂಡಿದ್ರು. ಸೊ ನೀವೇ ಇಮ್ಯಾಜಿನ್ ಮಾಡಿ, ಇವಾಗ ನೀವು ಎಲ್ಲಾನು ಪಾಸಿಟಿವ್ ಇದ್ದಾಗ, ನೀವು ಇಂಟ್ರೆಸ್ಟ್ ಇದ್ದಾಗ, ನೀವು ಪ್ರಾಡಕ್ಟ್ ನ ಖಾಲಿ ಮಾಡದೇ ಇದ್ದಾಗ, ನಿಮ್ಗೆಲ್ಲ ಇಂಟ್ರೆಸ್ಟ್ ಎಲ್ಲ ಹೋಯ್ತು. ಅದಕ್ಕೆ ತಾನೇ ಡಿ ಪಿ ವಾಪಸ್ ಕೊಡೋದು, ಡಿ ಪಿ ಕ್ಲೋಸ್ ಮಾಡೋದು. ಈ ತರ ಡಿ ಪಿ ಕ್ಲೋಸ್ ಮಾಡಾದ್ಮೇಲೆ ಇಷ್ಟೊಂದು ಸ್ಟಾಕ್ ನ ಖಾಲಿ ಮಾಡಿದ್ರೆ ಎಲ್ಲಿ ಮಾಡ್ತೀರಾ? ಓಕೆ. ಸೊ ನಿನ್ನೆ ಡಿ ಪಿ ಪಾರ್ಟ್ನರ್ ನಮ್ಮ ಬಾಗಲಕೋಟೆಯವರು, ಯಾರು ಹೆಸರು ಬೇಡ, ಆ ಬಾಗಲಕೋಟೆಯವರು ಹೇಳಿದ್ರು ಅಷ್ಟೇ, 76,000 ರೂಪಾಯಿ ನಾನು ವೇಸ್ಟ್ ಮಾಡ್ಬೇಕಾಗತ್ತೆ, ನೀವೇ ಎಲ್ಲಾದ್ರೂ ಕೊಡಂಗಿದ್ರೆ ಕೊಟ್ಬಿಡಿ ಅಂತಾನು ಹೇಳಿದ್ರು. ಆದ್ರೆ ನಾವ್ ಇಟ್ಕೊಳಕ್ಕಾಗಲ್ಲ, ಇದು ನಾನು ಬಿಸಾಕ್ಬೇಕಾಗತ್ತೆ ಸರ್, ನಾನು ಸೇಲ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ರಿಯಲ್ ಫ್ಯಾಕ್ಟ್. ಇವಾಗ್ಲೇ ಬೇಕಾದ್ರೆ ನೀವು ಜಯನಗರ ಏನಾದ್ರು ಇದ್ರೆ, ಜಯನಗರದಲ್ಲೇ ಬೇಕಾದ್ರೆ ಅಲ್ಲೇ ಕೇಳಬಹುದು, ಇಲ್ಲ ಫೋನ್ ಮಾಡಿ ಕೇಳಬಹುದು. ಬಾಗಲಕೋಟೆ ಡಿ ಪಿ ರಿಟರ್ನ್ ಬಂದಿದ್ದು ಸ್ಟಾಕ್ ಅಲ್ಲಿ ಎಷ್ಟು ತಗೊಂಡ್ರಿ, ಎಷ್ಟು ತಗೊಳ್ಳಿಲ್ಲ, ಇವಾಗ್ಲೇ ಬೇಕಾದ್ರೆ ಜಯನಗರ್ MSC ಫೋನ್ ಮಾಡಬಹುದು. ಜಸ್ಟ್ ನೆನ್ನೆ ನಡೆದಿದ್ದು ಇನ್ಸಿಡೆಂಟ್. ತರ ಮಾಡ್ಕೋಬೇಡಿ. 76,000 ರೂಪಾಯಿ ಲಿಟ್ರಲಿ, ಅಟ್ಲೀಸ್ಟ್ ಅವರು ಜೆಂಟ್ಸ್ ಆದ್ರು ಅದಕ್ಕೆ ಅಳ್ಳಿಲ್ಲ, ಮೋಸ್ಟ್ಲಿ ಲೇಡೀಸ್ ಆಗಿದ್ರೆ ಹತ್ಬಿಡೋರು. 76,000 ರೂಪಾಯಿ ಹಾಗೆ ಹೊರಟೋಯ್ತು. ಓಕೆ, ಅದಕ್ಕೆ ನಾವು ಹೇಳೋದು ಮಾಡ್ಬಿಡಿ. ಓಕೆ, ಸೊ ಇದು ನಮ್ಮ ಒಂದು ಗೈಡೆನ್ಸ್. ಸೊ BV ಸ್ಟಾಕ್ ಅಂತ ಹೇಳಿದ್ರೆ ಹೇಗೆ ಡಂಪಿಂಗ್ ಆಗುತ್ತೆ, ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ. 3,000 ರೂಪಾಯಿ ಲಾಯಲ್ಟಿ ಸಿಗುತ್ತೆ ಅಂತಾನೆ ನೀವೇ ಬಿಲ್ಲಿಂಗ್ ಮಾಡ್ಕೊಂಡು ಹೋಗಿ, ಏನಾಗುತ್ತೆ? 12 ತಿಂಗಳಿಗೆ ಎಷ್ಟಾಗುತ್ತೆ? 12 ತಿಂಗಳಿಗೆ 3,000 ರೂಪಾಯಿ ಅಂದ್ರೆ 36,000 ರೂಪಾಯಿ ಆಯ್ತು. ಜೊತೆಗೆ 3,000 ರೂಪಾಯಿಗೆ ನಿಮ್ಗೆ ಪ್ರಾಡಕ್ಟ್ ಆಫರ್ಸ್ ಕೂಡ ಸಿಗುತ್ತೆ, ಅಂದ್ರೆ 10% ಅಷ್ಟು ಆಫರ್ ಪ್ರಾಡಕ್ಟ್ ಕೂಡ, ಜೊತೆಗೆ ಲಾಯಲ್ಟಿ ಪ್ರಾಡಕ್ಟ್ ಕೂಡ ಆಡ್ ಆಯ್ತು. ಅದೆಲ್ಲ ನೀವು ಅಲ್ಲೇ ಇಡ್ತೀರಾ. ಕೆಲವು ಯೂಸ್ ಆಗುತ್ತೆ, ಕೆಲವು ಯೂಸ್ ಆಗಲ್ಲ. ಸೊ ನೀವು 36,000 ರೂಪಾಯಿಗೆ ಟೋಟಲ್ ಆಫರ್ ಸ್ಟಾಕು, ಲಾಯಲ್ಟಿ ಸ್ಟಾಕು ಎಲ್ಲ ಸೇರಿಸಿ ನಿಮಗೆ 50,000 ರೂಪಾಯಿ ಸ್ಟಾಕ್ ಆಗುತ್ತೆ. 1 ವರ್ಷದಲ್ಲಿ ಆಗೋದು ಯಾರು ಗೊತ್ತಾಗಲ್ಲ. ಸ್ಲೋಲಿ ಇದೊಂದು ಪಾಯ್ಸನ್. ಸೊ ಸ್ವಲ್ಪ ಏನು ಆಗಲ್ಲ. ಸೊ ಆದ್ರೆ ಒಂದೇ ಸತಿ ಜಾಸ್ತಿ ಆದಾಗ ನಿಜವಾಗ್ಲೂ ಹರ್ಟ್ ಆಗುತ್ತೆ. ಸೊ ಈ ತರ 50,000 ರೂಪಾಯಿ ಡಂಪ್ ಆಯ್ತು. ಕೆಲವು ಸತಿ ಕ್ವಾಲಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಟೈಟಲ್ ಅಚೀವ್ಮೆಂಟ್ ಸುಮಾರು ಕಡೆ ಡಂಪ್ ಮಾಡ್ಕೋತಾರೆ. ಕೆಲವು ಫಾಸ್ಟ್ ಡೈರೆಕ್ಟರ್ ಆಗಬೇಕು ಅಂತ ಕೆಲವು DP ಅವ್ರು ಡಂಪ್ ಮಾಡ್ಕೋತಾರೆ. ಅದೆಲ್ಲ ಬ್ಯಾಡ್ ಪ್ರಾಕ್ಟೀಸಸ್. ಇಟ್ಸ್ ನಾಟ್ ಎ ರಿಯಲ್ ಬಿಸ್ನೆಸ್ ಪ್ರಾಕ್ಟೀಸಸ್, ಇಟ್ಸ್ ಎ ಬ್ಯಾಡ್ ಬಿಸ್ನೆಸ್ ಪ್ರಾಕ್ಟೀಸಸ್. ಎನ್ಕರೇಜ್ ಮಾಡೋದು ಬೇಡ, ನೀವು ಮಾಡ್ಕೋಬೇಡಿ, ಬೇರೆಯವರು ಕೂಡ ಎನ್ಕರೇಜ್ ಮಾಡೋದು ಬೇಡ. ಓಕೆ, ಸೊ ಇದು ನಮ್ಮ ಒಂದು ಡೈರೆಕ್ಷನ್. ಸೊ ಇವಾಗ ನೆಕ್ಸ್ಟ್ ವಿ ವಿಲ್ ಸಿ ನಮ್ಮ ನಮ್ಮ ಮೋದಿಕೆ ವೆಬ್ಸೈಟ್ ಅಲ್ಲಿ ಹೇಗೆ ಆಪರೇಟ್ ಮಾಡೋದು ಇವಾಗ ತಿಳ್ಕೊಳ್ಳೋಣ. ಓಕೆ, ಇವಾಗ ನನ್ನ ವಿಡಿಯೋ ಆಫ್ ಮಾಡ್ಕೊತಾ ಇದ್ದೀನಿ, so that you can see full screen. Okay, ಯಾವ್ದಲ್ವಾ ಸ್ಕ್ರೀನ್ ಕಾಣ್ತಾ ಇದೆಯಾ? Okay, let's open our Modicare website. So Modicare website ಎಲ್ಲರಿಗೂ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. Yes, thank you. Okay, first of all, ಇಲ್ಲಿ ನಮ್ಮ ಎಲ್ಲ DP ಪಾರ್ಟ್ನರ್ಸ್ ನಿಮ್ಮ DP ಡೀಟೇಲ್ಸ್ ಎಲ್ಲಿದೆ? ಸುಮಾರು ಜನಕ್ಕೆ ಇದು ಕನ್ಫ್ಯೂಷನ್, ಸರ್ ಆಪಲ್ ಸಿಗಲ್ಲ, ಫ್ಯಾಮಿಲಿ ಆಪ್ ಅದು ಇದು ಅಂತ ಬರ್ತಾರೆ. ಫ್ಯಾಮಿಲಿ ಮೋದಿಕೆ ಬೇರೆ ಆಪ್, ಅದೆಲ್ಲ ಕಂಪ್ನಿ ಅಫಿಷಿಯಲ್ ಆಪ್ ಅಲ್ಲ, ಅದು ಲೀಡರ್ಸ್ ಕ್ರಿಯೇಟ್ ಮಾಡಿರೋದು. ಇದು ನಮ್ಮ ಕಂಪನಿ ಅಫಿಷಿಯಲ್ ವೆಬ್ಸೈಟ್. ಹಾಗೇನೆ ನಮ್ಮ ಕಂಪನಿ ಅಫಿಷಿಯಲ್ ಆಪ್ ಈಸ್ ಮೋದಿಕೇರ್ ಆಪ್. ಓಕೆ, ಸೊ ಫ್ಯಾಮಿಲಿ ಅದು ಇದು ಅಂತ ಇಲ್ಲ, ನಮ್ದು ಅಫಿಷಿಯಲ್ ಆಪ್ ಅಂದ್ರೆ
ಮೋದಿ ಕೇರ್ ಆಪ್ ಅಂತ ಮಾತ್ರ. ಸೊ ನಿಮ್ಮ DP ಕೋಡ್ ನಿಜವಾಗ್ಲೂ ನಮ್ಮ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿದ್ಯಾ, ಕಾಣ್ತಾ ಇದೆಯಾ, ಬೇರೆಯವ್ರಿಗೂ ಕೂಡ ನೋಡ್ಕೋಬಹುದಾ, ಎಲ್ಲಿ ಸಿಗುತ್ತೆ? ಸೊ ಮೋದಿ ಕೇರ್ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನೀವು ಬನ್ನಿ, ಕಾಂಟ್ಯಾಕ್ಟ್ ಅಸ್, ಸ್ಟೋರ್ ಲೊಕೇಟರ್. ಸೊ ಈ ತರ ಬಂದಾದ್ಮೇಲೆ ಫಸ್ಟ್ ಝೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇರೋದು ಸೌತ್ ಝೋನ್. ಅದಾದ್ಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಸರಿ, ಯಾವ್ದಾದ್ರು ಸರಿ, ಎನಿ ಸ್ಟೇಟ್ DP ಡೀಟೇಲ್ಸ್ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇದು ನೀವೊಬ್ಬರೇ ಗೊತ್ತಾಗಬೇಕು ಅಂತಲ್ಲ, ನಿಮ್ಮ ಟೀಮ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಆಗತ್ತೆ. ಸೊ ಈ ತರ ನೀವು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು MSc MLC ಎಲ್ಲ ಕೂಡ ಇದೆ. ನಮ್ಮ ಕರ್ನಾಟಕದ್ದು ಸ್ಟೇಟ್ ಸಿಟಿ ಕೂಡ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕರ್ನಾಟಕದ ಎಂಟೈರ್ DP ನೀವು ನೋಡ್ಬೇಕು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಕ್ಲಿಕ್ ಮಾಡಿ. ಸೊ ನಿಮ್ಗೆ ನಮ್ಮ ಎಂಟೈರ್ ಕರ್ನಾಟಕದ DPದು ಡೀಟೇಲ್ಸ್ ಇಲ್ಲೇ ಸಿಗುತ್ತೆ. DP ಕೋಡ್, ಪ್ಲೇಸ್, ನೇಮ್, ಅಡ್ರೆಸ್. ನೀವೇನು ಅಡ್ರೆಸ್ ನೀವು ಫಿಲ್ಅಪ್ ಮಾಡಿದ್ರ ಅಪ್ಲಿಕೇಶನ್ ಅಲ್ಲಿ, ಅದೇ ಡೀಟೇಲ್ ಇಲ್ಲಿ ಸಿಗುತ್ತೆ. ಓಕೆ, ಇದರಲ್ಲಿ ಯಾರು ಕೂಡ ಕರೆಕ್ಷನ್ ಮಾಡಲ್ಲ, ಅನ್ಲೆಸ್ ನೀವು ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಚೇಂಜ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನಾವು ಚೇಂಜ್ ಮಾಡ್ತೀವಿ, ಇಲ್ಲ ಅಂದ್ರೆ ಚೇಂಜ್ ಮಾಡೋದಿಲ್ಲ. ಓಕೆ, ಇದರಲ್ಲಿ ಇವಾಗ ಕಾಂಟ್ಯಾಕ್ಟ್ ನಂಬರ್ ಆದ್ಮೇಲೆ ನೀವು ಇಲ್ಲಿ ನೋಡಬಹುದು ಸರ್ಟಿಫೈಡ್. ಎಸ್, ಮೋದಿ ಕೇರ್ ಸರ್ಟಿಫೈಡ್ ಅಂತ ಇದೆ. ಇದು ಹೇಗೆ ಸರ್ಟಿಫಿಕೇಶನ್ ತಗೊಳ್ಳೋದು? ಸೊ ನಾವು ಲಾಗಿನ್ ಮಾಡ್ಕೊಂಡು ನಿಮಗೆ ಕನೆಕ್ಟ್ ಮಾಡ್ತೀನಿ. ಇದ್ರ ಬಗ್ಗೆ ಶಾರ್ಟ್ಲಿ ಹೇಳ್ತೀನಿ, ಹೇಗೆ ಇದೊಂದು ಮೋದಿ ಕೇರ್ ಸರ್ಟಿಫೈಡ್ DP ತಗೊಳ್ಳೋದು ಅಂತ. ಅದಾದ್ಮೇಲೆ 5 ಸ್ಟಾರ್ ರ್ಯಾಂಕಿಂಗ್ ಅಂತಾನೂ ಕೂಡ ಇದೆ. ಇದು ಸರ್ಟಿಫೈಡ್ ಅಂಡ್ ಸ್ಟಾರ್ ರೇಟಿಂಗ್. ಈ ಸ್ಟಾರ್ ರೇಟಿಂಗು ನೀವು ಕನ್ಸಲ್ಟೆಂಟ್ಗೆ ಕೊಡುವಂತ ಒಂದು ಸರ್ವಿಸ್ ಮೇಲೆ ಅವರು ನಿಮಗೆ ಕೊಟ್ಟಿರುವಂತ ಒಂದು ರೇಟಿಂಗ್. ಇದು ಕನ್ಸಲ್ಟೆಂಟೇ ನಾವೇ ಫೀಡ್ಬ್ಯಾಕ್ ತಗೊಂಡು ಅವ್ರಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತೀವಿ. ಇದೆಲ್ಲ ನೀವು ನಿಮ್ಮ ಕಸ್ಟಮರ್ಸ್ ಯಾವ ತರ ಸರ್ವಿಸ್ ನೀವು ಕೊಟ್ಟಿದ್ದೀರಾ ಅವ್ರ ಕಡೆಯಿಂದ ನಾವು ತಗೊಳ್ಳುವಂತ ಒಂದು ರೇಟಿಂಗ್, ಇಲ್ಲ ಸ್ಟಾರ್ ರ್ಯಾಂಕಿಂಗ್. ಸೊ ಈ ತರ ನೀವು ನೋಡ್ಬೋದು. ಕೆಲವರಿಗೆ ಸುಮಾರು ಮೋದಿ ಕೇರ್ ಸರ್ಟಿಫೈಡ್ ಇಲ್ಲ, ಸೊ ಇದು ಅವರು ಅಪ್ಲೈ ಮಾಡಿಲ್ಲ, ಇಲ್ಲ ಅವರು ತಗೊಂಡಿಲ್ಲ, ಅಪ್ಲೈನು ಮಾಡಿರಲ್ಲ, ಕೆಲವರು ಇಲ್ಲ ತಗೊಂಡಿರಲ್ಲ. ಈ ತರ ರೇಟಿಂಗ್ ಇದು 4 ಸ್ಟಾರ್ ಇಲ್ಲ 5 ಸ್ಟಾರ್ ಮಾತ್ರ ನಾವು ರ್ಯಾಂಕಿಂಗ್ ತೋರಿಸ್ತಾ ಇದೀವಿ. 3 ಸ್ಟಾರ್ ಇಲ್ಲ 2 ಸ್ಟಾರ್ಸ್ ಇಲ್ಲ 1 ಸ್ಟಾರ್ ಯಾರಾದ್ರೂ ಕೊಟ್ರೆ ಅದು ಇದರಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಸೊ ಯಾವಾಗ 4 ಸ್ಟಾರ್ ಅಂಡ್ 5 ಸ್ಟಾರ್ ಬರುತ್ತೆ ಅವಾಗ ಮಾತ್ರ ಅದನ್ನ ತೋರಿಸ್ತೀವಿ. ಹಾಗೇನೆ ಎಷ್ಟು ಜನ ಇಲ್ಲಿ ಲಾಸ್ಟ್ 6 ಮಂತ್ಸ್ ಅಲ್ಲಿ ಎಷ್ಟು ಜನದ್ದು ಸರ್ವೆ ನಡೆದಿದೆ, ಎಷ್ಟು ಜನ ಕನ್ಸಲ್ಟೆಂಟ್ ಅವ್ರಿಗೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ, ಅದು ನಿಮ್ಗೆ ಇಲ್ಲಿ ಸಿಗುತ್ತೆ. 5 ಸ್ಟಾರ್ ಇಲ್ಲ 4 ಸ್ಟಾರ್ಸ್. ಓಕೆ, ಸೊ ಈ ತರ ನೀವು ಅಕಸ್ಮಾತ್ ನನ್ನ DP ಕೋಡ್ ಸರ್ಚ್ ಮಾಡ್ಬೇಕು ಸರ್, ಏನ್ ಮಾಡ್ಬೇಕು? ವೆರಿ ಸಿಂಪಲ್, Control F. ಓಕೆ, ಸೊ ಇದೇ ಒಂದು ಅಡ್ವಾಂಟೇಜ್ ಸಿಸ್ಟಮ್ ಅಲ್ಲಿ ಸರ್ಚ್ ಮಾಡೋದು. ಸೊ ಏನ್ ಮಾಡ್ಬೇಕು, ನಿಮ್ಮ ಇದು Control F ಹೊಡೆದ್ರೆ ಕಂಟ್ರೋಲ್ ಫೈಂಡ್ ಅಂತ, ಇನ್ನೇನಿಲ್ಲ. ಸೊ ಕಂಟ್ರೋಲ್ ಫೈಂಡ್ ಅಲ್ಲಿ ನೀವು ಬೇಕಾದ್ರೆ ನಿಮ್ಮ DP ಕೋಡ್ ಸರ್ಚ್ ಮಾಡಬಹುದು. ನಿಮ್ಮ DP ಕೋಡ್ ಯಾವ್ದಾದ್ರು ಸರಿ. ಸೊ ಜಸ್ಟ್ ಈ ತರ ಸರ್ಚ್ ಮಾಡಿದ್ರೆ DP ಕೋಡ್ ಹಾಕಿದ್ರೆ ಸಾಕು, ಅಲ್ಲಿ ಹೈಲೈಟ್ ಆಗುತ್ತೆ. ಓಕೆ, ಸೊ ಈ ತರ ಜಸ್ಟ್ ನೀವೇ ಕಂಡುಹಿಡ್ಕೋಬಹುದು. ಸೊ ಈ ತರ ನೀವು ನಿಮ್ಮ DP ಕೋಡ್ ಸರ್ಚ್ ಮಾಡಿ, ನಿಮ್ಮ DP ಕೋಡ್ ನಿಜವಾಗ್ಲೂ ನಮ್ಮ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿದ್ಯಾ, ನೀವು ಕೊಟ್ಟಿರುವಂತ ಅಡ್ರೆಸ್ ಕರೆಕ್ಟ್ ಆಗಿದ್ಯಾ, ವಿತ್ ಲ್ಯಾಂಡ್ ಮಾರ್ಕ್ ಇದೆಯಾ, ಬೇರೆಯವರು ನಿಮ್ಮ DP ಫೈಂಡ್ ಔಟ್ ಮಾಡೋದಕ್ಕೆ ಈಸಿಯಾಗಿ ನೀವು ಅಡ್ರೆಸ್ ಕೊಟ್ಟಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಸುಮಾರು DP ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬೇಕಾಬಿಟ್ಟಿ ಅಡ್ರೆಸ್ ಕೊಡ್ತಾರೆ. ಅದಾದ್ಮೇಲೆ ಬರ್ತಾರೆ, ಸರ್ DP ಅಡ್ರೆಸ್ ಸರಿ ಇಲ್ಲ ಸರ್, ಅದಕ್ಕೆ ನಾನು ಅಪ್ಡೇಟ್ ಮಾಡ್ಬೇಕು ಅಂತ ಬರ್ತಾರೆ. ಸೊ ಆ ತರ ಮಾಡ್ಕೊಳ್ಳೋ ಬದಲು ಕರೆಕ್ಟ್ ಅಡ್ರೆಸ್ ಅಪ್ಡೇಟ್ ಮಾಡಿ. ಸೊ ಇಲ್ಲಿ ನಾನು ತೋರ್ಸೋದಿಕ್ಕೆ ಇಲ್ಲಿ ಯಾರ ಇದಾರ ನೋಡೋಣ. ನೋಡಿ, ಇಲ್ಲಿ ಗಿರೀಶ್ MP, ಗಣಿಗಾರ್ಪೇಟೆ, ದೊಡ್ಡಬಳ್ಳಾಪುರ. ಇಲ್ಲಿ ಡೋರ್ ನಂಬರ್ ಇರ್ಬೋದು, ಇಲ್ಲಾಂದ್ರೆ ಸ್ಟ್ರೀಟ್ ಅಂದ್ರೆ ರೋಡ್ ನೇಮ್ ಇಲ್ಲ ರೋಡ್ ಕ್ರಾಸ್ ಹೆಸರು, ಕ್ರಾಸ್ ನಂಬರ್ ಇಲ್ಲ. ಇದು ದೊಡ್ಡಬಳ್ಳಾಪುರದಲ್ಲಿ ಇರೋರು ಮೋಸ್ಟ್ಲಿ ಗೊತ್ತಾಗ್ಬೋದು, ಆದ್ರೆ ಹೊರಗಡೆಯಿಂದ ಬರುವಂತವ್ರಿಗೆ ಹೇಗೆ ಗೊತ್ತಾಗಬೇಕು? ಸೊ ಗಣಿಗಾರ್ಪೇಟೆ ಹತ್ರ ಹೋಗ್ಬಿಟ್ಟು ಇವಾಗ ಆಮೇಲೆ ಇವ್ರಿಗೆ ಫೋನ್ ಮಾಡೇ ತಿಳ್ಕೊಬೇಕು. ಬೈ ಚಾನ್ಸ್ ಇವರು ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ
ಎಲ್ಲಿ ಹುಡ್ಕೋದು ಗೊತ್ತಾಗಲ್ಲ. ಸೊ ಅದಕ್ಕೆ ಈ ತರ ಇನ್ಕಂಪ್ಲೀಟ್ ಅಡ್ರೆಸ್ ಯಾವತ್ತೂ ಕೂಡ ನೀವು ಹಾಕಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ನೀವೇ ಅಪ್ಡೇಟ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಅಕಸ್ಮಾತ್ ನೀವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಬ್ರು ನಮ್ಮ ಬೆಂಗಳೂರವರು ಇದ್ದಾರೆ. ಪುಟ್ಟೇನಪಾಳ್ಯ, JP ನಗರ್, 7th ಫೇಸ್, ಬೆಂಗಳೂರಲ್ಲಿ ಈ ತರ ಒಂದು ಅಡ್ರೆಸ್ ಕೊಟ್ಬಿಟ್ಟು ವಿತೌಟ್ ಕಾಂಟ್ಯಾಕ್ಟ್ ನಂಬರ್ ಯಾರಿಗಾದ್ರೂ ಅಡ್ರೆಸ್ ಹುಡುಕು ಅಂತ ಹೇಳಿದ್ರೆ ಅಡ್ರೆಸ್ ಹುಡುಕ್ಬಿಟ್ರೆ ಅವ್ರಿಗೆ ಯಾವ ತರ ಬಹುಮಾನ ಕೊಡ್ಬೋದು ನಮ್ಮ ಬೆಂಗಳೂರಿಯನ್ಸ್ ಗೊತ್ತಿರುತ್ತೆ. ಸೊ ಬೆಂಗಳೂರಲ್ಲಿ ಇಷ್ಟು ಈ ತರ ಒಂದು ಅಡ್ರೆಸ್ ಅಲ್ಲೂ ಯಾರಾದ್ರೂ ಹುಡುಕ್ಬೋದಾ? ನಿಮಗೆ ಹೆಸರು ಆಮೇಲೆ ಜಸ್ಟ್ ಈ ತರ ಒಂದು ಅಡ್ರೆಸ್ ಇಟ್ಕೊಂಡ್ಬಿಟ್ರೆ ವಿತೌಟ್ ಕಾಂಟ್ಯಾಕ್ಟ್ ನಂಬರು, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳಿದಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಅದಕ್ಕೆ ಕಂಪ್ಲೀಟ್ ಅಡ್ರೆಸ್ ಕೊಡಿ. ಸೊ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾದ್ರೆ ಯಾತಕ್ಕೆ ಅಡ್ರೆಸ್ ಕೇಳ್ತೀವಿ? ವಿತ್ ಲ್ಯಾಂಡ್ ಮಾರ್ಕ್. ಇದೇ ರೀಸನ್ಗೆ ನೀವು ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ರು ಇಲ್ಲಿ ಕ್ಯಾಪ್ಚರ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮನ್ನ ಕಸ್ಟಮರ್ಸ್ ಹುಡ್ಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನೀವೇ ಮಾಡ್ಕೊಂಡಿರುವಂತ ನಿಮ್ಮ ಕನ್ವೀನಿಯನ್ಸ್ಗೆ ನಾವ್ ಏನ್ ಕೊಟ್ಟಿದ್ವಿ ಅದನ್ನ ಹೇಗೆ ಕನ್ವೀನಿಯನ್ಸ್ ಯೂಸ್ ಮಾಡ್ಕೊಂಡ್ರ ಇಲ್ಲ ಬಿಟ್ರ ನಿಮ್ ಕೈಯಲ್ಲಿರುತ್ತೆ. ಸೊ ಇದು ನಿಮ್ಮನ್ನ ನೀವು ಹುಡ್ಕೊಳ್ಳೋದಕ್ಕೆ ನಾವು ಕೊಟ್ಟಿರುವಂತ ಒಂದು ಫಸ್ಟ್ ದಾರಿ, ಸ್ಟೋರ್ ಲೊಕೇಟರ್. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಸೈನ್ ಅಪ್ ಮಾಡೋದು. ಸೊ ಇಲ್ಲಿ ಜಾಯಿನ್ ಮೋದಿ ಕೇರ್ ಅಂತ ಕೊಡ್ಬೋದು, ಇಲ್ಲ ಸೈನ್ ಅಪ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಲಾಗಿನ್ ಆಗ್ತೀರಾ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ವಿತೌಟ್ ಲಾಗಿನ್ ಕನ್ಸಲ್ಟೆಂಟ್ ನೀವು ಇಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಇಲ್ಲಿ ರೋಶ್ನಿಲಿ ನೀವು ಇಲ್ಲಿ ಕೇಳಬಹುದು. ಸೊ ಇಲ್ಲಿ ನಿಮ್ಮ MC ನಂಬರ್ ಹಾಕಿ ನೀವು ಪಾಸ್ವರ್ಡ್ ಕೊಡ್ಲೇಬೇಕು. ಆದ್ರೆ ಲಾಗಿನ್ ಮಾಡಿದ್ರೇನೆ ನಿಮ್ಮ ಏನಾದ್ರು ಡೌಟ್ಸ್ ಇದ್ರೆ ನೀವು ಇಲ್ಲೇ ಡೈರೆಕ್ಟ್ ಆಗಿ ರೋಶ್ನಿನ ನೀವು ಕೇಳಬಹುದು. ಸೊ ಇಲ್ಲಿ ರಿಜಿಸ್ಟರ್ಡ್ MC ನಂಬರ್ನ ನೀವು ಕೊಟ್ಟು ಎಸ್ ಅಂತ ಹೋದ್ರೆ ಮಾತ್ರ ಆಗತ್ತೆ. ಇಲ್ಲ ನಿಮ್ಮ ಹತ್ರ ಇಲ್ಲಿ ಇರೋರೆಲ್ಲ MC ನಂಬರ್ ಇದೆ ಅನ್ಕೊಂಡಿದ್ದೀನಿ, ನೋ ಅಂತಾನು ನೀವು ಪ್ರೊಸೀಡ್ ಆಗ್ಬೋದು. ಇದು ವೆರಿ ರೇರ್ ಕೇಸ್ ಅಲ್ಲಿ ನಡೆಯೋದು. ಸೊ ಸುಮಾರು ಜನದ MC ನಂಬರ್ ಇದ್ರೇನೆ ಇದು ಪ್ರೋಗ್ರೆಸ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ವೆರಿ ಶಾರ್ಟ್ಲಿ ಇನ್ನೊಂದು ಅಡ್ವಾಂಟೇಜ್ ಕೂಡ ಕೊಡ್ತಾ ಇದೀವಿ. ನಮ್ಮ ರೋಶ್ನಿ ಮೇಡಮ್ ನ ಕನ್ನಡ ಕಲಿಸಿ, ರೋಶ್ನಿ ಅವರು ಕನ್ನಡದಲ್ಲೂ ಕೂಡ ಮಾತಾಡ್ತಾರೆ. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಕನ್ನಡದಲ್ಲೂ ಕೂಡ ಆನ್ಸರ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೂಡ ಅಪ್ಡೇಟ್ ನಡೀತಾ ಇದೆ. ಸೊ ವೆರಿ ಶಾರ್ಟ್ಲಿ ಅದನ್ನ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಬರೀ ಇಂಗ್ಲಿಷ್ ಅಲ್ಲೇ ಇದೆ ಸರ್, ಅರ್ಥ ಆಗಲ್ಲ, ಕನ್ನಡ ಬೇಕು, ಲೋಕಲ್ ಲ್ಯಾಂಗ್ವೇಜ್ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಬೇಕು ಅಂದ್ರೆ ಆಲ್ರೆಡಿ ವರ್ಕ್ ನಡೆದಿದೆ. ಬೈ ಎಂಡ್ ಆಫ್ ದಿಸ್ ಮಂತ್ ಆರ್ ಬೈ ಅಟ್ಲೀಸ್ಟ್ ಬೈ ಮಾರ್ಚ್ ನಿಮಗೆ ಸಿಗುತ್ತೆ. ಸೊ ಇವಾಗ ಜಾಯಿನ್ ಮಾಡೋದಕ್ಕೆ ಕರೆಕ್ಟ್ ಫಾರ್ಮಾಲಿಟೀಸ್ ಫಸ್ಟ್ ನೋಡ್ಕೊಂಬೋಣ. ಸೊ ಬಿಕಮ್ ಎ ಕನ್ಸಲ್ಟೆಂಟ್, ಜಾಯಿನ್ ಮೋದಿ ಕೇರ್ ಅಲ್ಲಿ ಬಿಕಮ್ ಎ ಕನ್ಸಲ್ಟೆಂಟ್ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಎಸ್ ಐ ಆಮ್ 18 years old ಕಂಪಲ್ಸರಿ. ಹಾಗೆ ನಾನು ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಕೊಂಡಿದ್ದೀನಿ, ಅದನ್ನು ಕೂಡ ಕ್ಲಿಕ್ ಮಾಡಬೇಕು. ಸ್ಪಾನ್ಸರ್ MC ನಂಬರ್ ಕರೆಕ್ಟ್ ಹಾಕೋಣ. ಸೊ ಇದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ ಮಾಡ್ಬೇಕಾದ್ರೆ ಅರ್ಜೆನ್ಸಿ ಬೇಡ, ಎಮರ್ಜೆನ್ಸಿ ಅಂತ ಯಾರನ್ನೂ ಕೂಡ ಸ್ಪಾನ್ಸರ್ ಮಾಡೋದು ಬೇಡ. ಸೊ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಒಂದು 2 ರಿಂದ 3 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. 24 ಗಂಟೆಲಿ ಅಟ್ಲೀಸ್ಟ್ ಒಂದು ಕರೆಕ್ಟ್ ಸ್ಪಾನ್ಸರ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಲೇಟರ್ ಪಾರ್ಟ್ ಅಲ್ಲಿ ಇದು ದೊಡ್ಡ ಹೆಡ್ಏಕ್ ಆಗುತ್ತೆ. ಸೊ ಫ್ಯೂಚರ್ ಹೆಡ್ಏಕ್ ನ ತಗೊಳ್ಳೋದ್ ಬದಲು 2 ರಿಂದ 3 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಇದನ್ನ ಅಪ್ಡೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವಾದ್ರೂ ಸರಿ, ಇಲ್ಲ ನಿಮ್ಮ ಕನ್ಸಲ್ಟೆಂಟು ಇಲ್ಲ ಅಪ್ಲೈನು ಯಾರಾದ್ರೂ ಅರ್ಜೆನ್ಸಿಯಲ್ಲಿ ಬಂದು ಬೇಗ ಮಾಡಿ ಅಂತ ಹೇಳಿದ್ರೆ ಅವನ್ನ ರಿಲ್ಯಾಕ್ಸ್ ಮಾಡಿ ಕೂರಿಸಿ ಆರಾಮಾಗಿ ಸ್ಪಾನ್ಸರ್ ಮಾಡಕ್ಕೆ ನಿಮ್ ಕಡೆಯಿಂದ ಸಜೆಷನ್ ಕೊಡಿ. ಓಕೆ, ಸೊ ಹೆಸರು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ. ಸೊ ಈ ತರ ನೇಮ್ ಹಾಕಿ. ಸೊ ಡೇಟ್ ಆಫ್ ಬರ್ತ್ ಬೈ ಡಿಫಾಲ್ಟ್ ಆಗಿ 18 years ಮೇಲೆ ತಗೊಳುತ್ತೆ, ಅದಕ್ಕಿಂತ ಹಿಂದೆ ತಗೊಳ್ಳೋದಕ್ಕೆ ಸಿಸ್ಟಮ್ ಅಲೋ ಮಾಡೋದಿಲ್ಲ. ಸೊ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹಾಕಿ, ಕೋಅಪ್ಲಿಕೆಂಟ್ ಡೀಟೇಲ್ ಕೂಡ ಇಲ್ಲೇ ಫಿಲ್ ಅಪ್ ಮಾಡಿ. ಬೈ ಡಿಫಾಲ್ಟ್ ಆಲ್ ಸ್ಪೌಸ್, ಮದುವೆ ಆಗಿರೋರು ಎಲ್ಲರಿಗೂ ಕೂಡ ಅವರ ಹಸ್ಬೆಂಡ್ ಇಲ್ಲಾಂದ್ರೆ ವೈಫ್ ಬೈ ಡಿಫಾಲ್ಟ್ ಕೋಅಪ್ಲಿಕೆಂಟ್ ಆಗ್ಲೇಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಕೋಅಪ್ಲಿಕೆಂಟ್ ಡೀಟೇಲ್ ವಿತ್ ಡೇಟ್ ಆಫ್ ಬರ್ತ್ ಇಲ್ಲಿ ಫಿಲ್ ಅಪ್ ಮಾಡಿದ್ರೆ ಲೇಟರ್ ಅಲ್ಲಿ ಅಗೇನ್ ಹೆಡ್ಏಕ್ ಇರೋದಿಲ್ಲ. ಕೋಅಪ್ಲಿಕೆಂಟ್ ID ಪ್ರೂಫ್ ಕೊಡಬೇಕು, ಇಲ್ಲ ಕೋಅಪ್ಲಿಕೆಂಟ್ ರಿಲೇಶನ್ಶಿಪ್ ಪ್ರೂಫ್ ಕೂಡ ಆಮೇಲೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಕೋಅಪ್ಲಿಕೆಂಟ್ ರಿಕ್ವೆಸ್ಟ್ ಕೊಡೋದಕ್ಕೆ. ಸೊ ಲೇಟರ್ ಅಲ್ಲಿ ಆಮೇಲೆ ಮೇಲ್ ಕಳಿಸ್ಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಕಳ್ಸಾದ್ಮೇಲೆ ಆಯ್ತಾ ಬಿಡ್ತಾ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಇದೆಲ್ಲ ಹೆಡ್ಏಕ್ ಬೇಡ. ಅಗೇನ್ ಸ್ಪಾನ್ಸರ್ ಟೈಮ್ ಅಲ್ಲಿ ಕೋಅಪ್ಲಿಕೆಂಟ್ ಕ್ಲಿಕ್ ಮಾಡಿ, ನೇಮ್ ನ ಕರೆಕ್ಟ್ ಹಾಕಿ, ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಹಾಕಿ, ಅಷ್ಟು ಸಾಕು. ಅಷ್ಟು ಹಾಕಿ ಮುಂದೆ ಹೋದ್ರೆ ಆಯ್ತು.
ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಅರ್ಜೆನ್ಸಿಲಿ ಇದು ಬೇಡ ಬಿಡಿ ಸರ್ ಅಂತ ಹೇಳಿ ಹೋಗ್ತೀವಿ. ಆಮೇಲೆ ಮೇಲ್ ಕಳಿಸ್ಬೇಕು, ಕೋಅಪ್ಲಿಕೆಂಟ್ ಚೇಂಜ್ ಮಾಡ್ಬೇಕು, ಕೋಅಪ್ಲಿಕೆಂಟ್ ಆಡ್ ಮಾಡ್ಬೇಕು ಅಂತ ಹೇಳಿ ಕಸ್ಟಮರ್ ಕೇರ್ ಫೋನ್ ಮಾಡ್ತೀರಾ, ಕಸ್ಟಮರ್ ಕೇರ್ ಎತ್ತಲಿಲ್ಲ ಅಂತ MSC ಮಾಡ್ತೀರಾ, MSC ಅವ್ರು ಕರೆಕ್ಟ್ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ನಮ್ CRM ಮಾಡ್ತೀರಾ, CRM ಅವರು ನನಗೆ ಆನ್ಸರ್ ಸಿಗ್ಲಿಲ್ಲ ಅಂತ ಹೇಳಿ ಡೇವಿಡ್ ಮಾಡ್ತೀರಾ, ಡೇವಿಡ್ ಕೂಡ ಫೋನ್ ಎತ್ತಲಿಲ್ಲ ಅಂತ ಮಂಜುನಾಥ್ ಮಾಡ್ತೀರಾ, ಮಂಜುನಾಥ್ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು. ಫೈನಲಿ ನಿಮ್ಮ ಅಪ್ಲೈನ್ಗೆ ಫೋನ್ ಹೋಗುತ್ತೆ. ಅಪ್ಲೈನ್ ಕೋಅಪ್ಲಿಕೆಂಟ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಫೈನಲಿ ಕಂಪ್ನಿಗೆ ಬರಬೇಕು. ಇಷ್ಟೆಲ್ಲ ಹೆಡ್ಡೇಕ್ಗೆ ಒಂದು ಬಟನ್ ಕ್ಲಿಕ್ ಮಾಡಿ ನೇಮು, ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ. ಸೊ ಅಡ್ರೆಸ್ ಕೂಡ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಹಾಕಕ್ ಹೇಳಿ. ಎಮರ್ಜೆನ್ಸಿ, ಅರ್ಜೆನ್ಸಿ ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರನು ತಗೊಳ್ಳೋದು ಬೇಡ. ಲ್ಯಾಂಡ್ ಮಾರ್ಕ್ ಕೂಡ ಗೊತ್ತಿದ್ರೆ ಲ್ಯಾಂಡ್ ಮಾರ್ಕ್ ಹಾಕಿ, ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಯು ನೆವರ್ ನೋ ದಟ್ ಪರ್ಸನ್ ಮೈಟ್ ಬಿಕಮ್ ಎ DP ಓನರ್. ಸೊ ನಿಮ್ಮ ಡೌನ್ ಲೈನ್ DP ಓನರ್ ಆದ್ರೆ ಹೇಗಿರುತ್ತೆ? ಸೊ ಅದಕ್ಕೆ ಕರೆಕ್ಟ್ ಆಗಿ ಅಡ್ರೆಸ್ ಇಲ್ಲೇ ಹಾಕ್ಬಿಟ್ರೆ ನೆಕ್ಸ್ಟ್ ಪ್ರೊಸೆಸಿಂಗ್ ತುಂಬಾ ಈಸಿ ಆಗುತ್ತೆ. ಸೊ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕಿ. ಅಕಸ್ಮಾತ್ ನನ್ನ ನಂಬರ್ ಯಾರಾದ್ರೂ ಹುಡುಕ್ಬೇಕು ಕೇಳಬೇಕು ಅಂತ ಇದ್ರೆ ಇದೆ ನನ್ನ ನಂಬರ್ 8445949920. ಇದು ನನ್ನ ನಂಬರ್. ಸೊ ಆಲ್ಟರ್ನೇಟಿವ್ ನಂಬರ್ ಕೂಡ ಕೊಡ್ಬೋದು. ಇದು ನಿಮ್ಮ ವೈಫ್ತೆ ಕೊಡ್ಬೋದು, ಇಲ್ಲ ನಿಮ್ಮ ಹತ್ರನೇ ಎರಡನೇ ಮೊಬೈಲ್ ನಂಬರ್ ಇದ್ರೆ ಎರಡನೇ ಮೊಬೈಲ್ ಕೊಡ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿದವರು ಕೊಡಬಹುದು, ನಿಮ್ಮ ಯಾರ್ದಾದ್ರೂ ಸರಿ ನಿಮ್ಮ ಫ್ಯಾಮಿಲಿ ಮೆಂಬರ್ದೆ ಆಲ್ಟರ್ನೇಟಿವ್ ನಂಬರ್ ಕೊಡಿ. ಸೊ ಭಾಸ್ಕರ್ ನಂಬರ್ ಯಾರಾದ್ರೂ ಕೇಳಬೇಕು ಇಲ್ಲ ನೋಟ್ ಮಾಡ್ಕೋಬೇಕು ಅನ್ನೋ ಇದ್ರೆ ಇದು ನಮ್ಮ ಭಾಸ್ಕರ್ ಇನ್ನೊಬ್ಬ ಏರಿಯಾ ಸೇಲ್ಸ್ ಮ್ಯಾನೇಜರ್ ನಂಬರ್ 9535711677. ಭಾಸ್ಕರ್ ಅವರು ದಾವಣಗೆರೆ ಆಮೇಲೆ ಶಿವಮೊಗ್ಗ ಇಂದ ಮೇಲ್ಗಡೆ ಇರುವಂತ ಎಲ್ಲಾ ಡಿಸ್ಟ್ರಿಕ್ಟ್ಗೆ ಅವ್ರ ಇನ್ಚಾರ್ಜ್. ಚಿತ್ರದುರ್ಗ, ತುಮಕೂರು ಕೆಳಗಡೆ ಇರುವಂತದೆಲ್ಲ ನಾವು ನೋಡ್ಕೋತೀವಿ. ಜಸ್ಟ್ ಇನ್ ಕೇಸ್ ನೀವು ಬೇಕು ಅಂದ್ರೆ ಸರ್ ನಿಮ್ಮ ಇಮೇಲ್ ಐಡಿನ ಕೊಟ್ಬಿಡಿ ಸರ್ ಅನ್ನ ಆಗಿದ್ರೆ ಇದು ನನ್ನ ಇಮೇಲ್ ಐಡಿ. ಸೊ ಇವಾಗ ಯಾರಾದ್ರೂ ಸ್ಮಾರ್ಟ್ ಪೀಪಲ್ ಇದ್ರೆ ಇಫ್ ಯು ವಾಂಟ್ ಟು ಟೇಕ್ ಎ ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನನ್ನ ನಂಬರು, ಭಾಸ್ಕರ್ ನಂಬರು, ನನ್ನ ಇಮೇಲ್ ಐಡಿ ಎಲ್ಲಾನು ಕೂಡ ನೋಟ್ ಮಾಡ್ಕೋಬಹುದು. ಓಕೆ, ಸೊ ಇದಿಷ್ಟು ಅಡ್ರೆಸ್ ಕಂಪ್ಲೀಟ್ ಫಿಲ್ ಅಪ್ ಮಾಡಿದೆ. ನೆಕ್ಸ್ಟ್ ಎಸ್, ನನ್ನ ನಂಬರ್ ಇನ್ನು ಸ್ಪಾನ್ಸರ್ ಯಾರು ಮಾಡಿಲ್ಲ. ಸ್ಪಾನ್ಸರ್ ಮಾಡಿದ್ರೆ ಅವ್ರ ನಂಬರ್ ಮತ್ತೆ ನೆಕ್ಸ್ಟ್ ಡೇ ಇರೋದಿಲ್ಲ. ಸೊ ಆತರ ನನ್ನ ನಂಬರ್ ಆದ್ರೂ ಸರಿ, ಭಾಸ್ಕರ್ ನಂಬರ್ ಆದ್ರೂ ಸರಿ, ಆತರ ಎಲ್ಲ ತಪ್ಪು ಕೆಲಸ ಮಾಡಬೇಡಿ. ನಿಮ್ ನಂಬರ್ ಬ್ಲಾಕ್ ಆಗುತ್ತೆ. ಎಂಪ್ಲಾಯಿನ ಯಾರು ಸ್ಪಾನ್ಸರ್ ಮಾಡ್ತಾರೆ ಅವ್ರ ನಂಬರ್ ಹೊರಟೋಗುತ್ತೆ. ಸೊ ಪ್ಯಾನ್ ನಂಬರ್ ಕೂಡ ಹಾಕಿ. ಪ್ಯಾನ್ ನಂಬರ್ ಇದ್ರೆ ತುಂಬಾ ಒಳ್ಳೇದು. 2988 ಸಾರಿ 9425. ಓಕೆ, ಸೊ ಪ್ಯಾನ್ ನಂಬರ್ ಕರೆಕ್ಟ್ ಆಗಿದ್ರೆ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಮುಗಿದೋಗುತ್ತೆ. ಬೈ ದಿ ವೇ ನಂದಲ್ಲ ಇದು ಪ್ಯಾನ್ ನಂಬರು, ಇದು ಕಂಪ್ನಿದು. ಸೊ ಪ್ಯಾನ್ ನಂಬರ್ ಇಲ್ಲೇ ಅಪ್ಡೇಟ್ ಮಾಡಿದ್ರೆ ಇದಕ್ಕೆ ಮತ್ತೆ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಇದು ಮತ್ತೆ ಸ್ಕಿಪ್ ಮಾಡ್ತಾರೆ, ಆಮೇಲೆ ಮತ್ತೆ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕು ಅಂತ ಓಡ್ತಾರೆ. ಸೊ ಪ್ಯಾನ್ ನಂಬರ್ ಹಾಕಿ, ಪ್ಯಾನ್ ಅಪ್ಡೇಟ್ ಮಾಡೋದು ಬೇಕಾಗಿಲ್ಲ ನಿಜವಾಗ್ಲು. ಸೊ ಇದಿಷ್ಟ ಹಾಕಿ ಪ್ಯಾನ್ ನಂಬರ್ ಹಾಕ್ತೀರಾ. ಅದಾದ್ಮೇಲೆ ID ಪ್ರೂಫ್ಗೆ ಅಕಸ್ಮಾತ್ ಯಾರ ಹತ್ರ ಆದ್ರೂ ವೋಟರ್ ID ಇಲ್ಲ ಆಧಾರ್ ಕಾರ್ಡ್ ಇದ್ರೆ ಪರ್ಫೆಕ್ಟ್. ಸೊ ಸುಮಾರು ಜನ ಹತ್ರ ಇವಾಗ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಇಲ್ಲಿ ನೋಡ್ಕೊಳ್ಳಿ, ಫ್ರಂಟ್ ಪೇಜ್, ಫ್ರಂಟ್ ಕಾಪಿ ಇಲ್ಲಿ ಹಾಕಿ, ಆಧಾರ್ ನಂಬರ್ ಹಾಕಿ, ಆಮೇಲೆ ಫ್ರಂಟ್ ಸೈಡ್ ನ ಫೋಟೋ ತಗೊಂಡು ಅಪ್ಲೋಡ್ ಮಾಡಿ. ಹಾಗೇನೆ ಇಲ್ಲಿ ಬೈ ಡಿಫಾಲ್ಟ್ ಆಧಾರ್ ಕಾರ್ಡ್, ಇಲ್ಲಿ ಬ್ಯಾಕ್ ಸೈಡ್ ಆಫ್ ದಿ ಪ್ಯಾನ್ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ. ಓಕೆ, ಸೊ ಇದು ಬೈ ಡಿಫಾಲ್ಟ್ ಆಗಿ ನೀವೆರಡೂ ಕಡೆ ಆಧಾರ್ ಕಾರ್ಡ್ ಹಾಕಿದ್ರು ನಡೆಯುತ್ತೆ. ಸುಮಾರು ಜನ ಏನ್ ಮಾಡ್ತಾರೆ, ಇಲ್ಲಿ ಪ್ಯಾನ್ ಕಾರ್ಡ್ ಕೊಡ್ಬೇಕು ಅಂತ ಇಲ್ಲಿ ಪ್ಯಾನ್ ಕಾರ್ಡ್ ಹಾಕ್ತಾರೆ, ಆಮೇಲೆ ಏನ್ ಮಾಡ್ತಾರೆ ಇಲ್ಲಿ ಆಧಾರ್ ಕಾರ್ಡ್ ನ ಬ್ಯಾಕ್ ಸೈಡ್ ಹಾಕ್ತಾರೆ. ಓಕೆ, ಸೊ ರಿಜೆಕ್ಟ್ ಆಗುತ್ತೆ. ನಮಗೆ ಆಧಾರ್ ಕಾರ್ಡ್ ಫ್ರಂಟ್ ಕೂಡ ಬೇಕು, ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಕೂಡ ಬೇಕು. ಓಕೆ, ಸೊ ಅದಕ್ಕೇನೆ ಸೊ ಎರಡೂ ಕೂಡ ಹಾಕಿದ್ರೆ ಮಾತ್ರ ನಡೆಯುತ್ತೆ.
ಸೊ ಇದು ಒಂದು ಕರೆಕ್ಟ್ ಫಾರ್ಮ್ಯಾಟ್. ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ID ಪ್ರೂಫ್ ಐದರ್ ವೋಟರ್ ID ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಆಫ್ ದಿ ವೋಟರ್ ID ಕೂಡ ನಡೆಯುತ್ತೆ, ಬ್ಯಾಕ್ ಸೈಡ್ ಆಫ್ ದಿ ವೋಟರ್ ID ಕೂಡ ನಡೆಯುತ್ತೆ, ಫ್ರಂಟ್ ಸೈಡ್ ಆಫ್ ದಿ ಆಧಾರ್ ಕಾರ್ಡ್ ನಡೆಯುತ್ತೆ, ಬ್ಯಾಕ್ ಸೈಡ್ ಆಫ್ ದಿ ಆಧಾರ್ ಕಾರ್ಡ್ ಕೂಡ ನಡೆಯುತ್ತೆ. ಸರ್ ನಾನು ಎರಡು ಕೂಡ ಒಂದೇ ಇರುವಂತ ಫೋಟೋ ಇದೆ, ಎರಡು ಕಡೆ ಹಾಕಿ, ID ಪ್ರೂಫ್ ಆಧಾರ್ ಕಾರ್ಡ್ ಹಾಕಿ, ಅಡ್ರೆಸ್ ಪ್ರೂಫ್ ಕೂಡ ಆಧಾರ್ ಕಾರ್ಡ್ ಹಾಕಿ. ಓಕೆ, ಸೊ ಇದು ಒಂದು ಕರೆಕ್ಟ್ ಪ್ರೊಸೀಜರ್. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಎಲ್ಲಾರ್ಗು ಅರ್ಜೆಂಟು, ಎಮರ್ಜೆನ್ಸಿಲಿ ಇರ್ತೀವಿ, ಇದೆಲ್ಲ ಬೇಡ ಸರ್, ನಾನು ಒಂದೇ ನಿಮಿಷದಲ್ಲಿ ಇದೆಲ್ಲ ಏನು ಎಂಟ್ರಿ ಮಾಡಲ್ಲ, ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡ್ತೀನಿ ಅಂತ ಸ್ಪಾನ್ಸರ್ಗೆ ಹೋಗ್ಬಿಡ್ತೀರಾ. ಸೊ KYC ಕೂಡ ಬೇಡ ಸರ್, ಹಂಗೆ ಡೈರೆಕ್ಟ್ ಆಗಿ ಹೋಗ್ತೀನಿ. ನೆಫ್ಟ್ ಕೂಡ ಬೇಡ ಸರ್. ಸೊ ನೆಫ್ಟ್ ಅಲ್ಲೂ ಕೂಡ ಕಸ್ಟಮರ್ ನೇಮ್ ಇನ್ ದ ಬ್ಯಾಂಕ್. ಸೊ MCA ನಂಬರ್ ನೀವೇನ್ ಕೊಟ್ಟಿದ್ದಾರಾ ಅದೇ ಪ್ರಕಾರ ಬ್ಯಾಂಕ್ ರೆಕಾರ್ಡ್ಸ್ ಅಲ್ಲೂ ಕೂಡ ಇದ್ರೆ ತುಂಬಾ ಒಳ್ಳೆಯದು. ಡಿಫ್ರೆನ್ಸ್ ಇದ್ರೆ ರಿಜೆಕ್ಟ್ ಆಗತ್ತೆ. ಸೊ ಇದು ನೇಮ್ ಆನ್ ದ ಬ್ಯಾಂಕ್. ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಮಾಡ್ಕೊಂಡು ನೇಮ್ ಆಫ್ ದ ಬ್ಯಾಂಕ್ ಕೊಡ್ತಾರೆ, ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಕೊಡ್ತಾರೆ, ಇಲ್ಲ ಕರ್ನಾಟಕ ಬ್ಯಾಂಕ್ ಅಂತ ಕೊಡ್ತಾರೆ. ಅದೆಲ್ಲ ಒಳ್ಳೆ ಕೆಲಸ ಮಾಡೋದು ಬೇಡ. ಸೊ ಕರೆಕ್ಟ್ ಆಗಿ ಕಸ್ಟಮರ್ ನೇಮ್, ಕನ್ಸಲ್ಟೆಂಟ್ ನೇಮ್ ಅಂದ್ರೆ ನಮ್ಮ ಕಸ್ಟಮರ್ ನೇಮ್, ಅದನ್ನ ಹಾಕೋಣ. IFSC ಕೂಡ ಹಾಕಿ, ಅದಾದ್ಮೇಲೆ ಅಕೌಂಟ್ ನಂಬರ್ ಹಾಕಿ, ಐದರ್ ಚೆಕ್ ಇಂದು ಫೋಟೋ ಕ್ಯಾನ್ಸಲ್ ಮಾಡ್ಬೇಕು ಅಂತ ಏನಿಲ್ಲ, ಅದು ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಕ್ಯಾನ್ಸಲ್ ಮಾಡಿ ಫೋಟೋನ ತಗೊಂಡು ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಪಾಸ್ಬುಕ್. ಸೊ ಬ್ಯಾಂಕ್ ಪಾಸ್ಬುಕ್ ಅಲ್ಲೂ ಕೂಡ IFSC ಕೋಡ್ ಕಂಪಲ್ಸರಿ ಆಗಿ ಕಾಣೋ ತರ. ಸೊ ಇದು ಇನ್ನೊಂದು, ಸುಮಾರು ಜನ ಬ್ಯಾಂಕ್ ಫೋಟೋ ತಗೊಳ್ತಾರೆ ಆದ್ರೆ ಕಾಣೋದೇ ಇಲ್ಲ. ಸೊ ಬ್ಲರ್ ಆಗಿರುತ್ತೆ ಫೋಟೋ, ಅಟ್ಲೀಸ್ಟ್ ಕ್ಲೀನ್ ಆಗಿ ಕಾಣುವಂತ ಒಂದು ಫೋಟೋನ ಅಪ್ಲೋಡ್ ಮಾಡಿ ಆಮೇಲೆ ರಿಜಿಸ್ಟರ್ ಅಂತ ಕೊಟ್ರೆ MCA ನಂಬರ್ ಇಲ್ಲೂ ಕೂಡ ಪಾಪಪ್ ಆಗುತ್ತೆ. ಆಮೇಲೆ ಯಾರನ್ನ ನೀವು ರಿಜಿಸ್ಟರ್ ಮಾಡಿದಿರಾ, ಇವಾಗ ನನ್ನ ಮೊಬೈಲ್ ನಂಬರ್ ಕೊಟ್ಟಿದೆ, ನನ್ನ ಮೊಬೈಲ್ ನಂಬರ್ಗೂ ನನ್ನ MCA ನಂಬರ್ ಜೊತೆಗೆ ಒಂದು ಲಿಂಕ್ ಬರುತ್ತೆ. ಸೊ ಅದಿಷ್ಟು ಒಂದಾಯ್ತು ಅಂತ ಹೇಳಿದ್ರೆ ನನ್ನ MCA ನಂಬರ್ ಕರೆಕ್ಟ್ ಆಗಿ ರಿಜಿಸ್ಟರ್ ಆಗಿದೆ. ಸೊ ಇಷ್ಟು ನಾವು ಮಾಡ್ಬೇಕಾದಂಥದ್ದು ಒಂದು ಪ್ರಾಪರ್ ರಿಜಿಸ್ಟ್ರೇಷನ್, ಇಲ್ಲ ಪ್ರಾಪರ್ ಸ್ಪಾನ್ಸರಿಂಗ್ ಆಫ್ ಎ ಕನ್ಸಲ್ಟೆಂಟ್. ಓಕೆ, ಚಿಕ್ಕ ಕೆಲಸ ನಿಮ್ಮ ಫ್ಯೂಚರ್ ಹೆಡ್ಏಕ್ ನ ಕಡಿಮೆ ಮಾಡುತ್ತೆ. ಸೊ ಇವಾಗ ಎಸ್ಕೇಪ್ ಆಗ್ತೀವಿ ಅಂತ ಎಸ್ಕೇಪ್ ಆದಾಗ ಮುಂದೆ ನೀವೇ ಸಿಗಾಕೋತೀರಾ, ಆಮೇಲೆ ನಿಮ್ಮದೇ ನೀವೇ ಒದ್ದಾಡ್ತೀರಾ. ಓಕೆ, ಸೊ ಯಾರು ಕೂಡ ಒದ್ದಾಡಬೇಡ. ಸೊ ಟೆನ್ಷನ್ ಯಾವತ್ತೂ ಕೂಡ ತಗೋಬಾರ್ದು, ಟೆನ್ಷನ್ ಬೇರೆಯವ್ರಿಗೆ ಯಾವತ್ತೂ ಕೊಡ್ಬೇಕು. ಸೊ ಇವಾಗ ನಾವು ಲಾಗಿನ್ ಮಾಡ್ಕೊಳ್ಳೋಣ. ನನ್ನ ಸ್ಪಾನ್ಸರಿಂಗು ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಸೊ ನಾನು ಕೂಡ ಮಾಡಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಇವಾಗ ನಮ್ಮ DP ಅವ್ರದ್ದು ಲಾಗಿನ್ ಮಾಡೋಣ. ಇದು ಒನ್ ಆಫ್ ಮೈ ಓಲ್ಡ್ DP, ಬಿಗಿನಿಂಗ್ ಅಲ್ಲಿ ತಗೊಂಡಿರೋರ ನಮ್ಮ DP ಪಾರ್ಟ್ನರ್ ಅವ್ರದೇ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಬರುತ್ತೆ. ಇದು ನಮ್ಮ ಡ್ಯಾಶ್ ಬೋರ್ಡ್. ಇದು ಈ ತರ ನಿಮ್ಮ ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಮ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಎರಡೂ ಕಡೆ ನಿಮಗೆ ಆರೋ ಮಾರ್ಕ್ ಇದೆ. ಎಲ್ಲಾದ್ರೂ ಸರಿ ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ಒಂದು ಫಾರ್ಮ್ 16 ಇಲ್ಲಿ ಡೌನ್ಲೋಡ್ ಇದರಲ್ಲಿ ಸಿಗುತ್ತೆ. ಇದು ಲಾಸ್ಟ್ 3 years ರೆಕಾರ್ಡ್ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಫಾರ್ಮ್ 16 ಬೇಕು, ಇವಾಗೆಲ್ಲ ಓಡ್ತೀರಾ, ಯಾಕೆ ಅಂತ ಹೇಳಿದ್ರೆ ಮಾರ್ಚ್ ಮಂತ್ ಹತ್ರ ಬಂತು. ಕ್ವಾರ್ಟರ್ಲಿ ಬೇಸಿಸ್ ಅಲ್ಲಿ ನಿಮ್ಮ ಫಾರ್ಮ್ 16 ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಲಾಸ್ಟ್ 3 quarters ಆಲ್ರೆಡಿ ಇಲ್ಲಿ ಅಪ್ಲೋಡ್ ಇದೆ. ಸೊ ಇಲ್ಲಿ ನೋಡ್ಬೋದು ಕ್ವಾರ್ಟರ್ 2 2019-20 ಸಾರಿ 2000 ನಾವು ಇರೋದು 2020-21 ಕರೆಕ್ಟ್. ಇಲ್ಲಿದೆ. ಸೊ ಕ್ವಾರ್ಟರ್ 3 2020-21. ಸೊ ಲಾಸ್ಟ್ ಕ್ವಾರ್ಟರ್ ಅಂದ್ರೆ ಡಿಸೆಂಬರ್ ತನಕ ಆಲ್ರೆಡಿ ಅಪ್ಡೇಟ್ ಮಾಡಿ ಕೊಟ್ಬಿಟ್ಟಿದೀವಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ತರ ಕ್ವಾರ್ಟರ್ಲಿ ನಿಮಗೆ ಇದಿದೆ. ಸೊ ಕ್ವಾರ್ಟರ್ 4 ಅದು ಕೂಡ ಬಂದ್ಬಿಟ್ಟಿದೆ. ಇದು ಕ್ವಾರ್ಟರ್ 4. ಸೊ ಅದು ಕೂಡ ಇದೆ. ಅದು ಹೆಂಗ್ ಬಂತು ಅಂತ ನನಗೂ ಗೊತ್ತಿಲ್ಲ. ಸೊ ಈ ತರ ಕ್ವಾರ್ಟರ್ಲಿ ನಿಮಗೆ ಫಾರ್ಮ್ 16 ಇಲ್ಲೇ ಸಿಗುತ್ತೆ. ಸೊ ಇದರ ರೈಟ್ ಆರೋ ಆರ್ ಲೆಫ್ಟ್ ಆರೋ ಎಲ್ಲಿ ಕ್ಲಿಕ್ ಮಾಡಿದ್ರು ಸರಿ ನಿಮ್ಗೆ ಫಾರ್ಮ್ 16 ಈ ತರ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಇದನ್ನ MSc ಗೆ ಹೋದ್ರೂ ಸಿಗೋದಿಲ್ಲ. ಇದು ನಿಮ್ಗೆ ಡೈರೆಕ್ಟ್ ವೆಬ್ಸೈಟ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ನೀವು ಇಲ್ಲಿಂದನೇ ತಗೊಂಡು ಪ್ರಿಂಟ್ ತಗೋಬೇಕು. ಓಕೆ, ಅದಾದ್ಮೇಲೆ ಇಲ್ಲೇ ಡ್ಯಾಶ್ ಬೋರ್ಡ್ ಅಲ್ಲಿ ಇವಾಗ ನಿಮಗೆ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ. ಇಲ್ಲಿ ನೀವು ಗಮನಿಸಬಹುದು. ಇದು ನಮ್ಮ ಕಸ್ಟಮರ್ ಕೇರ್ ನಂಬರ್, ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಇದು ನಮ್ಮ ಕಸ್ಟಮರ್ ಕೇರ್ ಇಮೇಲ್ ID. ಇದು ಅಪ್ಡೇಟ್ ಆಗಿದೆ. ಡೇವಿಡ್ ಪ್ಲೀಸ್ ಮೇಕ್ ಎ ನೋಟ್.
ಇದೊಂದು ಮಿಸ್ಟರ್ ಡೇವಿಡ್ IT ಅವರಿಗೆ ಮೇಲ್ ಕಳಿಸ್ಬೇಕು. ಇದು ಸಪೋರ್ಟ್ ಐಫೋನ್ ಮೋದಿ ಕೇರ್ ಇಮೇಲ್ ID ಇನ್ನೂ ಹಳೇದೇ ಕೊಡ್ತಾ ಇದ್ದಾರೆ, ಹೊಸದು ಅಪ್ಡೇಟ್ ಮಾಡಬೇಕು. ಅದೊಂದು ಮಿಸ್ಟರ್ ಡೇವಿಡ್ ನೋಟ್ ಮಾಡ್ಕೋಬೇಕು ಅಂತ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್. ಸೊ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ. ಈ ಸ್ಕ್ರಾಲ್ ಅಲ್ಲಿ ನಿಮಗೆ ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಅಂಡ್ SBI ಕ್ಯಾಶ್ ಡಿಪಾಸಿಟ್ ಅಂತ ಬರುತ್ತೆ ನೋಡಿ, ಇವಾಗ ಬಂತು. ಸೊ ಇಲ್ಲಿ SBI ಕ್ಯಾಶ್ ಡಿಪಾಸಿಟ್ ಆರ್ ಆಕ್ಸಿಸ್ ಬ್ಯಾಂಕ್. ಸೊ ಇಲ್ಲಿ ಡಿಪಾಸಿಟ್ ಸ್ಲಿಪ್ ಅಂತ ಇದೆ. ಇದು ನಾವು ನಿಮಗೆ ಕೊಟ್ಟಿರುವಂತ ಒಂದು ಫೆಸಿಲಿಟಿ. ಕನ್ಸಲ್ಟೆಂಟ್ ನಿಮ್ಮ ಹತ್ರ ಬಂದು ಕ್ಯಾಶ್ ಕೊಡ್ತಾರೆ, ಕ್ಯಾಶ್ ನ ಕೊಟ್ಟು ನಿಮ್ಮ ಹತ್ರ ಬಿಲ್ಲಿಂಗ್ ಮಾಡ್ಕೊಳ್ತಾರೆ, ನೀವು ಬಿಲ್ಲಿಂಗ್ ಮಾಡ್ಬೇಕು. ಇವಾಗ ಕ್ಯಾಶ್ ಟ್ರಾನ್ಸಾಕ್ಷನ್ ಏನ್ ಮಾಡ್ಬೇಕು? ಕ್ಯಾಶ್ ನೀವೇನ್ ರಿಸೀವ್ ಮಾಡ್ಕೊಂಡಿದ್ರ ಡೆಫಿನೆಟ್ಲಿ ನಿಮ್ಮ SBI ಅಕೌಂಟ್ಗೆ ಹಾಕೋಬಿಡಿ, ಯಾಕಂದ್ರೆ ಅದು ಒಳ್ಳೇದಲ್ಲ. SBI ಅಕೌಂಟ್ಗೆ ಕ್ಯಾಶ್ ರೊಟೇಷನ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಪೆನಾಲ್ಟಿ ಬೀಳುತ್ತೆ. ಇಟ್ಸ್ ನಾಟ್ ಎ ಗುಡ್ ಐಡಿಯಾ ಅನ್ಲೆಸ್ ಇಫ್ ಯು ಹ್ಯಾವ್ ಎ ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ ನಿಮ್ಮ ಹತ್ರ ಇದ್ರೆ ಒಳ್ಳೇದು. ಕರೆಂಟ್ ಅಕೌಂಟ್ ಬಿಟ್ಟು SBI ಅಕೌಂಟ್ಗೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಡಿಪಾಸಿಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದ್ರ ಬದಲು ಏನ್ ಮಾಡ್ಬೇಕು, ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ವೌಚರ್ ಬರುತ್ತೆ, ಕಾಣ್ತಾ ಇದೆಯಾ? ಓಕೆ, ನಿಮಗೆ ಈ ತರ ಒಂದು ವೌಚರ್ ಬರುತ್ತೆ. ಇದೇನಿದು, ಇದು ಆಕ್ಸಿಸ್ ಬ್ಯಾಂಕ್ ಗೆ ನಾವು ಟೈ ಅಪ್ ಮಾಡ್ಕೊಂಡಿರೋದು. ಇದು ನೋಡ್ಬೋದು, ಆಕ್ಸಿಸ್ ಬ್ಯಾಂಕ್ ಅಂಡ್ ಮೋದಿಕೆ ಎರಡು ಕೂಡ ಇದೆ. ಸೊ ನಮ್ಮ ಒಂದು ಸ್ಪೆಷಲ್ ಟೈ ಅಪ್ ವಿತ್ ಆಕ್ಸಿಸ್ ಬ್ಯಾಂಕ್. ಆಲ್ ಬ್ರಾಂಚಸ್ ಆಫ್ ಆಕ್ಸಿಸ್ ಬ್ಯಾಂಕ್, ಯಾವ ಆಕ್ಸಿಸ್ ಬ್ಯಾಂಕ್ ಬ್ರಾಂಚಸ್ ಆದ್ರೂ ಸರಿ, ನೀವು ಈ ತರ ಒಂದು ಕ್ಯಾಶ್, ಇದು ಚಲಾನ್ ಕಾಪಿ, ನೀವು ಈ ತರ ಒಂದು ಚಲಾನ್ ಕಾಪಿನ ನೀವು ಪ್ರಿಂಟ್ ಔಟ್ ತಗೊಂಡು ಯಾವುದೇ ಒಂದು ಆಕ್ಸಿಸ್ ಬ್ಯಾಂಕ್ ಗೆ ಹೋಗಿ ಎರಡನ್ನೂ ಫಿಲ್ ಅಪ್ ಮಾಡಿ. ಇಲ್ಲಿ ನೀವು ಕ್ಯಾಶ್ ಡಿಪಾಸಿಟ್, ಇಲ್ಲಿ POS ಆಮೇಲೆ ಎಂವಾಲೆಟ್ ಅಂತ ಇದೆ. ಇಲ್ಲಿ POS ನ ಸ್ಲಾಶ್ ಮಾಡಿ, POS ನ ಹೊಡೆದಾಕಿ, ಎಂವಾಲೆಟ್ ಅಂತ ಕ್ಲಿಕ್ ಮಾಡಿ. ಇಲ್ಲ POS ನ ಹೊಡೆದಾಕಿದ್ರೆ ಸಾಕು. ನಿಮ್ಮ MCA ನಂಬರ್ ಹಾಕಿದ್ದೀರಾ, ಇಲ್ಲಿ MCA ನಂಬರ್ ಹಾಕ್ಬಿಟ್ಟು ಎಂವಾಲೆಟ್ ಅಂತ ಬರೆದ್ರೆ ಸಾಕು. ಈ ಅಮೌಂಟ್ ನಿಮ್ಮ ಎಂವಾಲೆಟ್ಗೆ ಡಿಪಾಸಿಟ್ ಆಗುತ್ತೆ. ಎಂವಾಲೆಟ್ ಅಂದ್ರೆ ಏನು ನಿಮ್ಗೆ ನೋಡೋಣ ಇವಾಗ. ನಿಮ್ಗೆ ಬೇಗ ಬಿಲ್ಲಿಂಗ್ ಮಾಡೋದಕ್ಕೆ ಕೊಟ್ಟಿರುವಂತ ಒಂದು ಆಪ್ಷನ್. ಸೊ ಈ ಒಂದು ಆಕ್ಸಿಸ್ ಬ್ಯಾಂಕ್ ಪೇಯಿನ್ ಸ್ಲಿಪ್ ನಿಮಗೆ ಈ ಒಂದು ಸ್ಕ್ರಾಲ್ ಬಟನ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ SBI ಕೂಡ ಇದೆ, ಆದ್ರೆ SBI ನಾವು ಕರ್ನಾಟಕದಲ್ಲಿ ಇರೋದು ಓನ್ಲಿ 99 ಬ್ರಾಂಚಸ್. ಸೇಮ್ ಆಪ್ಷನ್, ಆದ್ರೆ ಇದು ಸೆಲೆಕ್ಟೆಡ್ ಬ್ರಾಂಚಸ್ ಮಾತ್ರ. 99 ಬ್ರಾಂಚಸ್ ಅಕ್ರಾಸ್ ಕರ್ನಾಟಕ ಇರೋದು, ಜಾಸ್ತಿ ಇಲ್ಲ. ಯಾಕಂದ್ರೆ ಅಕ್ರಾಸ್ ಇಂಡಿಯಾ ನಾವು ಟೈ ಅಪ್ ಆಗಿರೋದು ಓನ್ಲಿ 400 ಬ್ರಾಂಚಸ್, ಅದರಲ್ಲಿ 99 ನಮ್ಮ ಕರ್ನಾಟಕದಲ್ಲಿದೆ. ಸೊ ಆದ್ರೆ ಆಕ್ಸಿಸ್ ಬ್ಯಾಂಕ್ ಇಸ್ ವೆರಿ ಕನ್ವೀನಿಯಂಟ್ ಆಲ್ ಅಕ್ರಾಸ್ ಇಂಡಿಯಾ, ಎಲ್ಲಾ ಬ್ರಾಂಚಸ್ ಅಲ್ಲೂ ಕೂಡ ಟೈ ಅಪ್ ಆಗಿದೆ, ಅದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದು ನಿಮ್ಮ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ನ ಅವಾಯ್ಡ್ ಮಾಡೋದಕ್ಕೆ ನಾವು ಕೊಟ್ಟಿರುವಂತ ಒಂದು ಫೆಸಿಲಿಟಿ. ಓಕೆ, ಸೊ ಇದು ನಿಮ್ಮ ಈ ಒಂದು ಸ್ಕ್ರಾಲ್ ಏನಾಗ್ತಾ ಇದೆ, ಈ ಸ್ಕ್ರಾಲ್ ಅಲ್ಲಿ ನಿಮಗೆ ಸಿಗುತ್ತೆ ಆಕ್ಸಿಸ್ ಬ್ಯಾಂಕ್ ಚಲಾನ್, ಇಲ್ಲ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಪೇಯಿನ್ ಸ್ಲಿಪ್. ಇದನ್ನ ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಕ್ಸಿಸ್ ಬ್ಯಾಂಕ್ ಹತ್ರ ಇಲ್ಲ, ಅಕಸ್ಮಾತ್ ನಿಮ್ಮ ಹತ್ರ IDBI ಬ್ರಾಂಚಸ್ ಏನಾದ್ರು ಇದ್ರೆ, ನಾವು IDBI ಬ್ಯಾಂಕ್ ಜೊತೆನೂ ಕೂಡ ನಾವು ಟೈ ಅಪ್ ಮಾಡ್ಕೊಂಡಿದೀವಿ. ಯಾವುದೇ ಒಂದು DP ಓಪನ್ ಆಗಿದ 7 days ಅಲ್ಲಿ ನಾವು IDBI ಜೊತೆಗೆ ಒಂದು ಕರೆಂಟ್ ಅಕೌಂಟ್ ಆ DP ಗೆ ಅಂತ ಓಪನ್ ಮಾಡಿರ್ತೀವಿ. ಆ ಕರೆಂಟ್ ಅಕೌಂಟ್ ಇಲ್ಲಿ ನಿಮ್ಗೆ ಕಾಣುತ್ತೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ನೋಡಬಹುದು DP ವರ್ಚುವಲ್ ಅಕೌಂಟ್. ಈ DP ವರ್ಚುವಲ್ ಅಕೌಂಟ್ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಅಕೌಂಟ್ ನಾವು IDBI ಅಲ್ಲಿ ಓಪನ್ ಮಾಡಿ ಕೊಟ್ಟಿರುವಂತ ಒಂದು ಅಕೌಂಟ್ ನಂಬರ್. ಓಕೆ, ಸೊ IDBI ಬ್ಯಾಂಕ್ ಮಾತ್ರ. ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದು, ನೀವು ಫಂಡ್ ಟ್ರಾನ್ಸ್ಫರ್ ಕೂಡ ಮಾಡಿದ್ರೆ ಈ ಒಂದು ದುಡ್ಡು ನಿಮ್ಮ ಎಂವಾಲೆಟ್ ಗೆ ಕ್ರೆಡಿಟ್ ಆಗುತ್ತೆ. ಸೊ ಇದು 7 days ಆಫ್ಟರ್ ಓಪನಿಂಗ್ ಎ DP ಈ ಒಂದು ವರ್ಚುವಲ್ ಅಕೌಂಟ್ ಇಲ್ಲ ಕರೆಂಟ್ ಅಕೌಂಟ್ ID ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇದು ಎಲ್ಲಾ DP ಪಾರ್ಟ್ನರ್ಸ್ಗೂ ನಮ್ಮ ಕಡೆಯಿಂದ ಸಿಕ್ಕಿರುವಂತ ಕ್ಯಾಶ್ ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡೋದಕ್ಕೆ ಕೊಟ್ಟಿರುವಂತ ಫೆಸಿಲಿಟಿ. ಆಕ್ಸಿಸ್ ಬ್ಯಾಂಕ್ IDBI ಆಲ್ ಬ್ರಾಂಚಸ್ ಅಲ್ಲಿ ನಿಮ್ಮ ಕ್ಯಾಶ್ ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡೋದಕ್ಕೆ SBI ಅಕೌಂಟ್ ಅಲ್ಲಿ. ಸೊ ಇದಿಷ್ಟು ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗುತ್ತೆ. ಫಾರ್ಮ್ 16 ಚಲಾನ್, ಆಮೇಲೆ IDBI ನಿಮ್ಮ ವರ್ಚುವಲ್ ಅಕೌಂಟ್. ಇಲ್ಲೇ ನೀವೇ ಕೇಳ್ಕೋಬಹುದು, ನೀವು ಡೇವಿಡ್ ಫೋನ್ ಮಾಡ್ಬೇಕು ಇಲ್ಲ ಕಸ್ಟಮರ್ ಕೇರ್ ಫೋನ್ ಮಾಡ್ಬೇಕು ಅಂತ ಏನೂ ಇಲ್ಲ. ನೀವು ಡೈರೆಕ್ಟ್ ಆಗಿ ಇದನ್ನ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ತೆಗೆದು ನೀವೇ ನೋಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ರಿಫ್ಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ
ನಿಮ್ಮ IDBI ಕರೆಂಟ್ ಅಕೌಂಟ್ ಓಪನ್ ಆಗಿದೆ ಅಂತ ಅರ್ಥ. ರಿಫ್ಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಅಕೌಂಟ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ. ಅಕಸ್ಮಾತ್ DP ಓಪನ್ ಆಗಿ ಮೋರ್ ದೆನ್ 7 days ಆಯ್ತು ಸರ್, ಆದ್ರೆ ಇನ್ನೂ ಕರೆಂಟ್ ಅಕೌಂಟ್ ಡೀಟೇಲ್ ನನಗೆ ಸಿಗ್ತಾ ಇಲ್ಲ, ದೆನ್ ಡೆಫಿನೆಟ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಡೇವಿಡ್ ಆರ್ ಭಾಸ್ಕರ್ ಆರ್ ಮಂಜುನಾಥ್. ನೀವು ಜಸ್ಟ್ ನಮಗೆ ಟೆಕ್ಸ್ಟ್ ಮಾಡಿದ್ರು ಕೂಡ ನಡೆಯುತ್ತೆ, ಫೋನ್ ಮಾಡಬೇಕು ಇಲ್ಲ ಇಮೇಲ್ ಮಾಡಬೇಕು ಅಂತಾನು ಇಲ್ಲ. ನಿಮ್ಮ DP ಕೋಡ್ ಹಾಕಿ ನನ್ನ ಕರೆಂಟ್ ಅಕೌಂಟ್ ಓಪನ್ ಆಗಿಲ್ಲ IDBI ಅಂತ ಮೆಸೇಜ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಫಾರ್ಮಾಲಿಟೀಸ್ ನಾವು ನೋಡ್ಕೋತೀವಿ. ಸೊ ಹಂಗಂತ 3 ಜನಕ್ಕೂ ಕಳಿಸ್ಬೇಡಿ, ಯಾರಾದ್ರೂ ಒಬ್ರು ಕೆಲಸ ಮಾಡ್ತಾರೆ ಅಂತ. ಒಬ್ರನ್ನ ಇಟ್ಕೊಳ್ಳಿ, ಡೇವಿಡ್ ಕಳಿಸಿದ್ರೆ ಡೇವಿಡ್ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ಡೇವಿಡ್ ಜೊತೆಗೆ ನನಗೂ ಕಳಿಸ್ಬೇಕು, ಭಾಸ್ಕರ್ಗೂ ಕಳಿಸ್ಬೇಕು ಅಂತ ಏನಿಲ್ಲ. ನನಗೆ ಕಳ್ಸಿದ್ರೆ ಸಾಕು, ನೀವು ಡೇವಿಡ್ಗೆ ಕಳಿಸ್ಬೇಕು ಇಲ್ಲ ಭಾಸ್ಕರ್ ಕಳಿಸ್ಬೇಕು ಅಂತಾನೂ ಇಲ್ಲ. ನಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ಹ್ಯಾಂಡ್ ಶೇಕ್ ಮಾಡಿದ್ರೆ ಸಾಕು. ಒಂದ್ ಕೈಯಲ್ಲಿ ಅವರು, ಇನ್ನೊಂದ್ ಕೈಯಲ್ಲಿ ಇನ್ನೊಬ್ರು ಅಂತ 2 ಕೈಯೇ ಶೇಕ್ ಮಾಡೋದು ಬೇಡ. ಓಕೆ, ಇದಿಷ್ಟು ನಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಕೊಟ್ಟಿರುವಂತ ಫೆಸಿಲಿಟಿ. ಡ್ಯಾಶ್ ಬೋರ್ಡ್ ಆಯ್ತು, ಲೆಟ್ಸ್ ಕಮ್ ಟು ಪ್ರೊಫೈಲ್. ಸೊ ಇದು ಬೇಡ. ಓಕೆ, ಆಮೇಲೆ ಇನ್ನೊಂದು ನಮ್ಮ ಡ್ಯಾಶ್ ಬೋರ್ಡ್ ಇನ್ನೂ ಕೂಡ ಇನ್ನೊಂದಿದೆ. ಯಾರಾದ್ರೂ ರಿಟೇಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ MCA ನಂಬರ್ ಅಲ್ಲಿ ಸಿಗುವಂತ ಒಂದು ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕನ್ಸಲ್ಟೆಂಟ್ ಐಡಿ ಕಾರ್ಡ್ ಕಂಪ್ನಿಯಿಂದಾನೇ ಪ್ರಿಂಟ್ ಆಗಿ, ಹಾಗೇನೆ ಆಸ್ ಪರ್ ದಿ ಪಾಲಿಸಿ ನಿಮಗೆ ಅಥಾರಿಟಿ ಇದೆ, ನೀವು ರಿಟೇಲಿಂಗ್ ಮಾಡೋದಕ್ಕೆ ಅಂತ ಕೊಟ್ಟಿರುವಂತ ಒಂದು ID ಕಾರ್ಡ್ ನಿಮ್ಗೆ ಸಿಗುತ್ತೆ. ಇದನ್ನ ಪ್ರಿಂಟ್ ಔಟ್ ಕಲರ್ ಪ್ರಿಂಟ್ ನ ಮಾಡ್ಕೊಂಡು ಇದನ್ನ ಲ್ಯಾಮಿನೇಟ್ ಮಾಡ್ಕೊಂಡು ನೀವು ಇಟ್ಕೋಬೇಕು. ಇದು ನಿಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಇಶ್ಯೂ ಮಾಡಿರುವಂತ ಒಂದು ರಿಜಿಸ್ಟರ್ಡ್ ID ಕಾರ್ಡ್. ಓಕೆ, ಅದಾದ್ಮೇಲೆ ನೀವು DP ಅಗ್ರಿಮೆಂಟ್ ಕೂಡ ನೀವು ಇಲ್ಲೇ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಕೂಡ ಇದೆ. ಓಕೆ ಲಕ್ಷ್ಮಣ್ ಅವರೇ, ನಾನು ಆಲ್ರೆಡಿ ಹೇಳಿದೆ, ವೇಟ್ ಮಾಡಿ ಕಂಪ್ಲೀಟ್ ಸೆಷನ್ ಕವರ್ ಮಾಡೋದಕ್ಕೆ. ಅದಾದ್ಮೇಲೆ ನಿಮಗೆ ನಿಮ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿ, ಕ್ಲಿಯರ್ ಆಗಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಯೂಸ್ ಮಾಡಿ. ಅಲ್ಲಿ ತನಕ ಎಂಟೈರ್ ಸೆಷನ್ ಮುಗಿಲಿ. ಎಂಟೈರ್ ಸೆಷನ್ ಅಲ್ಲಿ ಮೋಸ್ಟ್ ಆಫ್ ಯುವರ್ ಡೌಟ್ಸ್ ಇಲ್ಲೇ ಕವರ್ ಮಾಡ್ತಿರ್ತೀವಿ. ಸೊ DP ಅಗ್ರಿಮೆಂಟ್ ನೀವು ಡೌನ್ಲೋಡ್ ಮಾಡ್ಕೋಬಹುದು, ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ MCA ನಂಬರ್, ID ಕಾರ್ಡ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು, ಕಲರ್ ಕಾಪಿ ಇರುತ್ತೆ, ಅದನ್ನ ಚಿಕ್ಕದು ID ಕಾರ್ಡ್ ತರ ಇರುತ್ತೆ, ಲ್ಯಾಮಿನೇಟ್ ಮಾಡಿ ಇಟ್ಕೋಬೇಕು. ಸೊ ಇದಿತ್ತು ಅಂತ ಹೇಳಿದ್ರೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಸರಿ ಮೋದಿಕೆ ಪ್ರಾಡಕ್ಟ್ ನ ರಿಟೇಲಿಂಗ್ ಮಾಡಿದಾಗ ಯಾರು ಕೇಳಿದ್ರು ಅಷ್ಟೇ ಧೈರ್ಯವಾಗಿ ನಾನು ಆಥರೈಸ್ ಪರ್ಸನ್ ಅಂತ ಹೇಳಿ ನೀವು ತೋರಿಸಿ ಮನೆಗೂ ಹೋಗು ಕೂಡ ಸೇಲ್ ಮಾಡಬಹುದು, ಇಲ್ಲ ಅಗ್ರಿಕಲ್ಚರ್ ಫೀಲ್ಡ್ ಹೋಗು ಕೂಡ ಸೇಲ್ ಮಾಡೋದಕ್ಕೆ ನಿಮ್ಗೆ ಅಥೆಂಟಿಕೇಶನ್ ಸಿಗುತ್ತೆ. ಸೊ 2 ಕೂಡ ನಿಮಗೆ ಬೇಕಾಗಿದೆ. DP ಪಾರ್ಟ್ನರ್ಸ್ಗೆ ಕಂಪಲ್ಸರಿ ಆಗಿ 2 ಕೂಡ ಬೇಕು, DP ಅಗ್ರಿಮೆಂಟ್ ಪ್ಲಸ್ MCA ನಂಬರ್, ID ಕಾರ್ಡ್. ಸೊ ಇದು ನಿಮಗೆ ಎಲ್ಲಿ ಸಿಗೋದು, ಪ್ರಿಂಟ್ ID ಕಾರ್ಡ್ ಅಂತಾನು ಇದೆ, ಪ್ರೊಫೈಲ್ ಅಲ್ಲೂ ಕೂಡ ಸಿಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಅದಾದ್ಮೇಲೆ ಅಪ್ಡೇಟ್ ಅಡ್ರೆಸ್ ಇಲ್ಲಿ ನಿಮಗಿದೆ. ಅಕಸ್ಮಾತ್ ನಿಮ್ಮ ಅಡ್ರೆಸ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಬೇಕು, MCA ನಂಬರ್ ಅಲ್ಲಿ ಮಾತ್ರ ಅಂದ್ರೆ ಇಲ್ಲಿ ಮಾತ್ರ ಆಗುತ್ತೆ. DP ಅಡ್ರೆಸ್ ನ ಚೇಂಜ್ ಮಾಡಬೇಕು. ನಾನು ಅವಾಗಲೇ ತೋರಿಸಿದ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಆದ್ರೂ ಸರಿ, ಹಾಗೇನೆ ನಿಮಗೆ ಪ್ರಿಂಟ್ ಆಗಿ ಬರುವಂತ ಒಂದು ಇನ್ವಾಯ್ಸ್ ಕಾಪೀಸ್ ಅಲ್ಲಾದ್ರೂ ಸರಿ, ಇವೆರಡರಲ್ಲೂ ಕೂಡ ನೀವು ಅಡ್ರೆಸ್ ನ ಚೇಂಜ್ ಮಾಡಬೇಕು ಅನ್ನೋ ಆಗಿದ್ರೆ ಅವಾಗ ನೀವು DP ಎಕ್ಸಿಕ್ಯೂಟಿವ್ ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಬೈ ಮೇಲ್ ನ ಕಳಿಸ್ಬೇಕು. ಡೇವಿಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಕೂಡ DP ಎಕ್ಸಿಕ್ಯೂಟಿವ್ ಜಾಯ್ನ್ ಆಗಿದ್ದಾರೆ, ವೈಷ್ಣವ್ ಅಂತ, ಅವ್ರಿಬ್ರಲ್ಲಿ ಯಾರನ್ನಾದ್ರೂ ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ DP ಕರೆಕ್ಟ್ ಆಗಿ ಅಪ್ಡೇಟ್ ಮಾಡೋದಕ್ಕೆ, ಇಲ್ಲ ಅಂದ್ರೆ ಅಡ್ರೆಸ್ ನ ಚೇಂಜ್ ಮಾಡೋದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಜಸ್ಟ್ ಇನ್ ಕೇಸ್ ಯಾವ್ದಾದ್ರು DP ಅಡ್ರೆಸ್ ನ ಚೇಂಜ್ ಮಾಡಬೇಕು ಅನ್ನೋ ಆಗಿದ್ರೆ ವಿತ್ ಇನ್ ಸೇಮ್ ಡಿಸ್ಟ್ರಿಕ್ಟ್ ಮಾತ್ರ ಅಡ್ರೆಸ್ ನ ಚೇಂಜ್ ಮಾಡೋದಕ್ಕೆ, ಇಲ್ಲ DP ರೀಲೊಕೇಟ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅವರು ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಒಳಗೆ ಅಡ್ರೆಸ್ ನ ಚೇಂಜ್ ಮಾಡ್ಕೋಬಹುದು, ಅದಕ್ಕೂ ಕೂಡ ಕಂಡೀಷನ್ ಇದೆ. ಸೊ ಡಿಸ್ಟ್ರಿಕ್ಟ್ ಒಳಗೆ ನೀವು ಎಲ್ಲಾದ್ರೂ ಸರಿ DP ಅಡ್ರೆಸ್ ನ ಚೇಂಜ್ ಮಾಡ್ಕೋಬಹುದು. ಔಟ್ಸೈಡ್ ಡಿಸ್ಟ್ರಿಕ್ಟ್ ನಾ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಅಲೋ ಇಲ್ಲ. ಸೊ ಅವಾಗ DP ಅವರು ರಿಸೈನ್ ಮಾಡಿ ಮತ್ತೆ ಇನ್ನೊಂದ್ಸತಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ವಿತ್ ಇನ್ ಡಿಸ್ಟ್ರಿಕ್ಟ್ ಅಕಸ್ಮಾತ್ ನೀವು ಅಡ್ರೆಸ್ ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿದ್ರು ಫಾರ್ಮಾಲಿಟೀಸ್ ಏನು ಸೇಮ್, ಇದು ಆಕ್ಟಿವ್ DP ಕಾನ್ಸೆಪ್ಟ್. ಬ್ಯಾಂಗ್ಳೂರ್ ಸಿಟಿಲಿ ಆಯ್ತು ಅಂತ ಹೇಳಿದ್ರೆ ವಿತ್ ಇನ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ DP ಇರಬಾರ್ದು, ಬೇರೆ ಡಿಸ್ಟ್ರಿಕ್ಟ್ ಆದ್ರೆ ವಿತ್ ಇನ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ DP ಇರಬಾರ್ದು. ಅವಾಗ ಇದ್ದಾಗ ಮಾತ್ರ ನಿಮ್ಮ ಅಡ್ರೆಸ್ ರಿಲೊಕೇಶನ್ ಗೆ ಪರ್ಮಿಷನ್ ಕೊಡ್ತೀವಿ. ಸೊ DP ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಶಿಫ್ಟ್ ಆಗ್ಬೇಕು ಅಂದ್ರೆ ಇದೇ 2 ಕಂಡೀಷನ್. ಒಂದು,
ವಿತ್ ಇನ್ ದಿ ಸೇಮ್ ಡಿಸ್ಟ್ರಿಕ್ಟ್ ಅಡ್ರೆಸ್ ಚೇಂಜ್ ರಿಕ್ವೆಸ್ಟ್ ಕೊಡ್ತೀವಿ. ಸೆಕೆಂಡ್ ರೂಲ್, ನೀವು ಯಾವ ಅಡ್ರೆಸ್ಗೆ ಚೇಂಜ್ ಮಾಡಬೇಕು ಅನ್ಕೊಂಡಿದ್ದೀರಾ, ಬ್ಯಾಂಗ್ಳೂರಲ್ಲಿ 1 ಕಿಲೋಮೀಟರ್ ಡಿಸ್ಟೆನ್ಸ್, ಬೇರೆ ಕಡೆ 3 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಬೇರೆ ಡಿ.ಪಿ ಇಲ್ಲದೆ ಇದ್ದಾಗ ಮಾತ್ರ, ಆಕ್ಟಿವ್ ಡಿ.ಪಿ ಇಲ್ಲದೆ ಇದ್ದಾಗ ಮಾತ್ರ ನಿಮಗೆ ಪರ್ಮಿಷನ್ ಸಿಗುತ್ತೆ ಡಿ.ಪಿ ರಿಲೊಕೇಶನ್ಗೆ. ಸೊ ರಿಲೊಕೇಶನ್ಗೆ ಏನ್ ಮಾಡಬೇಕು, ಸೊ ಅಪ್ರೂವಲ್ ತಗೊಂಡಾದ್ಮೇಲೆ ಈ ತರ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು, ಅದಾದ್ಮೇಲೆ ನೀವು ಬೈ ಮೇಲ್ ಡೇವಿಡ್ಗೆ ಇಲ್ಲಾಂದ್ರೆ ವೈಷ್ಣವ್ಗೆ ನೀವು ಮೇಲ್ ಕಳಿಸ್ಬೇಕಾಗತ್ತೆ. ಮೇಲ್ ರಿಕ್ವೆಸ್ಟ್ ಅಲ್ಲಿ ನಿಮ್ಮ ಹಳೆ ಡಿ.ಪಿ ಕೋಡ್ ಎಲ್ಲ ಹಾಕಿ ಪ್ರೆಸೆಂಟ್ ಡಿ.ಪಿ ಅಡ್ರೆಸ್ ಆಮೇಲೆ ನ್ಯೂ ಡಿ.ಪಿ ಅಡ್ರೆಸ್ ಎರಡು ಮೆನ್ಷನ್ ಮಾಡಬೇಕು. ಜೊತೆಗೆ ಡಿ.ಪಿ ಅಡ್ರೆಸ್ ಪ್ರೂಫ್, ನ್ಯೂ ಡಿ.ಪಿ ಅಡ್ರೆಸ್ ಪ್ರೂಫ್ ನು ಕೂಡ ಅಟ್ಯಾಚ್ ಮಾಡಬೇಕು. ರೆಂಟಲ್ ಅಗ್ರಿಮೆಂಟ್ ಆಗ್ಬೋದು, ಇಲ್ಲ ಓನ್ ಬಿಲ್ಡಿಂಗ್ ಆಯ್ತು ಅಂತ ಹೇಳಿದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್. ಜೊತೆಗೆ ಡಿ.ಪಿ ಬಿಲ್ಡಿಂಗ್ ಫೋಟೋಸ್, ಇನ್ಸೈಡ್ ಅಂಡ್ ಔಟ್ಸೈಡ್ ಫೋಟೋಸ್, ನಮಗೆ ಅಟ್ಲೀಸ್ಟ್ ಒಂದು 4 ರಿಂದ 6 ಫೋಟೋಸ್ ಇದಿಷ್ಟು ಕೂಡ ಮೇಲಲ್ಲಿ ಅಟ್ಯಾಚ್ ಮಾಡಿ ಡೇವಿಡ್ ಇಲ್ಲ ವೈಷ್ಣವ್ ಕಳಿಸಿದ್ರೆ ನಿಮ್ಮ ಡಿ.ಪಿ ರಿಲೊಕೇಶನ್ ಕಂಪ್ಲೀಟ್ ಆಗುತ್ತೆ. ಇಟ್ ವಿಲ್ ಟೇಕ್ 7 days ಆಫ್ ಟೈಮ್. ಕರೆಕ್ಟ್ ಆಗಿ ಅಕಸ್ಮಾತ್ 7 days ಅಲ್ಲೂ ಕೂಡ ವೈಷ್ಣವ್ ಅಂಡ್ ಮಿಸ್ಟರ್ ಡೇವಿಡ್ ಏನಾದ್ರು ಲೇಟ್ ಮಾಡ್ತು ಅಂದ್ರೆ ದೆನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಐದರ್ ಭಾಸ್ಕರ್ ಆರ್ ಮಂಜುನಾಥ್. ಓಕೆ, ಈವನ್ ಇದಷ್ಟು ನಮ್ಮ ಪ್ರೊಫೈಲ್ ಎಲ್ಲ ಆಯ್ತು. ಅಪ್ಡೇಟ್ ಅಡ್ರೆಸ್ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಕೂಡ ಇದೆ. ಇದು KYC ಇದೆಲ್ಲ ನಾನು ತಗೊಳ್ಳಲ್ಲ, ಯಾಕಂದ್ರೆ ನಮ್ಮ ಎಲ್ಲಾ ಡಿ.ಪಿ ಪಾರ್ಟ್ನರ್ಸ್ ಇದೆಲ್ಲ ಅಪ್ಡೇಟ್ ಆಗಿರುತ್ತೆ. ಅದಾದ್ರೇನೆ ಕೂಡ ಆಗೋದು. ಅಪ್ಡೇಟ್ ಇಮೇಲ್, ಸೊ ಇಲ್ಲಿ ಕ್ಲಿಕ್ ಮಾಡಿ ಇಮೇಲ್ ಐಡಿ ಆಮೇಲೆ ಮೊಬೈಲ್ ನಂಬರ್ ಎರಡೂ ಕೂಡ ಇದ್ರೆ ತುಂಬಾ ಒಳ್ಳೇದು. ಏನಕ್ಕೆ, ಜಸ್ಟ್ ಇನ್ ಕೇಸ್ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂದಾಗ OTP ಅಂತ ಹೇಳಿದ್ರೆ ಲಾಯಲ್ಟಿ ಕೂಪನ್ OTPs, ಇಲ್ಲ ಅಂತ ಹೇಳಿದ್ರೆ ರೀಪರ್ಚೇಸ್ ಕೂಪನ್ OTP, ಇಲ್ಲಾಂದ್ರೆ ಒನ್ಸ್ ಇನ್ ಎ ವೈಲ್ ನಾವು ಕೊಡುವಂತ ಒಂದು ದಸ್ಕದಮ್, ಈ ತರ ಒಂದು ಯಾವುದೇ ಒಂದು ಆಫರ್ OTP. ಈ OTP ಏನಿದೆ, ಆಫರ್ ರಿಲೇಟೆಡ್ OTPs ಮೊಬೈಲ್ ನಂಬರ್ಗೂ ಕಳಿಸ್ತೀವಿ, ಇಮೇಲ್ ಐಡಿಗೂ ಕಳಿಸ್ಕೊಡ್ತೀವಿ. ಸೊ ಈ ತರ ಎರಡರಲ್ಲೂ ಕೂಡ ಅಪ್ಡೇಟ್ ಆಗಿದ್ದಾಗ ನಿಮ್ಗೆ ಅಡ್ವಾಂಟೇಜ್ ಒಂದು, ನೀವು ಮೊಬೈಲ್ ನಂಬರ್ನ ನೀವೇ ಚೇಂಜ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ನಿಮ್ಗೆ ಇಮೇಲ್ ಐಡಿಗೆ OTP ಹೋಗುತ್ತೆ. ಸೊ ಕಂಪ್ನಿ OTP ಕಳಿಸಿದಾಗ ಮೊಬೈಲ್ ನಂಬರ್, ಇಮೇಲ್ ಐಡಿ ಎರಡಕ್ಕೂ ಕೂಡ ಹೋಗುತ್ತೆ. ಲಾಯಲ್ಟಿ ಕೂಪನ್ ರೆಡಿ ಮಾಡ್ಕೋಬೇಕು, ಆದ್ರೆ ಮೊಬೈಲ್ ನಂಬರ್ ಚೇಂಜ್ ಆಗಿದೆ, ನಿಮ್ಮ ಇಮೇಲ್ ಐಡಿ ಅಪ್ಡೇಟ್ ಆಗಿದೆಯಾ, ವೆರಿ ಗುಡ್. ಸೊ OTP ಇಲ್ಲಿಗೆ ಹೋಗುತ್ತೆ. ಸೊ ಈ ತರ ನೀವು ಇಮೇಲ್ ಐಡಿ ಆಮೇಲೆ ಮೊಬೈಲ್ ನಂಬರ್ನ ಎರಡೂ ಕೂಡ ಅಪ್ಡೇಟ್ ಮಾಡಿದ್ರೆ ಇದೇ ಅಡ್ವಾಂಟೇಜ್. ನೀವು ಜಾಯ್ನಿಂಗ್ ಅಲ್ಲೇ ನಿಮ್ಮ ಇಮೇಲ್ ಐಡಿ ಕೊಟ್ಟಿದ್ರೆ ಈ ತರ ಇಲ್ಲೇ ಬಂದ್ಬಿಡುತ್ತೆ. ಮಾಡಿಲ್ಲ ಅಂತ ಹೇಳಿದ್ರೆ ಈ ತರ ನೀವು ಚೇಂಜ್ ಮಾಡ್ಕೋಬಹುದು. ಅಪ್ಡೇಟ್ ಕೂಡ ಆಡ್ ಕೂಡ ಮಾಡ್ಕೋಬಹುದು. ಸೊ ಯಾರಾದ್ರೂ ಕನ್ಸಲ್ಟೆಂಟ್ ಇಲ್ಲ ಡೌನ್ಲೈನ್ಸ್ಗೆ ನಿಮ್ಮ ಇಮೇಲ್ ಐಡಿ ಅಪ್ಡೇಟ್ ಮಾಡಬೇಕು ಅಂದ್ರೆ ಮಾಡಬಹುದು. ಏನ್ ಮಾಡ್ಬೇಕು, ಪ್ರೊಫೈಲ್ಗೆ ಹೋಗಿ ಅಪ್ಡೇಟ್ ಇಮೇಲ್ ಐಡಿ ಅಂತ ಕೊಟ್ರೆ ಸಾಕು. ಸೊ OTP ಮೊಬೈಲ್ ನಂಬರ್ಗೆ ಹೋಗುತ್ತೆ, ಇಮೇಲ್ ಐಡಿ ನೀವು ಮಾಡಬಹುದು. ಸೊ ಇಲ್ಲಿ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೋಬಹುದು. ಸೊ ಇದು ನಿಮ್ಮ ಆಪ್ಷನ್ ಇದೆ. ಅದಾದ್ಮೇಲೆ DP ರಿಕ್ವೆಸ್ಟ್ ಇಲ್ಲೇ ಇದೆ. ಸೊ ಯಾರಾದ್ರೂ DP ನಿಮ್ಮ ಡೌನ್ಲೈನ್ಸ್ ಯಾರಾದ್ರೂ ಅಪ್ಲೈ ಮಾಡಬೇಕು ಅಂದಾಗ ಎಲ್ಲಿದೆ ಆಪ್ಷನ್, ಇಲ್ಲಿದೆ ಮೈ ಪ್ರೊಫೈಲ್ DP ರಿಕ್ವೆಸ್ಟ್. ಕ್ಲಿಕ್ ಮಾಡಿ DP ರಿಕ್ವೆಸ್ಟ್ ನ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಓಪನ್ ಆಗುತ್ತೆ. ಇದರಲ್ಲಿ KYC ಅಪ್ರೂವ್ಡ್, ನೆಫ್ಟ್ ಅಪ್ರೂವ್ಡ್, ಪ್ಯಾನ್ ಕಾರ್ಡ್ ಅಪ್ರೂವ್ಡ್, ಈ ಮೂರು ಕೂಡ ಅಪ್ರೂವ್ ಸ್ಟೇಟಸ್ ಅಲ್ಲಿ ಇದ್ರೆ ಮಾತ್ರ ನೆಕ್ಸ್ಟ್ DP ರಿಕ್ವೆಸ್ಟ್ ಹೋಗಬೇಕು. ಕ್ಲಿಕ್ ಮಾಡಿ ಅಡ್ರೆಸ್ ಡೀಟೇಲ್ ಎಲ್ಲ ಆಡ್ ಮಾಡಿ. ಅದಾದ್ಮೇಲೆ ಇಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಬೇಕು. ಫೋಟೋಸ್ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ನಮಗೆ ಇದು ಲೊಕೇಶನ್ ಕೂಡ ಕೇಳುತ್ತೆ. ಇದೆಲ್ಲ ಹಳೆ DP ಅದಕ್ಕೆ ಕೇಳಲ್ಲ. ಸೊ ಇಲ್ಲಿ ಅಕ್ಸೆಪ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ಸ್ಕ್ರೀನ್ ಅಲ್ಲೇ ನಿಮಗೆ ಸೆಂಟರ್ ಅಲ್ಲಿ ನಿಮಗೆ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ, ಯುವರ್ DP ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸೆಂಟ್ ಅಂತ. ಓಕೆ, ಸೊ ಒಂದ್ಸತಿ ಇದೆಲ್ಲ ಪ್ರೊಸೆಸಿಂಗ್ ಮುಗಿದ್ಮೇಲೆ ಇಲ್ಲಿ ನೀವು ಕಾಣೋ ತರ ನಿಮ್ಮ DP ಕೋಡ್ ನಿಮ್ಮ MCA ನಂಬರ್ ಪಕ್ಕದಲ್ಲೇ ನಿಮಗೆ ಇದರ ಕಾಣುತ್ತೆ. ಸೊ ಹಾಗೇನೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಿ ಪಾಸ್ವರ್ಡ್ ಚೇಂಜ್ ಇದೆ ಅಂತ ಹೇಳಿದ್ರೆ ಇಲ್ಲೇ ಇದೆ. ಪಾಸ್ವರ್ಡ್ ಚೇಂಜ್ ನಿಮ್ಮ MCA ನಂಬರ್ ಇಲ್ಲ ನೇಮ್ ಡೌನ್ವರ್ಡ್ ಆರೋದಲ್ಲೇ ಚೇಂಜ್ ಪಾಸ್ವರ್ಡ್ ರಿಕ್ವೆಸ್ಟ್ ಇದೆ. ಓಕೆ, ಇದಿಷ್ಟು ನಮ್ಮ ಪ್ರೊಫೈಲ್ ಅಲ್ಲಿ ಇದೆ. ಅದಾದ್ಮೇಲೆ ರಿಪೋರ್ಟ್ಸ್ ಅಲ್ಲಿ ಏನು ಸಿಗುತ್ತೆ, ಇದು ಬಿಸ್ನೆಸ್ ರಿಲೇಟೆಡ್ ರಿಪೋರ್ಟ್ಸ್ ಜೊತೆಗೆ ಲಾಯಲ್ಟಿ ರಿಪೋರ್ಟ್ಸ್. ನಿಮ್ಮ ಓನ್ ಲಾಯಲ್ಟಿ ರಿಪೋರ್ಟ್ಸ್ ಇಲ್ಲಿ ನೋಡ್ಕೋಬಹುದು. ಡೌನ್ಲೈನ್ಸ್ ಕೂಡ ಲಾಯಲ್ಟಿ ರಿಪೋರ್ಟ್ಸ್ ನೀವು ನೋಡ್ಕೋಬಹುದು. ಬಿಸ್ನೆಸ್ ಸ್ಟೇಟಸ್ ನೋಡ್ಕೋಬಹುದು.
ಓಕೆ, ಬಿಸ್ನೆಸ್ ಸ್ಟೇಟಸ್ ನೋಡ್ಕೋಬಹುದು. ಅದಾದ್ಮೇಲೆ ಇದೆಲ್ಲ ಬಿಸ್ನೆಸ್ ರಿಲೇಟೆಡ್. ಇಲ್ಲಿ ನಿಮಗೆ DP ಪಾರ್ಟ್ನರ್ ಆಗಿ ನಿಮಗೆ ತೋರಿಸ್ಬೇಕಾಗಿರೋದು ಬೋನಸ್. ಸೊ ಇಲ್ಲಿ ಬೋನಸ್ ಅಂತ ಕ್ಲಿಕ್ ಮಾಡಿ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಮಂತ್ ಶೋ ಬೋನಸ್. ಇದು ಜಾನ್ವರಿ ಮಂತ್ ಜಸ್ಟ್ ಇವತ್ತು ಕ್ರಿಯೇಟ್ ಆಗಿರೋದು, ನಿನ್ನೆ ಅಪ್ಡೇಟ್ ಆಗಿದೆ ನೋಡಿ. ಇಲ್ಲಿ ನಿಮಗೆ ಅದರ್ ಟ್ಯಾಕ್ಸಬಲ್ ಅಮೌಂಟ್ ಅಂತ ಇಲ್ಲಿ ಏನ್ ತೋರಿಸ್ತಾ ಇದೆ, ಇದೆ DP ಕಮಿಷನ್. DP ಕಮಿಷನ್ ಇಲ್ಲಿದೆ 1849. ಈ DPದು ಲಾಸ್ಟ್ ಮಂತ್ ಸಿಕ್ಕಿರುವಂತ ಒಂದು DP ಕಮಿಷನ್. ಓಕೆ, ಸೊ ಇದು ನಿಮಗೆ ಎಲ್ಲಿ ಸಿಗುತ್ತೆ, ಇವನ್ ಪ್ರಿಂಟ್ ಕೂಡ ನೀವು ತಗೊಂಡು ಇಟ್ಕೋಬಹುದು. ಸೊ ಇದೆಲ್ಲಿದೆ, ಸೊ ರಿಪೋರ್ಟ್ಸ್ ಬೋನಸ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ DP ಕಮಿಷನ್ ಎಷ್ಟಿದೆ ಅಂತ ನೋಡ್ಕೋಬಹುದು, ಟೋಟಲ್ ಕಮಿಷನ್ ಎಷ್ಟು ಬಂದಿದೆ ಅಂತ ನೋಡ್ಕೋಬಹುದು. ಸೊ DP ಕಮಿಷನ್ ಅನ್ನು ಇಲ್ಲಿ ಬಂದಿದೆ, ಆದ್ರೆ ಬೈಫರ್ಕೇಶನ್ ಇನ್ನು ಯಾವ ಕ್ಯಾಟಗರಿ ಎಷ್ಟು ಸಿಕ್ಕಿದೆ ಸರ್ ನೋಡ್ಕೋಬೇಕು. ಸೊ DP ಕಮಿಷನ್ ಇಲ್ಲಿದೆ. ಸೊ ನಾವು ನಿಮಗೆ ಎಷ್ಟು DP ಕಮಿಷನ್ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಕೊಟ್ಟಿದೀವಿ ಇಲ್ಲೇ ನೀವು ನೋಡ್ಕೋಬಹುದು. ಸಾರಿ, ಜಾನ್ವರಿ ಇನ್ನು ಅಪ್ಡೇಟ್ ಆಗಿಲ್ಲ. ಲೆಟ್ಸ್ ಫೈಂಡ್ ಔಟ್ ಡಿಸೆಂಬರ್. ಸೊ ಈ ತರ ನಿಮಗೆ ಕ್ಯಾಟಗರಿ ವೈಸ್ ಆ ತಿಂಗಳಲ್ಲಿ ಯಾವ ಕ್ಯಾಟಗರಿ ಎಷ್ಟು ಬಿಲ್ ಮಾಡಿದ್ರ ಅಮೌಂಟ್ ಕೂಡ ತೋರಿಸ್ತಿದೀವಿ. ಸೊ ನೀವು ಎಷ್ಟು ಬಿಲ್ ಮಾಡಿದ್ರ, ಎಷ್ಟು ಕಮಿಷನ್ 3%, 4%, ಅದು ಕೂಡ ನಿಮಗೆ ತೋರಿಸಿ ನಿಮ್ಮ ಟೋಟಲ್ ಇನ್ಕಮ್ DP ಇಂದ ಎಷ್ಟಿದೆ ಅಷ್ಟು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಇದಕ್ಕೇನ್ ಮಾಡ್ಬೇಕು, ರಿಪೋರ್ಟ್ಸ್ ಒಂದು ಬೋನಸ್ ನ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ BV ಇನ್ಕಮ್, DP ಇನ್ಕಮ್ ಎರಡು ಕೂಡ ತೋರಿಸುತ್ತೆ. DPದು ಮಾತ್ರ ಬೈಫರ್ಕೇಶನ್ ನೋಡ್ಕೋಬೇಕು, ಇಲ್ಲಿ ನೋಡ್ಕೊಳ್ಳಿ DP ಕಮಿಷನ್. ಓಕೆ, ಇದಿಷ್ಟು ನಿಮಗೆ ರಿಪೋರ್ಟ್ಸ್ ಅಲ್ಲಿ ನಿಮಗೆ ಬೇಕಾಗಿರೋದು. ರಿಮೈನಿಂಗ್ ಕನ್ಸಲ್ಟೆಂಟ್ ಬೇಕಾಗಿರೋದು ತಕ್ಷಣ ನಾವು ಕವರ್ ಮಾಡ್ತೀವಿ. ಸೊ M-Wallet ಅವಾಗಲೇ ನಾನು ಹೇಳಿದೆ. M-Wallet ಅಂದ್ರೆ ಏನು, ಬೇಸಿಕಲಿ M-Wallet ಈಸ್ ಮೋದಿ ಕೇರ್ ವ್ಯಾಲೆಟ್. ಸೊ ಇದು ನಿಮ್ಮ ಟ್ರಾನ್ಸಾಕ್ಷನ್ ಏನಿದೆ ಅಮೌಂಟ್ ನ ಯಾವಾಗ್ಲೂ ನೀವು ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡೋ ಬದಲು ನೀವು ಡೈರೆಕ್ಟ್ ಆಗಿ ಒಂದೇ ಒಂದು ಕ್ಲಿಕ್ ಆಫ್ ಎ ಬಟನ್ ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕೊಟ್ಟಿರೋದು. ಹಾಗೇನೆ ಈ M-Wallet ಅಲ್ಲಿ ನಿಮ್ಮ ಎಂಟೈರ್ ಟ್ರಾನ್ಸಾಕ್ಷನ್ ಡೆಬಿಟ್ ಅಂಡ್ ಕ್ರೆಡಿಟ್ ಎಲ್ಲಾ ರೆಕಾರ್ಡ್ಸ್ ಇಲ್ಲಿ ಸೇವ್ ಆಗುತ್ತೆ. ಸೊ ಇದೊಂಥರ ಪಾಸ್ಬುಕ್ ಇದ್ದಂಗೆ, ಮೋದಿ ಕೇರ್ ಬಿಸ್ನೆಸ್ ಪಾಸ್ಬುಕ್ ಅಂತ ಅನ್ಕೊಳ್ಳಿ DP. ಸೊ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದ್ರ ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅನ್ನೋ ಆಗಿದ್ರೆ ಇದು ಆಟೋಮೆಟಿಕ್ ಇಲ್ಲಿ ರೆಕಾರ್ಡ್ ಆಗುತ್ತೆ. ಡೆಬಿಟ್ ರೆಕಾರ್ಡ್ ಆಗುತ್ತೆ, ಕ್ರೆಡಿಟ್ ರೆಕಾರ್ಡ್ ಆಗುತ್ತೆ. M-Wallet ಗೆ ನೀವು ಎಷ್ಟು ಕ್ರೆಡಿಟ್ ಮಾಡಿದ್ರಿ, ಯಾವ ದಿನ ಎಷ್ಟು M-Wallet ನ ಯೂಸ್ ಮಾಡ್ಕೊಂಡ್ರಿ, ಎಲ್ಲಾ ರೆಕಾರ್ಡ್ಸ್ ಇಲ್ಲಿ ಸೇವ್ ಆಗುತ್ತೆ. ಅದಕ್ಕೆ M-Wallet ನ ನೀವು ಯಾವಾಗ್ಲೂ ಯೂಸ್ ಮಾಡಿ. ನೀವು ಪದೇ ಪದೇ ಕಾರ್ಡ್ ಪೇಮೆಂಟ್ ನ ಮಾಡ್ತಾ ಇದ್ದಾಗ ಆ ರೆಕಾರ್ಡ್ ಇಲ್ಲಿ ಸೇವ್ ಆಗಲ್ಲ. ಅದು ಓನ್ಲಿ ಆರ್ಡರ್ಸ್ಗೆ ಹೋಗುತ್ತೆ ಹೊರತು ಆ ಟ್ರಾನ್ಸಾಕ್ಷನ್ ಏನಾದ್ರು ಫೇಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ರೆಕಾರ್ಡ್ ಸಿಗೋದಿಲ್ಲ. M-Wallet ಅಕಸ್ಮಾತ್ ಟ್ರಾನ್ಸಾಕ್ಷನ್ ಕೂಡ ಫೇಲ್ ಆಯ್ತು ಅಂದ್ರೆ ಎಲ್ಲಾ ರೆಕಾರ್ಡ್ಸ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ DP ಅವರು more than 59 lakhs ಬಿಲ್ ಮಾಡಿದ್ದಾರೆ. ಸೊ ಇದು ನಮ್ಮ 75,000 rupees DP. ಸೊ ಅದಕ್ಕೆ ಇದು ಈ ಲೀಡರ್ ಆಲ್ರೆಡಿ ಬೇರೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ DP ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ, ಕಡಿಮೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಇವರು ಬೇರೆ ಟೀಮ್ ಬಿಲ್ಡಿಂಗ್ ಫೋಕಸ್ ಮಾಡುವಂತವ್ರು, ಅದಕ್ಕೆ ಇದು ಕಡಿಮೆ. ಓಕೆ, ಸೊ ಇದು ನಿಮ್ಮ M-Wallet ಸ್ಟೇಟ್ಮೆಂಟ್ ಸಿಗುತ್ತೆ. ಇದಕ್ಕೆ ಹೇಗೆ ಸರ್ ಅಮೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು? ಸೊ ಕ್ರೆಡಿಟ್ M-Wallet ಇದಕ್ಕೆ ಅಟ್ಲೀಸ್ಟ್ ನೀವು ಐದರ್ ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದ್ರೆ ಕಾರ್ಡ್ ನ ಹಾಕಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಎರಡು ಆಪ್ಷನ್ ಆಲ್ರೆಡಿ ತೋರಿಸ್ತೆ, IDBI ಅಂಡ್ ಆಕ್ಸಿಸ್ ಬ್ಯಾಂಕ್. ಇಲ್ಲ ಸರ್ ನಾನು ನನ್ನ SBI ಅಕೌಂಟ್ ಇಲ್ಲ ನನ್ನ ಕರೆಂಟ್ ಅಕೌಂಟ್ ಅಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಿಮ್ ಇಷ್ಟ, ತೊಂದರೆ ಇಲ್ಲ. ಸೊ ಅಮೌಂಟ್ ಹಾಕಿ ಪೇ ಬೈ ಆನ್ಲೈನ್ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಕಾರ್ಡ್ ಡೀಟೇಲ್ ಅಪ್ಡೇಟ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ಸಿಗುತ್ತೆ. ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನೆಟ್ ಬ್ಯಾಂಕಿಂಗ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇ ಮಾಡಿ. ಇಷ್ಟೇ. ಇಷ್ಟು ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಮೆಸೇಜ್ ಬರುತ್ತೆ. ಬೈ ಡಿಫಾಲ್ಟ್ ಇದು ನಿಮಗೆ ಮೇನ್ ಡ್ಯಾಶ್ ಬೋರ್ಡ್ ಹೋಗುತ್ತೆ. ಕ್ಲೋಸ್ ಆದ್ಮೇಲೆ ನಾನು ಇದನ್ನ ಫೇಲ್ ಕೊಟ್ಟೆ, ಅದಕ್ಕೆ ಇದು ಕ್ಲೋಸ್ ಆಗುತ್ತೆ. ಸೊ ಈ ತರ M-Wallet ಗೆ ನೀವು ಅಮೌಂಟ್ ಹಾಕೋಬೇಕು. ನೀವೇ ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ಹಾಕೊಳ್ಳಾಗಿದ್ರೆ ಕ್ರೆಡಿಟ್ ಮೈ M-Wallet. ಸೊ M-Wallet ಹಿಸ್ಟ್ರಿ ಕೂಡ ನೋಡ್ಕೋಬಹುದು. ಜಸ್ಟ್ ಇನ್ ಕೇಸ್ ನೀವು ಅಮೌಂಟ್ ನ ಹಾಕಿದ್ರಿ ಆದ್ರೆ ಫೇಲ್ ಆಯ್ತು ಅಂದಾಗ ಏನ್ ಮಾಡ್ಬೇಕು, ಏನು ತೊಂದರೆ ಇಲ್ಲ, ನೀವು ಇಲ್ಲೇ ಬನ್ನಿ, ತರ ಟ್ರಾನ್ಸಾಕ್ಷನ್ ನೀವು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಫೇಲ್ ಆಗಿದೆ ಆದ್ರೆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಲ್ಲಿ ಕಟ್ ಆಗಿದೆ ಅಂದಾಗ
ಈ ಒಂದು ಟ್ರಾನ್ಸಾಕ್ಷನ್ ಐಡಿ ತಗೊಳ್ಳಿ. ಈ ಟ್ರಾನ್ಸಾಕ್ಷನ್ ಐಡಿನ ನಮ್ಮ ಕಸ್ಟಮರ್ ಕೇರ್ಗೆ ನೀವು ಕಳ್ಸಿಕೊಡಿ. ಕಳ್ಸಿಕೊಟ್ಟಾಗ ಇದು ಮೋದಿ ಕೇರ್ಗೆ ಬಂದಿದೆ ಅಂತ ಹೇಳಿದಾಗ ನಿಮ್ಮ MLD-ಗೆ ಕಳ್ಸಿಕೊಡ್ತೀವಿ. ಅಕಸ್ಮಾತ್ ಮೋದಿ ಕೇರ್ಗೆ ಇದು ಕ್ರೆಡಿಟ್ ಆಗಿಲ್ಲ ಅಂದಾಗ ಅವಾಗ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಅವಾಗ ಬ್ಯಾಂಕ್ಗೆ ಹೋಗಿ ರಿಕ್ವೆಸ್ಟ್ ಕೇಳಿದ್ರೆ ಈ ಒಂದು ಅಮೌಂಟ್ ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಕ್ರೆಡಿಟ್ ಆಗುತ್ತೆ. ಸೊ ಈ ತರ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಈ ಒಂದು M-Wallet ತುಂಬಾ ಹೆಲ್ಪ್ಫುಲ್. ಸೊ ಈ ಮೂರು ನಿಮಗೆ ತುಂಬಾ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್, ಕ್ರೆಡಿಟ್, ವ್ಯಾಲೆಟ್ ಹಿಸ್ಟ್ರಿ. ಫೇಲ್ ಆಗಿದೆಯಾ ಸಕ್ಸೆಸ್ ಆಗಿದೆ ಅಷ್ಟೇ ತೋರಿಸುತ್ತೆ, ಇದು ಇನ್ನೇನಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಡೆಬಿಟ್ ಟು ಕ್ರೆಡಿಟ್ ಎಲ್ಲ ತೋರಿಸುತ್ತೆ. ಹಾಕೊಳ್ಳೋದು ಹೇಗೆ? ಕ್ರೆಡಿಟ್ ಮೈ M-Wallet. ಈ ತರ ನೀವು ಮಾಡ್ಕೊಂಡ್ರೆ ಸಾಕು. ಅದಾದ್ಮೇಲೆ ಇದೇ M-Wallet ಅಲ್ಲಿ ಇನ್ನೊಂದಿದೆ. ಇದೊಂದು ಒಳ್ಳೆ ಆಪ್ಷನ್, ಕೂಪನ್ OTP ಸಮರಿ. ಏನಿದು ಕೂಪನ್ OTP ಸಮರಿ? ಸೊ ಅವಾಗಲೇ ನಾನು ಹೇಳಿದೆ OTPs ಮೊಬೈಲ್ ನಂಬರ್ಗೂ ಹೋಗುತ್ತೆ, ಇಮೇಲ್ ಐಡಿಗೂ ಹೋಗುತ್ತೆ. ಅಕಸ್ಮಾತ್ ಎರಡು ಅಪ್ಡೇಟ್ ಆಗಿಲ್ಲ, ಎರಡು ರಾಂಗ್ ಆಗಿದೆ, ಏನ್ ಮಾಡೋದು? ಸೊ ಯಾರಿಗೋ ಲಾಯಲ್ಟಿ ಕೂಪನ್ ಬಂದಿದೆ, ಆದ್ರೆ ಲಾಯಲ್ಟಿ ಕೂಪನ್ OTP, ಇಮೇಲ್ ಐಡಿ ಆಮೇಲೆ ಮೊಬೈಲ್ ನಂಬರ್ ಎರಡು ಕೂಡ ಕರೆಕ್ಟ್ ಅಪ್ಡೇಟ್ ಆಗಿಲ್ಲ, ತೊಂದರೆ ಇಲ್ಲ. ಅವರ ಒಂದು MCA ನಂಬರ್ ನ ನೀವು ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಿಕೊಂಡು M-Wallet ಕೂಪನ್ OTP ಸಮಯರಿಗೆ ಬನ್ನಿ. ಸೊ ಕಂಪ್ಲೀಟ್ ಆಫರ್ ಕೂಪನ್ ಬಿಲ್ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಅಂತ ಕೊಡಿ. ಸೆಂಡ್ OTP ಅಂತ ಕೊಟ್ಟಾಗ 30 ಮಿನಿಟ್ಸ್ ತನಕ OTP ಮೊಬೈಲ್ ನಂಬರ್ ಇಲ್ಲ ಇಮೇಲ್ ಐಡಿ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಲಾಗಿನ್ ಐಡಿಲೇ ಇರುತ್ತೆ. ಸೊ ಇಲ್ಲಿ ಬಂದು ನೋಡಿದಾಗ 30 ಮಿನಿಟ್ಸ್ ತನಕ ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಇದನ್ನ ತಗೊಂಡು ಆ ಒಂದು ಲಾಯಲ್ಟಿ ಕೂಪನ್ ನ ಮತ್ತೆ ನೀವು ರೆಡಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಡೇವಿಡ್ ನಿಮ್ಮ DP ಬಂದಿದ್ದಾರೆ, 3,000 ರೂಪಾಯಿ ಲಾಯಲ್ಟಿ ಕೂಪನ್ ತಗೋಬೇಕು ಅಂದಾಗ ಡೇವಿಡ್ ಇಮೇಲ್ ಐಡಿ ಮೊಬೈಲ್ ನಂಬರ್ ಎರಡು ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಡೇವಿಡ್ಗೆ ಹೇಳಿ ನಿಮ್ಮ ಮೋದಿ ಕೇರ್ ಇದು ಆಪ್ ಅಲ್ಲಿ ಲಾಗಿನ್ ಮಾಡ್ಕೊಳಕ್ ಆಗಲ್ಲ, ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡ್ಕೋಬೇಕು. ಮೋದಿ ಕೇರ್ ವೆಬ್ಸೈಟ್ ಆನ್ ಮಾಡಿ ಡೇವಿಡ್ MCA ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡಾದ್ಮೇಲೆ M-Wallet ಬಂದು ಕೂಪನ್ OTP ಸಮರಿನ ಕ್ಲಿಕ್ ಮಾಡಿ. OTP ಅಲ್ಲಿರುತ್ತೆ. ಸೊ ನಿಮ್ಮ DP ಲಿ ಆ OTP ತಗೊಂಡು ಲಾಯಲ್ಟಿನ ರಿಡೀಮ್ ಮಾಡ್ಕೋಬಹುದು. ಇದು ರೀಪರ್ಚೇಸ್ OTP ಆಗಿರ್ಬೋದು, ಲಾಯಲ್ಟಿ ಕೂಪನ್ ರಿಡೀಮ್ಷನ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ದಸ್ಕಾದಮ್ ಆಗಿರ್ಬೋದು, ಯಾವುದೇ ತರ OTP ನಿಮಗೆ ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದೇ ಆಪ್ಷನ್. ಮೂರನೇ ಆಪ್ಷನ್ ನಿಮ್ಮ ಲಾಯಲ್ಟಿ ಕೂಪನ್ OTP ಎಲ್ಲಿ ಫೈಂಡ್ ಔಟ್ ಮಾಡೋದು ಇದೆ. ಡ್ಯೂಯಲ್ ಆಫರ್ ಅಂತ ಯಾವುದು ಇಲ್ಲ ಮಿಸ್ಟರ್ ಕೊಟ್ರೇಶ್ ಅವರೇ. ಇದು ಬೇಸಿಕಲಿ ಎಕ್ಸ್ಟ್ರಾ PV ಇವಾಗ ಯಾವುದು ಇಲ್ಲ, ಅದಕ್ಕೆ ಕಸ್ಟಮರ್ ಕೇರ್ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಕು. ಲಾಸ್ಟ್ ಮಂತ್ ಇಂದ ಇವಾಗ ಇಲ್ಲ. ಓಕೆ, ಸೊ ಇದಿಷ್ಟು ನಿಮ್ಮ ಒಂದು M-Wallet. ಅದಾದ್ಮೇಲೆ ಇಲ್ಲಿ ಟ್ರೇಡ್ ವ್ಯಾಲೆಟ್ ಅಂತಾನು ಇದೆ. ಟ್ರೇಡ್ ವ್ಯಾಲೆಟ್ ಅಂದ್ರೆ ನಾನು ಅವಾಗಲೇ ಹೇಳಿದೆ 6,000 ರೂಪಾಯಿ ನೀವು ಆಡ್ ಮಾಡ್ಕೊಂಡು 0 BV ಸ್ಟಾಕ್ ನ ನೀವು ಆಡ್ ಮಾಡ್ಕೋಬಹುದು ಅಂತ. ಇದು ನಿಮ್ಮ 0 BV ಸ್ಟಾಕ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂತ ಒಂದು ಆಪ್ಷನ್. ನಿಮ್ಮ DP ಸ್ಟಾಕ್ ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ M-Wallet ತರನೇ ಇದು ಟ್ರೇಡ್ ವ್ಯಾಲೆಟ್ ಕೂಡ ವರ್ಕ್ ಆಗುತ್ತೆ. ಸೊ ಮೊದಲೇ ಮಿನಿಮಮ್ 6,000 ರೂಪೀಸ್ ಆಡ್ ಮಾಡ್ಕೋಬೇಕು. 6,000 ಮೇಲೆ ನೀವು ಎಷ್ಟಾದ್ರೂ ಕೂಡ ಆಡ್ ಮಾಡ್ಕೊಂಡು ಆಮೇಲೆ ನೀವು ಬಿಲ್ಲಿಂಗ್ ಮಾಡ್ಕೋಬೇಕು. ಬಿಲ್ಲಿಂಗು ಎಲ್ಲಿ ಮಾಡ್ಕೋಬೇಕು? ಇದು M-Wallet ಎಲ್ಲ ಆಯ್ತು. ಅದಾದ್ಮೇಲೆ ಆರ್ಡರ್ಸ್. ಸೊ ಸೆಲ್ಫ್ ಸ್ಟಾಕ್ ಪರ್ಚೇಸ್. ಸೊ ಇದು ನಿಮ್ಮ ಒಂದು 0 BV ಸ್ಟಾಕ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಟೈಮ್ 1,75,000 ಯಾರಾದ್ರೂ ಬಿಲ್ಲಿಂಗ್ ಮಾಡ್ಕೋಬೇಕು ಅಂದಾಗ್ಲೂ ಕೂಡ ಆರ್ಡರ್ಸ್ ಅಲ್ಲಿ ಸೆಲ್ಫ್ ಸ್ಟಾಕ್ ಪರ್ಚೇಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ 0 BV ಸ್ಟಾಕ್ ನ ನೀವೇ ಬಿಲ್ ಮಾಡ್ಕೋಬಹುದು. ಇಲ್ಲಿ ಬಿಲ್ ಮಾಡ್ಕೊಂಡಾದ್ಮೇಲೆ ಅಮೌಂಟ್ ಡಿಡಕ್ಟ್ ಆಗೋದು ಟ್ರೇಡ್ ವ್ಯಾಲೆಟ್ ಇಂದ. M-Wallet ಅಲ್ಲ, ಟ್ರೇಡ್ ವ್ಯಾಲೆಟ್ 0 BV. ಸೊ ಟ್ರೇಡ್ ವ್ಯಾಲೆಟ್ ಇಂದ ನೀವೇನೇ ಬಿಲ್ ಮಾಡಿದ್ರು ಕೂಡ ನಿಮಗೆ BV ಸಿಗೋದಿಲ್ಲ, 0 ಸಿಗುತ್ತೆ. ಆಫರ್ಸ್ ಕೂಡ ಸಿಗೋದಿಲ್ಲ. ಹೊಸದಾಗಿ ಇವಾಗ ಯಾವ್ದೋ ಸ್ಟಾಕ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಲಾಂಚ್ ಮಾಡಿದ್ವು ಗಂಧದ ಕಡ್ಡಿ ಲಾಂಚ್ ಮಾಡಿದ್ವಿ. ಗಂಧದ ಕಡ್ಡಿ ನೀವು 0 BV ಸ್ಟಾಕ್ ಅಲ್ಲಿ ಆಡ್ ಮಾಡ್ಕೋಬೇಕಾ? ಸೊ ಸೆಲ್ಫ್ ಸ್ಟಾಕ್ ಫಸ್ಟ್ ಅಮೌಂಟ್ ಆಡ್ ಮಾಡ್ಕೊಳ್ಳಿ. ಸೆಲ್ಫ್ ಸ್ಟಾಕ್ ಪರ್ಚೇಸ್ ಮಾಡಿದ್ದು ನೀವು 0 BV ಪರ್ಚೇಸ್ ಮಾಡಿ. ಆಫರ್ ಸಿಗಲ್ಲ, ಆದ್ರೆ 0 BV ಸ್ಟಾಕ್ ಅಲ್ಲಿ ನಿಮಗೆ ಬರುತ್ತೆ. ಅದ್ರ ಬದಲು ನೀವು BV ಮಾಡ್ಕೋತೀನಿ ಸರ್ ಅಂತ ಹೇಳಿದ್ರೆ ನೀವು ಮನೆ ಬರ. ಏನ್ ಮಾಡ್ಬೇಕು? ಇಲ್ಲಿ ಬನ್ನಿ, ಬಿಲ್ಲಿಂಗ್ ಬನ್ನಿ, ಆರ್ಡರ್ಸ್, ಬಿಲ್ಲಿಂಗ್. ಇದು ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ಹೇಗೆ ಫಾಸ್ಟ್ ಆಗಿ ಬಿಲ್ಲಿಂಗ್ ಮಾಡೋದು ಅಂತ ಮಾತ್ರ ತೋರಿಸ್ತೀನಿ. ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಫಿಕಲ್ ಬೇಡ, ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಟ್ಯಾಬ್ಯುಲರ್ DP ಆರ್ಡರ್ ನ ಕ್ಲಿಕ್ ಮಾಡಿ, MCA ನಂಬರ್ ನ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಎಸ್, ಕರೆಕ್ಟ್ ಆಗಿದೆ.
ಸೊ ಇಲ್ಲಿ ಕೊರಿಯರ್ ಇಲ್ಲ ಸೆಲ್ಫ್ ಪಿಕಪ್ ಇಲ್ಲ ಸೆಲ್ಫ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ 0 BV ಸ್ಟಾಕ್ ಅಲ್ಲಿ ಲೆಸ್ ಆಗುತ್ತೆ. ನೋಡಬಹುದು ನಿಮ್ಮ DP ಹೆಸರು ಬರುತ್ತೆ. ಸೊ ಸೆಲ್ಫ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ DP ಸ್ಟಾಕ್ ಅಲ್ಲಿ ಏನಿದೆ ಅದು ಮಾತ್ರ ಬಿಲ್ ಆಗುತ್ತೆ. ಇದು ವೇರ್ ಹೌಸ್ ಇಂದ ಸ್ಟಾಕ್ ಬರಲ್ಲ, ನಿಮ್ಮ 0 BV ಸ್ಟಾಕ್ ಲೆಸ್ ಆಗುತ್ತೆ. ಕನ್ಸಲ್ಟೆಂಟ್ ಕೊಟ್ಟಿರುವಂತ ಕ್ಯಾಶ್ ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ, ಮತ್ತೆ ಅದು ಆ ಸ್ಟಾಕ್ ವಾಪಸ್ ಬರೋದಿಲ್ಲ. ಈ ತರ ನಿಮ್ಮ 1,75,000 ಅಲ್ಲಿ ಸ್ಟಾಕ್ ಲೆಸ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಶ್ ನಿಮ್ಮ ಹತ್ರ ಉಳ್ಕೊಳ್ತು, ಸ್ಟಾಕ್ ಲೆಸ್ ಆಗ್ತಾ ಹೋಯ್ತು. ಈ ಸ್ಟಾಕು ಸೆಲ್ಫ್ ಸ್ಟಾಕ್ ಬಿಲ್ಲಿಂಗ್ ಇಂದ ಮಾಡಿದಾಗ ನಿಮಗೆ ಸ್ಟಾಕ್ ಬರೋದಿಲ್ಲ, 0 BV ಸ್ಟಾಕ್ ಲೆಸ್ ಆಯ್ತು, ಕನ್ಸಲ್ಟೆಂಟ್ ಕೊಟ್ಟಿರುವಂತ ಕ್ಯಾಶ್ ನಿಮ್ಮ ಹತ್ರನೇ ಉಳ್ಕೊಳ್ತು. ಇಷ್ಟೇ ಆಗೋದು. ಓಕೆ, ಸೊ ಕೊರಿಯರ್ ಯಾವಾಗ್ಲೂ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬೈ ಡಿಫಾಲ್ಟ್ ಆಗಿ ಹೇಗೆ ಸೆಟ್ ಮಾಡೋದು ಮತ್ತೆ ನಿಮ್ಗೆ ಹೇಳ್ತೀನಿ. ಸೊ ಈ ತರ ಕೊರಿಯರ್ ಅಂತ ಹಾಕಿದಾಗ ನಿಮ್ಗೆ ವೇರ್ ಹೌಸ್ ಅಂತ ಬರುತ್ತೆ. ಐದರ್ ಹುಬ್ಳಿ ವೇರ್ ಹೌಸ್ ಆದ್ರೂ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ ವೇರ್ ಹೌಸ್ ಆದ್ರೂ ಸರಿ, ಡಿಪೆಂಡಿಂಗ್ ಆನ್ ದಿ ಲೊಕೇಶನ್ ವೇರ್ ಹೌಸ್ ಚೇಂಜ್ ಆಗುತ್ತೆ. ಸೊ ಯಾರಾದ್ರೂ MSC ಇಂದ ಪಿಕಪ್ ಮಾಡ್ಬೇಕು ಅಂದ್ರೆ MSC ಕ್ಲಿಕ್ ಮಾಡಿದ್ರೆ ಆ MC ನಂಬರ್ಗೆ ಯಾವ MSC ಕನೆಕ್ಟ್ ಆಗಿದೆ ಅದು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ತರ ಸೆಲ್ಫ್ ಪಿಕಪ್ ಕೂಡ ಕೊಡ್ಬೋದು, ಆದ್ರೆ ಇದು ಕೊರಿಯರ್ ಕಳ್ಸಲ್ಲ, ನೀವೇ ಹೋಗಿ ಪಿಕಪ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಯಾವಾಗ್ಲೂ ಕೊರಿಯರ್ ಇಲ್ಲಿ ವೇರ್ ಹೌಸ್ ಇಂದ ಡೈರೆಕ್ಟ್ ಆಗಿ ಬಿಲ್ ಆಗುತ್ತೆ. ಸೊ ಎಲ್ಲ ಓಕೆ, ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಯಾವಾಗ್ಲೂ ಆಲ್ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿ, ಒಂದೊಂದೇ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಬಹುದು. ಅಕಸ್ಮಾತ್ ಒಂದೇ ಕ್ಯಾಟಗರಿ ಪ್ರಾಡಕ್ಟ್ ಇದ್ರೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಕ್ಸ್ ಇದ್ದಾಗ ಆಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಆಪ್ಷನ್ ಕೊಟ್ಟಿದ್ದೀವಿ. ಈ ಸರ್ಚ್ ಆಪ್ಷನ್ ಇಲ್ಲಿ ನೀವು DP ಕೋಡ್ ಪ್ರಾಡಕ್ಟ್ ಕೋಡ್ ನೀವು ಡೈರೆಕ್ಟ್ ಆಗಿ ಹಾಕ್ಬೋದು. ಓಕೆ, ಇಲ್ಲ ಈ ತರ ಪ್ರಾಡಕ್ಟ್ ಕೋಡ್ ನೇ ಡೈರೆಕ್ಟ್ ಆಗಿ ಹಾಕ್ಬೋದು. ಹಾಕಿ ನೀವು ಕೋಡ್ ನ ಪ್ರಾಡಕ್ಟ್ ಹಾಕೊಳ್ಳಿ. ಪದೇ ಪದೇ ನೀವು ಆಡ್ ಟು ಕಾರ್ಟ್ ಅಂತಾನು ಕೊಡ್ಬೇಕಾಗಿಲ್ಲ. ಸೊ ಪ್ರಾಡಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ನೇಮು ಕೂಡ ಕೊಟ್ಟು ನೀವು ಸರ್ಚ್ ಮಾಡಬಹುದು. ಸೊ ಸ್ಟಾಕ್ ಇಲ್ಲ ಅಂದಾಗ ಈ ತರ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ನೋ ಸ್ಟಾಕ್. ಸೊ ಸ್ಟಾಕ್ ಇದ್ದಾಗ ಇದು ಅಪ್ಡೇಟ್ ತಗೊಳುತ್ತೆ. ಸೊ ನೀವು ವೆರೈಟಿ ಆಫ್ ಸ್ಟಾಕ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಸೊ ಜಸ್ಟ್ ಪ್ರಾಡಕ್ಟ್ ಹಾಕೊಳ್ಳಿ. ಎಲ್ಲ ಪ್ರಾಡಕ್ಟ್ ನೀವು ಒಂದೇ ಸತಿ ಹಾಕೊಂಡು ಒಂದೇ ಸತಿ ಆಡ್ ಟು ಕಾರ್ಟ್ ಅಂತ ಕೊಟ್ರೆ ಸಾಕು. ಓಕೆ, ಸೊ ನಿಮ್ಗೆ ಈ ತರ ಒಂದೇ ಸತಿ ನೀವು ಆಡ್ ಟು ಕಾರ್ಟ್ ಅಂತ ಕೊಟ್ಟು ನೀವು ಸ್ವಲ್ಪ ಟೈಮ್ ನ ಸೇವ್ ಮಾಡ್ಕೋಬಹುದು ಅಷ್ಟೇ. ಈ ತರ ಅಮೌಂಟ್ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್. ಸೊ ಎಲ್ಲ ಸರಿಗಿದೆ ಅಂತ ಹೇಳಿದ್ರೆ ಓಕೆ. ಇಲ್ಲ ನೀವು ಪ್ರಾಡಕ್ಟ್ ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಕಡಿಮೆ ಮಾಡ್ಕೋಬಹುದು. ಸೊ ಪ್ರಾಡಕ್ಟ್ ಅಪ್ಡೇಟ್ ಕೂಡ ಇಲ್ಲೇ ನಡೆಯುತ್ತೆ. ಅಕಸ್ಮಾತ್ ಇದು ಬೇಡವೇ ಬೇಡ ಅಂತ ಹೇಳಿದ್ರೆ ಇದನ್ನ ಕಂಪ್ಲೀಟ್ ಡಿಲೀಟ್ ಮಾಡಬಹುದು. ಆ ಪ್ರಾಡಕ್ಟ್ ಕೂಡ ಡಿಲೀಟ್ ಕೂಡ ಮಾಡಬಹುದು, ಇಲ್ಲ ಕ್ವಾಂಟಿಟಿ ಕೂಡ ನೀವು ಅಪ್ಡೇಟ್ ಮಾಡಬಹುದು. ಈ ತರ ಅಪ್ಡೇಟ್ ಮಾಡಿ ದೆನ್ ವಿಲ್ ಸೇ ನೆಕ್ಸ್ಟ್. ಸೊ ಇಲ್ಲಿ ಈ ಕನ್ಸಲ್ಟೆಂಟ್ ಗೆ ಬೇಕಾಗಿರುವಂತ ಎಂಟೈರ್ ಆಫರ್ಸ್ ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಲಾಯಲ್ಟಿ ಕೂಪನ್ ಕೂಡ ನಿಮ್ಗೆ ಇದೇ ತರ ನೀವು ಬಿಲ್ ಮಾಡೋದು. ಸೊ ಲಾಯಲ್ಟಿ ಕೂಪನ್ ಗೆ ಬಿಲ್ಲಿಂಗ್ ಹೇಗೆ ಮಾಡೋದು, ಇದೇ ತರ ಕಸ್ಟಮರ್ ಗೆ ಬೇಕಾಗಿರುವಂತ ಪ್ರಾಡಕ್ಟ್ ನೆಲ್ಲ ಬಿಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಫರ್ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಲಾಯಲ್ಟಿ ಕೂಪನ್ ಅಂತ ಇಲ್ಲಿ ತೋರಿಸುತ್ತೆ. ಸೊ ಯಾವ್ದೇ ತರ ಕೂಪನ್ಸ್ ಆದ್ರೂ ಸರಿ, ಎಲ್ಲಾ ಕೂಪನ್ಸ್ ಇಲ್ಲಿ ಆಫರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಆ OTP ಸೆಂಡ್ OTP ಅಂತ ಬರುತ್ತೆ. ಆ OTP ನಾನು ಅವಾಗಲೇ ಹೇಳಿದಾಗೆ ಮೊಬೈಲ್ ನಂಬರು, ಇಮೇಲ್ ID, ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಲಾಗಿನ್ ವೆಬ್ಸೈಟ್ ಅಲ್ಲಿ ಹೋಗಿ OTP 30 ಮಿನಿಟ್ಸ್ ತನಕ ಇರುತ್ತೆ. ಸೊ ತಗೊಂಡು ಆಮೇಲೆ OTP ನೀವು ಹಾಕಿದ್ಮೇಲೆ ಆ ಲಾಯಲ್ಟಿ ಕೂಪನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ತರ ಕೂಪನ್, ದಸ್ಕಾದಮ್ ಕೂಪನ್, ಯಾವುದೇ ತರ ಕೂಪನ್ ನೀವು ರೆಡಿ ಮಾಡ್ಕೋಬಹುದು. ಸೊ ಈ ತರ ನೀವು ಕೊಡಬಹುದು. ಸೊ ಆಫರ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ರೆ ಆಫರ್ ಪ್ರಾಡಕ್ಟ್ ಆಡ್ ಆಗುತ್ತೆ. ಅದಾದ್ಮೇಲೆ ನೀವು ಎಂಬಾಲೆಟ್ ಇಂದ ಇಲ್ಲಿ ಎಂಬಾಲೆಟ್ ಅಲ್ಲಿ ದುಡ್ಡಿದ್ರೆ ಕ್ಲಿಕ್ ಮಾಡಿದ್ರೆ ಮುಗಿತು, ಬಿಲ್ಲಿಂಗ್ ಕಂಪ್ಲೀಟ್. ಇದು ಬಿಲ್ಲಿಂಗ್ ಮಾಡುವಂತ ಒಂದು ಪ್ರೊಸೀಜರ್. ಓಕೆ, ಸೊ ಇದಿಷ್ಟು ನಮಗೆ ಇರೋದು ಆರ್ಡರ್ಸ್. ಮೈ ಶಾಪಿಂಗ್ ಆರ್ಡರ್ಸ್ ಬಂದಾಗ ಬಿಲ್ಲಿಂಗ್ ಅಲ್ಲಿ ನಿಮ್ಗೆ ಇದೆ. ಮೈಟಿ ಕಾರ್ಡ್ ಯಾರಾದ್ರೂ ಬಿಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸಪರೇಟ್ ಆಗಿದೆ, ಅಲ್ಲಿ ಮಾಡ್ಕೊಳ್ಳಿ. ಮೈಟಿ ಕಾರ್ಡ್ ಇಲ್ಲೇ ಮಾಡ್ಕೋಬಹುದು, ಆದ್ರೆ ಇದು ಬೇಡ, ಸದ್ಯಕ್ಕೆ ಯಾರು ಬಿಲ್ ಮಾಡ್ತಾ ಇಲ್ಲ, ಅದಕ್ಕೆ ತೋರಿಸೋದು ಬೇಡ. ಅಕಸ್ಮಾತ್ ಪ್ರೀವಿಯಸ್ ಆರ್ಡರ್ಸ್ ನೀವೇನಾದ್ರು ಆರ್ಡರ್ ಡೀಟೇಲ್ ಚೆಕ್ ಮಾಡ್ಕೋಬೇಕು, 15 days to 1 week ಬ್ಯಾಕ್ ಅಂತ ಹೇಳಿದ್ರೆ ಪ್ರೀವಿಯಸ್ ಆರ್ಡರ್ಸ್ ಅಂತ ಇಲ್ಲಿ ಚೆಕ್ ಮಾಡಿದ್ರೆ
ನಿಮಗೆ ಎಲ್ಲಾ ರೆಕಾರ್ಡ್ಸ್ ಇಲ್ಲೇ ಸಿಗುತ್ತೆ. ಸೊ ಸಕ್ಸಸ್ ಆಗಿರೋದು, ಫೇಲ್ ಆಗಿರೋದು, ಲಾಸ್ಟ್ 7 days ಇಲ್ಲ 15 days ಯಾವ್ದಾದ್ರು ಸರಿ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಎಂಟೈರ್ ಫ್ರಮ್ ಡೇ 1 ಎಲ್ಲಾ ರೆಕಾರ್ಡ್ಸ್ ನಿಮ್ಗೆ ಇಲ್ಲೇ ಸೇವ್ ಆಗಿರುತ್ತೆ. ನೀವೇನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಸೊ ಇಲ್ಲಿ ಸಬ್ಮಿಟ್ ಮಾಡಿದಾಗ ನೀವು ಡೇಟ್ ಕೂಡ ಕೊಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಫ್ರಮ್ ಡೇಟ್ ಅಂತ, ಇಲ್ಲಾಂದ್ರೆ ಲಾಸ್ಟ್ 7 days 15 days ಕೂಡ ನೀವು ಆರ್ಡರ್ ಡೀಟೇಲ್ಸ್ ಇಲ್ಲೇನ್ ಸಿಗುತ್ತೆ, ಇಲ್ಲಿ ಆರ್ಡರ್ ನಂಬರ್ ಕಾಣುತ್ತೆ, ಇನ್ವಾಯ್ಸ್ ಜನರೇಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಕೆಲವು ಸತಿ ಆರ್ಡರ್ ನಂಬರ್ ರೈಸ್ ಆಗಿರುತ್ತೆ, ಆದ್ರೆ ಫೇಲ್ಡ್ ಅಂತ ಬಂದಿರುತ್ತೆ. ಕೆಲವು ಸತಿ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ, ಫೇಲ್ಡ್ ಅಂತ ಬಂದಾಗ ಇನ್ವಾಯ್ಸ್ ಜನರೇಟ್ ಆಗಿರಲ್ಲ. ಸೊ ಇಲ್ಲಿ ಲಾಯಲ್ಟಿ ಲಾಸ್ಟ್ ಡೇ ಇಲ್ಲಾಂದ್ರೆ ರೀಪರ್ಚೇಸ್ ಲಾಸ್ಟ್ ಡೇ ನಡೆಯುವಂತ ಸುಮಾರು ಒಂದು ಇಶ್ಯೂಸ್. ಬೇಗ ಬೇಗ ಬಿಲ್ ಮಾಡ್ತಾರೆ, ಸರ್ವರ್ ಒಂದ್ಸತಿ ಇಶ್ಯೂಸ್ ಆಗುತ್ತೆ. ಆರ್ಡರ್ ನಂಬರ್ ಕಾಣುತ್ತೆ, ಆದ್ರೆ ಇನ್ವಾಯ್ಸ್ ನಂಬರ್ ಕಾಣಲ್ಲ. ಇನ್ವಾಯ್ಸ್ ನಂಬರ್ ಕಾಣಲ್ಲ ಅಂತ ಹೇಳಿದ್ರೆ BV ಅಪ್ಡೇಟ್ ಆಗಲ್ಲ. ಓಕೆ, ಪ್ರಾಡಕ್ಟ್ ಕೂಡ ಕಳಿಸ್ಬಿಡ್ತೀರಾ, ಅಮೌಂಟ್ ಕೂಡ ಇಸ್ಕೊಂಡಿರ್ತೀರಾ, ಇನ್ವಾಯ್ಸ್ ಆಗಿರಲ್ಲ. ಸೊ ಅದನ್ನ ನೀವು ಇಲ್ಲೇ ಚೆಕ್ ಮಾಡ್ಕೋಬಹುದು. ಯಾರಾದ್ರೂ ನನಗೆ BV ಅಪ್ಡೇಟ್ ಆಗಿಲ್ಲ ಅಂತ ಬಂದಾಗ ನೀವು ಮಾಡ್ಬೇಕಾಗಿರೋದು ಕಮ್ ಟು ಆರ್ಡರ್ಸ್, ಪ್ರೀವಿಯಸ್ ಆರ್ಡರ್ಸ್, ಯಾವ ಡೇಟು ಅಂತ ಸೆಲೆಕ್ಟ್ ಮಾಡ್ಕೊಂಡು ಇನ್ವಾಯ್ಸ್ ಜನರೇಟ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ವಾಯ್ಸ್ ಜನರೇಟ್ ಆಗಿಲ್ಲ ಅಂತ ಹೇಳಿದ್ರೆ BV ಅಪ್ಡೇಟ್ ಆಗಿಲ್ಲ ಅಷ್ಟೇ. ಅದಾದ್ಮೇಲೆ ಇನ್ನೊಂದು ಅಪ್ಡೇಟ್ ಸೆಲ್ಫ್ ಸ್ಟಾಕ್ ಅಂತ ಇದೆ. ಇಲ್ಲಿ ಸೆಲ್ಫ್ ಸ್ಟಾಕ್ ನ ಅಪ್ಡೇಟ್ ಮಾಡಿದ್ರೆ ಮಾತ್ರ ನೀವು, ನಾನು ಅವಾಗಲೇ ತೋರಿಸಿದ ಬಿಲ್ಲಿಂಗ್ ಆಪ್ಷನ್ ಅಲ್ಲಿ ನಿಮ್ಮ DP ಸೆಲ್ಫ್ ಸ್ಟಾಕ್ ಇಂದ ಬಿಲ್ಲಿಂಗ್ ಮಾಡಬಹುದು. ಸೊ ಇದಕ್ಕೇನ್ ಮಾಡಬೇಕು, ಒಂದ್ಸತಿ ನೀವು 1,75,000 ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ನಿಮ್ಮ 0 BV ಸ್ಟಾಕ್ ನ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಬಂದು ಅಗೇನ್ ಮೈ ಶಾಪಿಂಗ್ ಸೆಲ್ಫ್ ಸ್ಟಾಕ್ ಅಪ್ಡೇಟ್ ಸೆಲ್ಫ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ ಒಂದ್ಸತಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಅಂತ ಕೊಟ್ರೆ ಸಾಕು. ಇದು ಓನ್ಲಿ ಒನ್ ಟೈಮ್ ಎಕ್ಸರ್ಸೈಸ್, ಪದೇ ಪದೇ ಮಾಡೋದು ಬೇಕಾಗಿಲ್ಲ. ಇದಿಷ್ಟು ನಿಮಗೆ ಆರ್ಡರ್ಸ್ ಅಲ್ಲಿ ಇದೆ. ಇದು ನಿಮ್ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಪಾಯಿಂಟ್. ಸೊ DP ಟ್ರೈನಿಂಗ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಮಾಡ್ಯೂಲ್ಸ್ ಕೂಡ ಸಿಗುತ್ತೆ. ಸೊ ಫಾರ್ಮ್ ಸೆಂಟರ್, ಇದರಲ್ಲಿ ಆರ್ಡರ್ ಕ್ಯಾನ್ಸಲೇಷನ್ ಫಾರ್ಮ್ ಇದೆ. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ DP ಆರ್ಡರ್ ನ ಸೇಮ್ ಡೇ, ಇವತ್ತು ಬಿಲ್ ಆಗಿರೋದು ಇವತ್ತೇ ನೀವು ಆರ್ಡರ್ ಕ್ಯಾನ್ಸಲೇಷನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋಬೇಕು, ಪ್ರಿಂಟ್ಔಟ್ ತಗೋಬೇಕು, ಪ್ರಿಂಟ್ಔಟ್ ಅಲ್ಲಿ ಫಿಲ್ಅಪ್ ಮಾಡಿ, ಅದಾದ್ಮೇಲೆ ಅದರಲ್ಲಿ ನಿಮ್ಮ ಓನ್ ಸಿಗ್ನೇಚರ್, DP ಓನ್ ಸಿಗ್ನೇಚರ್ ಹಾಕಿ ಆರ್ಡರ್ ಕ್ಯಾನ್ಸಲೇಷನ್ ಫಾರ್ಮು ಆಮೇಲೆ ಪ್ಯಾನ್ ಕಾರ್ಡ್ ಇದೆರಡನ್ನೂ ಕೂಡ ನೀವು ಡೇವಿಡ್ ಇಲ್ಲ ಅಂತ ಹೇಳಿದ್ರೆ ಭಾಸ್ಕರ್ ಇಲ್ಲ ನನಗೆ ಮೇಲ್ ಮಾಡಬೇಕು. ಆರ್ಡರ್ ಕ್ಯಾನ್ಸಲೇಷನ್ ಫಾರ್ಮ್ ಇದು ಮೇಲಲ್ಲೇ ಬರಬೇಕು, ಅದು ಸೇಮ್ ಡೇ, ಅವತ್ತಿನ ಇನ್ವಾಯ್ಸ್ ಅವತ್ತೇ ಆರ್ಡರ್ ಕ್ಯಾನ್ಸಲೇಷನ್ ಕಳಿಸಿದ್ರೆ ಮಾತ್ರ ಆರ್ಡರ್ ಕ್ಯಾನ್ಸಲ್ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಓಕೆ, ಇದಕ್ಕೂ ಕೂಡ ಕಂಡೀಷನ್ ಅಪ್ಲೈ, ನೀವು ಕಳಿಸಿದ ತಕ್ಷಣ ಕ್ಯಾನ್ಸಲ್ ಆಗುತ್ತೆ ಅನ್ಕೋಬೇಡಿ. ಸೊ ಇದಕ್ಕೆ ಒಂದು ಫಾರ್ಮಾಲಿಟೀಸ್ ಇದೆ, ಪ್ರೊಸೀಜರ್ ಇದೆ, ಅದರಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಆಗೋದಿಲ್ಲ. ಸೊ ಅದನ್ನ ನೀವು ಕಳ್ಸಾದ್ಮೇಲೆ ನೀವು ಯಾರು ಕಳ್ಸಿರ್ತಾರ ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಫಾರ್ಮ್ ಸೆಂಟ್ರಲ್ ಇದೆ, ಆರ್ಡರ್ ಕ್ಯಾನ್ಸಲೇಷನ್ ಫಾರ್ಮ್. ಅಕಸ್ಮಾತ್ ನಿಮಗೆ ಪ್ರೈಸ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ನಾವು ವಾಟ್ಸ್ಆಪ್ ಕಳಿಸ್ತೀವಿ, ಇಲ್ಲ ನೀವೇ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಕಸ್ಟಮರ್ ಪ್ರೈಸ್ ಲಿಸ್ಟ್, ಇಲ್ಲ ಅಂದ್ರೆ ಆರ್ಡರ್ ಫಾರ್ಮ್ ಅಂದ್ರೆ MRP ಪ್ರೈಸ್ ಲಿಸ್ಟ್, DP ಪ್ರೈಸ್ ಲಿಸ್ಟ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಇದು ನಿಮ್ಗೆ ಸಿಗೋದು ಫಾರ್ಮ್ ಸೆಂಟ್ರಲ್ಲಿ. ಓಕೆ, ಸೊ ಬಿಸ್ನೆಸ್ ಟೂಲ್ಸ್, ಇಲ್ಲಿ ನಿಮ್ಗೆ ಏನಾದ್ರು ಲೀಫ್ಲೆಟ್ಸ್ ಏನಾದ್ರು ಬೇಕು ಅಂದ್ರೆ ಲೀಫ್ಲೆಟ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಟ್ರೈನಿಂಗ್ ಪ್ರೆಸೆಂಟೇಶನ್, ನಾನು ಇವಾಗ DP ಏನ್ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ, ಇದ್ರದ್ದು PPTನೂ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ಅದಾದ್ಮೇಲೆ ನೀವು ಕಸ್ಟಮರ್ ಕೇರ್ಗೆ ನೀವು ಫೋನ್ ಇಲ್ಲ ಅಂತ ಹೇಳಿದ್ರೆ ಇಮೇಲ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ ಅನ್ನೋ ಹಾಗಿದ್ರೆ, ಸೊ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ನಾವು ಇದನ್ನ ಆಪ್ಷನ್ ಕೊಟ್ಟಿದ್ದೀವಿ. ಸಪೋರ್ಟ್ ಬನ್ನಿ. ಸೊ ಈ ಆಪ್ಷನ್ ಸಪೋರ್ಟ್, ಇಲ್ಲಿ ಜನರೇಟ್ ನ್ಯೂ SR. ಸೊ ನ್ಯೂ SR ಅಂದ್ರೆ SR ಅಂತ ಹೇಳಿದ್ರೆ ಸರ್ವಿಸ್ ರಿಕ್ವೆಸ್ಟ್, ಇದನ್ನ ನೀವೇ ಜನರೇಟ್ ಮಾಡಬಹುದು. ಏನು SR, ಸೊ ನೀವು ಡೆಲಿವರಿ ಸಿಕ್ಕಿಲ್ಲ, ಇಲ್ಲ ಆರ್ಡರ್ ಕ್ಯಾನ್ಸಲೇಷನ್ ಇದು ಬೇಡ, ಸೊ ಇದು ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ಡ್ಯಾಮೇಜ್ ರಿಸೀವ್ ಆಗಿದೆ, ಯಾವುದೇ ತರ ರಿಕ್ವೆಸ್ಟ್ ನೀವು ಇಲ್ಲೇ ಜನರೇಟ್ ಮಾಡಬಹುದು. ಈ ಆರ್ಡರ್ ನಂಬರ್ ಹಾಕ್ಬೋದು, ಆರ್ಡರ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಇನ್ನೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ಯಾಕಿಂಗ್ ಲಿಸ್ಟ್ ನಂಬರು, ಇನ್ವಾಯ್ಸ್ ನಂಬರು, ಯಾವ ಪ್ರಾಡಕ್ಟ್ ಏನು ಅಂತ ಕಂಪ್ಲೀಟ್ ಡೀಟೇಲ್ ಕೊಟ್ಟಾಗ ನಿಮ್ಗೆ ಸರ್ವಿಸ್ ರಿಕ್ವೆಸ್ಟ್ ಕೂಡ ರೈಸ್ ಆಗುತ್ತೆ. ಸರ್ವಿಸ್ ರಿಕ್ವೆಸ್ಟ್ ಮತ್ತೆ ಇದು ಏನಾಗಿದೆ ಪ್ರೋಸೆಸ್, ಇಲ್ಲೇ ಕ್ಲಿಕ್ ಮಾಡಿ ಟ್ರ್ಯಾಕ್ ಯುವರ್ SR, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಏನಾಗಿದೆ, ಸೊಲ್ಯೂಷನ್ ಸಿಕ್ಕಿದೆಯಾ ಇಲ್ವಾ ಎಲ್ಲಾನು ಕೂಡ ಇಲ್ಲೇ ಸಿಗುತ್ತೆ. ಸೊ ಟ್ರ್ಯಾಕ್ SR ಕ್ಲಿಕ್ ಮಾಡಿದಾಗ ನಿಮ್ಮ ಎಲ್ಲಾ SR ಈ ತರ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ
ಆಕ್ಷನ್ ಆಲ್ರೆಡಿ ತಗೊಂಡಿದ್ರೆ ಕ್ಲೋಸ್ ಅಂತ ಬರುತ್ತೆ. ಇನ್ನು ಆಕ್ಷನ್ ತಗೊಂಡಿಲ್ಲ ಅಂದಾಗ ಅದಿನ್ನೂ ಓಪನ್ ಅಂತ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪೆಂಡಿಂಗ್ ಸ್ಟೇಟಸ್ ತೋರಿಸುತ್ತೆ. ಸೊ ಇದು ನಿಮಗೆ ಸಪೋರ್ಟ್ ಐಕಾನ್ ಅಲ್ಲಿ ಸಿಗುತ್ತೆ. ಓಕೆ, ಅದಾದ್ಮೇಲೆ ನಿಮ್ಗೆ ಏನಾದ್ರೂ ನಿಮಗೆ ಬೇಕಾಗಿರೋದು ನೆಕ್ಸ್ಟ್ ಆನ್ಸರ್ ಕ್ವೆರಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದೇ ತರ ಡೌಟ್ಸ್ ಕ್ಲಾರಿಟಿ ಬೇಕು ಅಂದಾಗ, ಇವಾಗ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಇದರಲ್ಲೇ ಕವರ್ ಆಗುತ್ತೆ. ಆರ್ಡರ್ ರಿಲೇಟೆಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಡರ್ ರಿಲೇಟೆಡ್ ಇಶ್ಯೂಸ್ ಏನೆಲ್ಲ ಇದೆ ಇಲ್ಲೇ ಬರುತ್ತೆ. ಆರ್ಡರ್ ಸ್ಟೇಟಸ್ ನೋಡ್ಕೋಬೇಕಾ, ಇಲ್ಲ ಆಫರ್ ರಿಲೇಟೆಡ್ ಏನಾದ್ರು ಸರಿ, ಆಫರ್ ರಿಲೇಟೆಡ್, ಕೂಪನ್ ರಿಲೇಟೆಡ್ ಕ್ವೆರಿ, ಕೂಪನ್ ಜನರೇಟ್ ಆಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಕೂಪನ್ OTP ಬರ್ತಾ ಇಲ್ಲ, ಯಾವುದೇ ತರದ್ ಇಶ್ಯೂಸ್ ಕೂಡ ನೀವು ಇಲ್ಲೇ ನೋಡ್ಕೋಬಹುದು. ಸೊ ಯಾವುದೇ ತರ ಕ್ವಶನ್ ಮೋದಿ ಕೇರ್ಸ್ ಬಿಸ್ನೆಸ್ ಬಗ್ಗೆ ಬಂದಾಗ ಕ್ವಶನ್ ಇಲ್ಲೇ ಇದೆ. ಒಂದು ಕ್ವಶನ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಿದೆ ಡೌಟ್ ಎಂವಾಲೆಟ್ ರಿಲೇಟೆಡ್ ಕ್ವೆರೀಸ್, ಎಲ್ಲಾ ಕ್ವೆರಿಗೂ ನಿಮಗೆ ಇಲ್ಲೇ ಆನ್ಸರ್ ಸಿಗುತ್ತೆ. ಇದಿಲ್ಲ ಅಂತ ಹೇಳಿದ್ರೆ ಇವನ್ ರೋಶ್ನಿಗೂ ಕ್ಲಿಕ್ ಮಾಡಿದಾಗ ನಿಮಗೆ ಸೇಮ್ ಆಪ್ಷನ್ ಸಿಗುತ್ತೆ. ರೋಶ್ನಿಲೂ ಸೇಮ್ ಆಪ್ಷನ್, ಇಲ್ಲೂ ಕೂಡ ಸೇಮ್ ಆಪ್ಷನ್. ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು, ಇಲ್ಲ ಇಲ್ಲಾದ್ರೂ ಬರ್ಬೋದು. ಸೊ ಫೈನಲಿ ಇವಾಗ ನನ್ನ DP ಸರ್ಟಿಫಿಕೇಟ್ ಹೇಗೆ ಸರ್ ತಗೊಳ್ಳೋದು? ಸೊ ಇವಾಗ ನೋಡೋಣ ನಿಮ್ಮ DP ಸರ್ಟಿಫಿಕೇಟ್ ಹೇಗೆ ತಗೊಳ್ಳೋದು. ಸೊ ಇಲ್ಲಿ ನಿಮಗೆ SPBM ಅಕಾಡೆಮಿ ಅಂತ ಇಲ್ಲಿದೆ. ಸೊ SPBM ಅಕಾಡೆಮಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ SPBM ಅಕಾಡೆಮಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ನೀವು ವೆಬ್ DP ಕೋರ್ಸ್, ಇಲ್ಲಿ ವ್ಯೂ ಕೋರ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ 6 ವಿಡಿಯೋಸ್ ಇದೆ. ಈ 6 ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಏನ್ ತೋರಿಸ್ತೆ ಅದೇ ಡೀಟೇಲ್ ನಿಮಗೆ ಮತ್ತೆ ಕಂಪ್ಲೀಟ್ ಆಗಿ ತೋರಿಸುತ್ತೆ. 6 ವಿಡಿಯೋಸ್ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು. ಇದು ಅಪ್ರಾಕ್ಸಿಮೇಟ್ಲಿ 30 ನಿಮಿಷ ತಗೊಳುತ್ತೆ. 30 ನಿಮಿಷ ನೀವು ಇಷ್ಟು ವಿಡಿಯೋಸ್ನ ಎಲ್ಲ ನೋಡಾದ್ಮೇಲೆ ನೀವು ಇಲ್ಲಿ ಕ್ವಿಜ್ ತಗೋಬೇಕು. ವೆಬ್ DP ಸರ್ಟಿಫಿಕೇಶನ್ ಕ್ವಿಜ್. ಇದರಲ್ಲಿ 25 ಕ್ವಶನ್ಸ್ ಇರುತ್ತೆ. 25 ಕ್ವಶನ್ಸ್ ಅಲ್ಲಿ 20 ಕ್ವಶನ್ ಆನ್ಸರ್ ಮಾಡಿದ್ರೆ ಮಾತ್ರ ನಿಮಗೆ DP ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇಲ್ಲಿ DP ಸರ್ಟಿಫಿಕೇಟ್ ಅಂತಿದೆಯಲ್ಲ, ಇದು ಆಕ್ಟಿವೇಟ್ ಆಗುತ್ತೆ. ಸೊ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹಾಗೇನೆ ನಮ್ಮ ಮೋದಿಗೆ ವೆಬ್ಸೈಟ್ ಅಲ್ಲೂ ಕೂಡ DP ಸರ್ಟಿಫೈಡ್ ಅಂತ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಾನು ಮೊದಲೇ ಪೇಜ್ ತೋರಿಸಿದ್ನಲ್ಲ, ಅಲ್ಲಿ ರಿಫ್ಲೆಕ್ಟ್ ಕೂಡ ಆಗುತ್ತೆ. ಜೊತೆಗೆ ಆ ಸರ್ಟಿಫಿಕೇಟ್ ನಿಮಗೆ ಆಕ್ಸೆಸ್ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೋಬಹುದು. ಓಕೆ, ಸೊ ಇದೇ ಆಪ್ಷನ್. ನೀವು ಸರ್ಟಿಫಿಕೇಶನ್ ತಗೋಬೇಕು ಅಂದ್ರೆ ಈ 6 ವಿಡಿಯೋಸ್ ನೋಡ್ಕೊಳ್ಳಿ. 6 ವಿಡಿಯೋಸ್ ನೀವು ಎಷ್ಟು ಸತಿ ಆದ್ರೂ ನೋಡ್ಕೋಬಹುದು, ತೊಂದರೆ ಇಲ್ಲ. ನೀವು ಎಷ್ಟು ಸತಿ ಆದ್ರೂ ಸರಿ ಈ ಕ್ವಿಜ್ ನ ಅಟೆಂಡ್ ಮಾಡಬಹುದು. 25 ಕ್ವಶನ್ ಇರುತ್ತೆ. ಈ 25 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ನಿಮಗೆ 40 ನಿಮಿಷ ಟೈಮ್ ಇರುತ್ತೆ. 40 ನಿಮಿಷದಲ್ಲಿ 20 ಕ್ವಶನ್ ಆದ್ರೂ ಸರಿ ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ DP ಸರ್ಟಿಫಿಕೇಟ್ ನಿಮಗೆ ಇಶ್ಯೂ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಔಟ್ ತಗೊಳ್ಳಿ, ಅಷ್ಟೇ ಸಾಕು. ವೆಬ್ಸೈಟ್ ಅಲ್ಲಿ ಆಟೋಮೆಟಿಕ್ ರಿಫ್ಲೆಕ್ಟ್ ಆಗುತ್ತೆ. ಇದು ನೀವು ಮಾಡಬೇಕಾಗಿರುವಂತ ಆಪ್ಷನ್. ಇದಿಷ್ಟು ನನ್ನ ಕಡೆಯಿಂದ. ಇವಾಗ ನಮ್ಮ ಚಾಟ್ ಬಾಕ್ಸ್ ಓಪನ್ ಮಾಡಿ ನಿಮ್ಮ ಯಾವುದೇ ತರ ಡೌಟ್ಸ್ ಇದ್ರೆ ಕೇಳಬಹುದು. ಓಕೆ, ಇನ್ನೊಂದು ನೀವು ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ನಾನು ಅವಾಗಲೇ ಹೇಳೋದು ಮಾಡ್ತೆ. ಮೈ ಪ್ರೊಫೈಲ್ ಅಲ್ಲಿ ಇಲ್ಲಿ ಅಪ್ಡೇಟ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ಅಪ್ಡೇಟ್ ಅಡ್ರೆಸ್ ಅಂತ ಕೊಡಿ. ಅಗೇನ್ ಮೈ ಪ್ರೊಫೈಲ್ ಅಪ್ಡೇಟ್ ಅಡ್ರೆಸ್. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇದ್ರ ಬಗ್ಗೆ ನಾನು ಹೇಳಲಿಲ್ಲ. ಇಲ್ಲಿ ಡಿಫಾಲ್ಟ್ ಡೆಲಿವರಿ ಮೋಡ್ ಅಂತ ಇದೆ. ಡಿಫಾಲ್ಟ್ ಡೆಲಿವರಿ ಮೋಡ್ ಬಂದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕೊರಿಯರ್ ಅಂತ. ಯಾವಾಗ್ಲೂ ಕೊರಿಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕೆಲವು ಸತಿ DPದು ಸೆಲ್ಫ್ ಸ್ಟಾಕ್ MSC ಬಿಲ್ಲಿಂಗ್ ಆಗೋಗುತ್ತೆ. ಸೊ ಎಷ್ಟೋ ದೂರದಿಂದ ಇರ್ತಾರೆ, ಚಿಕ್ಕಮಂಗ್ಳೂರು, ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಡ್ತಾರೆ. ಬೆಂಗಳೂರು ಬಂದು ಪಿಕಪ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಕೊರಿಯರ್ ಚಾರ್ಜಸ್ ಪೇ ಮಾಡ್ಬೇಕಾಗತ್ತೆ. ಸೊ ಅದ್ರ ಬದಲು ಅಪ್ಡೇಟ್ ಅಡ್ರೆಸ್ ಬಂದು ಡಿಫಾಲ್ಟ್ ಡೆಲಿವರಿ ಮೋಡ್ ಕೊರಿಯರ್ ಅಂತ ಅಪ್ಡೇಟ್ ಕೊಡಿ. ಅಪ್ಡೇಟ್ ಅಂತ ಕೊಟ್ಟಾಗ ನಿಮ್ಗೆ ಈ ತರ ಪಾಪಪ್ ಬರುತ್ತೆ. ಸೊ ಅವಾಗ ನೀವು ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಎಲ್ಲೋ ಆರ್ಡರ್ಸ್ ಬೈ ಡಿಫಾಲ್ಟ್ ಆಗಿ ಕೊರಿಯರ್ ಅಲ್ಲೇ ಇರುತ್ತೆ. ನೀವು ಚೇಂಜ್ ಮಾಡ್ಕೋಬಹುದು ಆರ್ಡರ್ ಸ್ಪೆಸಿಫಿಕ್ ಆಗಿ, ಇಲ್ಲ ಅಂದ್ರೆ ಯಾವಾಗ್ಲೂ ಕೊರಿಯರ್ ಅಂತ ಇರುತ್ತೆ. ಓಕೆ, ಸೊ ಇದಿಷ್ಟು ನನ್ನ ಕಡೆಯಿಂದ. ಇವಾಗ ಡೌಟ್ಸ್ ಇದ್ರೆ ಕೇಳ್ತಾ ಹೋಗ್ಬೋದು ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಹೋಗ್ಬೋದು.
ನೋ ಟಾಕಿಂಗ್, ಓನ್ಲಿ ಮೆಸೇಜಿಂಗ್. ಸೊ ನನ್ನ ನಂಬರು ಪದೇ ಪದೇ ನೀವು ಕೇಳಬೇಡಿ, ಇಲ್ಲೇ ಕೊಡ್ತಾ ಇದ್ದೀನಿ. ನನ್ನ ನಂಬರ್ 844. ಫಸ್ಟ್ ನಮ್ಮ ಡೇವಿಡ್ ಅವ್ರು ಕೊಡೋಣ. ಎಸ್ ಸುನಿಲ್ ಕುಮಾರ್, ಸೆಲ್ಫ್ ಸ್ಟಾಕ್ ಇಂದ ಬಿಲ್ ಮಾಡ್ಕೊಂಡು ಕೂಡ ನಿಮಗೆ DP ಕಮಿಷನ್ ಸಿಗುತ್ತೆ. ಡೇವಿಡ್ ಅವರ ನಂಬರ್ 8448594916. ಹಾಗೇನೆ ಡೇವಿಡ್ ಇಮೇಲ್ ಐಡಿ ಸೊ ಡೇವಿಡ್ ಅವರ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐಡಿ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ನನ್ನ ನಂಬರು ಕೂಡ ಕೊಡ್ತಿದ್ದೀನಿ, ಭಾಸ್ಕರ್ ನಂಬರು ಕೂಡ ಕೊಡ್ತಿದ್ದೀನಿ. ಇದು ಭಾಸ್ಕರ್ ಅವರ ಕಾಂಟ್ಯಾಕ್ಟ್ ನಂಬರ್. ರಮೇಶ್ ಅವರೇ, ಮೊಬೈಲ್ ನಂಬರ್ ಚೇಂಜ್ಗೆ ಅದೆಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಗುರುವಾರ ಒಂದು CRM ರಿಲೇಟೆಡ್ ಟ್ರೈನಿಂಗ್ ಇದೆ, ಅದು ಅಟೆಂಡ್ ಮಾಡಿ. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಅವರೇ DP ಪ್ಯಾಕ್ ಅಂತ ಇಲ್ಲ, ಅದಕ್ಕೆ ಭಾಸ್ಕರ್ನ ನೀವು ಡೇವಿಡ್ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಆಲ್ಟರ್ನೇಟಿವ್ ನಂಬರ್ ಯಾತಕ್ಕೆ ಅಂತ ಹೇಳಿದ್ರೆ, ಬೇಸಿಕಲಿ ಜಸ್ಟ್ ಇನ್ ಕೇಸ್ ನಮ್ಮ ಕೊರಿಯರ್ ಅವರು ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ ನಂಬರ್ ನಾಟ್ ರೀಚಬಲ್ ಆಯ್ತು, ಇಲ್ಲ ನೀವು ಟ್ರೈನಿಂಗ್ ಅಲ್ಲಿ ಇರ್ತೀರಾ, ರಿಸೀವ್ ಮಾಡಲ್ಲ, ಇಲ್ಲ ಬೈ ಚಾನ್ಸ್ ನಾಟ್ ರೀಚಬಲ್ ಆಯ್ತು, ಏನೋ ಒಂದಾಯ್ತು, ಸ್ವಿಚ್ ಆಫ್ ಆಗಿದೆ, ಏನೋ ಒಂದು ಆದಾಗ ಇದು ಸುಮಾರು ಕೇಸ್ ಬಸ್ ಬರುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ನಂಬರ್ ಕೊಟ್ಟಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಆಲ್ಟರ್ನೇಟಿವ್ ನಂಬರು ನಿಮ್ಮ ನಂಬರು ರೀಚ್ ಆಗದೆ ಇದ್ದಾಗ ಕಂಪನಿಯವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮಾತ್ರ ಆಲ್ಟರ್ನೇಟಿವ್ ನಂಬರ್ ಆಕ್ಸೆಸ್ ಸಿಗೋದು, ನಮಗೆ ಮಾತ್ರ, ಇನ್ಯಾರಿಗೂ ಆಕ್ಸೆಸ್ ಆಗಲ್ಲ. ಎಸ್ ನಿರ್ಮಲ್ ಅವರೇ, 1,75,000 ಅಲ್ಲಿ 85,000 ತಗೊಂಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 90,000 ಇದೆ. ನೀವು ಆಮೇಲೂ ಕೂಡ ತಗೋಬಹುದು, ಎಲ್ಲ ಒಂದೇ ಸರಿ ತಗೋಬೇಕು ಅಂತ ಏನಿಲ್ಲ, ಯಾವಾಗಾದ್ರೂ ಸರಿ ತಗೋಬಹುದು. ಇದು ನನ್ನ ನಂಬರ್ 844859492. ನಂಬರ್ ಕರೆಕ್ಷನ್ ಏನ್ ಮಾಡ್ಬೇಕು? ನಾವು ಥರ್ಸ್ಡೇ ಟ್ರೈನಿಂಗ್ ಕೊಡ್ತೀವಿ, ಯಾಕೆಂದ್ರೆ ಅದನ್ನು ಕೂಡ ನಾನು ಇವಾಗಲೇ ಆನ್ಸರ್ ಮಾಡಿದ್ರೆ ನಮ್ಮ DP ಟ್ರೈನಿಂಗ್ ಬೇರೆ ಕಡೆ ಹೊರಟೋಗುತ್ತೆ. ಸೊ ನನ್ನ ಇಮೇಲ್ ಐಡಿ ಆಮೇಲೆ ನನ್ನ ಮೊಬೈಲ್ ನಂಬರ್ ಎರಡು ಕೂಡ, ಜೊತೆಗೆ ಭಾಸ್ಕರ್ ಆಮೇಲೆ ಎಲ್ಲ 3 ಜನದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೀವು ಎಷ್ಟಾದ್ರೂ ಡಿಪಾಸಿಟ್ ಮಾಡಬಹುದು, ಅದಕ್ಕೆ ಲಿಮಿಟ್ ಇಲ್ಲ. 1,000 rupees ಮಾಡಬಹುದು, ಅಪ್ ಟು 1,99,999 ತನಕ ನೀವು ಕ್ಯಾಶ್ ಡಿಪಾಸಿಟ್ ಮಾಡಬಹುದು. ಮೋರ್ ದೆನ್ 2 lakh ಕ್ಯಾಶ್ ಡಿಪಾಸಿಟ್ ತಗೊಳ್ಳೋದಿಲ್ಲ. ಸೊ 1,000 rupees ಇಂದ 1,99,000 ತನಕ ನೀವು ಡಿಪಾಸಿಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಕೊಟ್ರೇಶ್ ಅವರ ಕ್ವಶನ್ ನನಗೆ ಅರ್ಥ ಆಗಿಲ್ಲ. 25 ಮೀಟಿಂಗ್ಸ್ ಯಾವಾಗ ಇರುತ್ತೆ ಅಂತ ಅದು ಗೊತ್ತಾಗಿಲ್ಲ. ಓಕೆ, ಪ್ರಶಾಂತ್ ಅವ್ರದ್ದು ಯಾವುದು ಗೊತ್ತಿಲ್ಲ. DP ಕರೆಂಟ್ ಅಕೌಂಟ್ ಅಪ್ಡೇಟ್ ಆಗಿಲ್ಲ, ಜಸ್ಟ್ ಟೆಕ್ಸ್ಟ್ ಮಾಡಿ ಪ್ರಶಾಂತ್ ಅವರೇ, ಐದರ್ ಡೇವಿಡ್ಗೆ ಇಲ್ಲ ನನಗೆ ಇಲ್ಲ ಭಾಸ್ಕರ್, 3 ಜನದಲ್ಲಿ ಯಾರಿಗಾದ್ರೂ ಸರಿ ನಿಮ್ DP ಕೋಡ್ ಆಮೇಲೆ DP ಕೋಡ್ ಹಾಕ್ಬಿಟ್ಟು ಕರೆಂಟ್ ಅಕೌಂಟ್ ನಾಟ್ ಅಪ್ಡೇಟೆಡ್ ಅಂತ ಒಂದು ಮೆಸೇಜ್ ಕಳ್ಸ್ಕೊಡಿ, ಅಪ್ಡೇಟ್ ಮಾಡ್ಕೊಡಿಸ್ತೀವಿ, ನೋ ಇಶ್ಯೂಸ್.
ಓಕೆ, ರುದ್ರಸ್ವಾಮಿ ಅವರು ಕೇಳ್ತಿರೋದು ಡಿಪಿ ಕಮಿಷನ್ ಯಾಕೆ ಲಾಯಲ್ಟಿ ಇದ್ರಲ್ಲಿ ಕೊಡಲ್ಲ ಅಂತ. ಲಾಯಲ್ಟಿ ನಾವು ಏನ್ ಪ್ರಾಡಕ್ಟ್ ಕೊಡ್ತಾ ಇದೀವಿ ಬೇಸಿಕಲಿ ಕಂಪ್ನಿಗೆ ಅದು ಫ್ರೀ ಆಗಿ ಕೊಡ್ತಾ ಇರೋದು. ಕಂಪ್ನಿಗೆ ಏನು ಅರ್ನಿಂಗ್ಸ್ ಇಲ್ಲ ಅದರಲ್ಲಿ. ಸೊ ಕಂಪ್ನಿಗೆ ಅರ್ನಿಂಗ್ಸ್ ಇರ್ಬೇಕಾದ ಇಲ್ಲದೆ ಇದ್ಮೇಲೆ ಕಮಿಷನ್ ಹೇಗೆ ಶೇರ್ ಮಾಡೋದು? ನಾನು ಆವಾಗ್ಲಿಂದ ನೀವೆಲ್ಲರೂ ಡಿ ಪಿ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಕಂಪ್ನಿ ಪಾರ್ಟ್ನರ್ ಆದಾಗ ನಮಗೆ ಪ್ರಾಫಿಟ್ ಅಲ್ಲೂ ಕೂಡ ನೀವು ಸಾಥಲ್ಲಿ ಇರ್ತೀರ. ನಮಗೇನಾದ್ರು ತೊಂದರೆ ಇಲ್ಲ ಅದಕ್ಕೂ ಕೂಡ ನೀವು ಸಾಥಲ್ಲಿ ಇರ್ಬೇಕು. ಇಲ್ಲ ಸರ್ ನಾನು ಕಮಿಷನ್ ಮಾತ್ರ ಹಂಚ್ಕೊಳಕ್ ಬರ್ತೀನಿ ಅಂತ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ. ಸೊ ನಮಗೆ ಸ್ವಲ್ಪ ಅಲ್ಲ, ಲಾಯಲ್ಟಿ ಒಂದು ದೊಡ್ಡ ಒಂದು ಕಂಪ್ನಿಗೆ ಯಾವ್ದು ಪ್ರಾಫಿಟ್ ಇಲ್ಲದೆ ಇರುವಂತ ಒಂದು ಫ್ರೀ ಆಗಿ ಕೊಡುವಂತ ಒಂದು ಪ್ರಾಡಕ್ಟ್ಸ್. ಸೊ ಆತರ ಒಂದು ಫ್ರೀ ಆಗಿ ಕೊಡುವಂತ ಪ್ರಾಡಕ್ಟ್ಸ್ ಮೇಲೆ ನಾವು ಕಮಿಷನ್ ಕೊಟ್ಟಾಗ ಅಡಿಷನಲ್ ಖರ್ಚಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಫ್ರೀ, ಅದಾದ್ಮೇಲೆ ಇನ್ನೂ ಅಡಿಷನಲ್ ಎಕ್ಸ್ಪೆನ್ಸಸ್ ಜಾತಿಗೆ ಅಂತ ಹೇಳಿ ಟಿಪಿ ಕಮಿಷನ್ ಕೊಡೋಣ. ರಫ್ಲಿ ಅರೌಂಡ್ ನಿಮಗೆ ಅಂದಾಜಲ್ಲಿ ಹೇಳ್ಬೇಕು ಅಂದ್ರೆ ಎವ್ರಿ ಮಂತ್ ಕಂಪ್ನಿ ಅರೌಂಡ್ ಫ್ರೀ ಲಾಯಲ್ಟಿ ಪ್ರಾಡಕ್ಟ್ ಅಂತ ಕೊಡೋದು ಮೋರ್ ದೆನ್ 6 crore. ಕೆಲವು ಸತಿ 8 crores ತನಕ ಫ್ರೀ ಸ್ಟಾಕ್ ಇಶ್ಯೂ ಆಗುತ್ತೆ. 6 ರಿಂದ 8 ಕೋಟಿ ಅಷ್ಟು ಫ್ರೀ ಸ್ಟಾಕ್ ಹೋಗ್ಬೇಕಾದ್ರೆ ಅದಕ್ಕೆ ಇನ್ನೊಂದು 4% ಕೊಟ್ಬಿಟ್ರೆ ಇಷ್ಟ ಆಗುತ್ತೆ. ದಿಸ್ ಈಸ್ ರಿಯಲಿಸ್ಟಿಕ್ ಆಗಿ ಹೇಳಿದ್ದು, ಬೇರೆ ಇನ್ಯಾವುದು ಕೂಡ ಲಾಜಿಕಲ್ ಆನ್ಸರ್ ನನ್ನ ಹತ್ರ ಇಲ್ಲ. ದಿಸ್ ಈಸ್ ದಿ ಟ್ರೂತ್ ಫ್ರಮ್ ದಿ ಕಾರ್ಪೊರೇಟ್. ಧೂಮ್ ಕ್ವಾಲಿಫೈ ಆಗಿದ್ರೆ ನಿಮ್ಮ ಅಪ್ಲೈನ್ ಗಳಿಗೆ ನಾನು ಆಲ್ರೆಡಿ ಲಿಸ್ಟ್ ಕಳಿಸಿದ್ದೀನಿ. ಅಪ್ಲೈನ್, ಕ್ರೌನ್ ಇಲ್ಲ SED, ನಾನೆಲ್ಲ SED ಇಲ್ಲ ಕೆಲವು ಪ್ರೆಸಿಡೆಂಟ್ಗೆ ಕೊಟ್ಟಿದ್ದೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಅಪ್ಲೈನ್ ಕ್ರೌನ್ ಧೂಮ್ ಕ್ವಾಲಿಫಿಕೇಶನ್ ಆಗಿದ್ಯಾ ಅಂತ. ಯಾವುದೇ ಕೂಪನ್ ರೆಡಿ ಮಾಡಿದಾಗ ಎಸ್ಪೆಷಲಿ ಲಾಯಲ್ಟಿ ಕೂಪನ್ ರೆಡಿ ಮಾಡಿದಾಗ ಅದಕ್ಕೆ ಡಿಪಿ ಕಮಿಷನ್ ಸಿಗಲ್ಲ. ಬೇರೆ ಕೂಪನ್ ರೆಡಿ ಮಾಡಿದಾಗ ಡಿಪಿ ಕಮಿಷನ್ ಸಿಗುತ್ತೆ. ಪ್ರಶಾಂತ್ ಕಂಚನ್, ಇದು ಡಿಪಿ ಕೋಡ್ ನನಗೆ ಇವಾಗಲ್ಲ ಮೆಸೇಜ್ ಮಾಡಿದ್ದು, ವಾಟ್ಸ್ಆಪ್ಗೆ ಕಳಿಸಿ ಅಂತ ಹೇಳಿದ್ದು. ನಾನು ಇದೆಲ್ಲ ಬರೋದೆಲ್ಲ ನಾನು ನೋಡ್ಕೊಳಕ್ಕಾಗಲ್ಲ. ಓಕೆ, ಲೆಟ್ ಮಿ ಸ್ಟಾರ್ಟ್.